ನಮಸ್ತೆ ಆಲ್. ಸೊ ಎಲ್ಲರಿಗೂ ಷಟ್ಕರ್ಮ ಥಿಯರಿ ಸೆಷನ್ಗೆ ಸ್ವಾಗತ. ಸೊ ಮೊದಲಿಗೆ ಒಂದು ಪ್ರಾರ್ಥನೆ ಮಾಡಿ ಆಮೇಲಿಂದ ಶುರು ಮಾಡೋಣ ಚರ್ಚೆಯನ್ನು. ಮೊದಲಿಗೆ ಬೆನ್ನು ಕುತ್ತಿಗೆ ನೇರ ಇರಲಿ. ಎಲ್ಲರೂ ಎರಡು ಕೈಗಳಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ ಮುಖ್ಯವಾಗಿ ಹಣೆಯ ಭಾಗ ಮತ್ತು ಕಣ್ಣಿನ ಹುಬ್ಬುಗಳನ್ನು ವಿಶ್ರಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ ಹಾಗೆ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಿನ ಹರಿವಿನ ಮೇಲೆ ಕೇಂದ್ರೀಕರಿಸಿ ಹಾಗೆ ಉಸಿರಾಟವನ್ನು ಸಾಧ್ಯ ಆದಷ್ಟು ನಿಧಾನ ಮತ್ತು ದೀರ್ಘವಾಗಿ ಮಾಡಿ. ಗೆಟ್ ಇಂಟು ಸ್ಲೋ ಆ್ಯಂಡ್ ಡೀಪ್ ಬ್ರೀತಿಂಗ್. Three times Omkara. First breathe out, breathe in, inhale, inhale, feel the resonance of Omkara. ಹಾಗೆ ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ ಚಾಚಿ ಇದೇ ಭಾಗವನ್ನು ವಿಶಾಲಗೊಳಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲಕ್ಕೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತಂದು ಪಾಮಿಂಗ್ ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿಯಾಗಿ ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ಹಾಗೆ ಕೈಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ ಹಸ್ತಗಳನ್ನು ನೋಡಿ ರಿಲೀಸ್. ಸೊ
ಎಲ್ಲರೂ ವೀಡಿಯೋಗಳು ಕಳಿಸಿದೆ ಲಿಂಕ್ಗಳು. ನಮಸ್ತೆ. ಲಿಂಕ್ ನೋಡಿದ್ರಾ? ಫುಲ್ ವೀಡಿಯೋ ನೋಡಿದ್ರಾ? ಎರಡೂ ನೋಡಿದ್ರಾ? ತ್ರಾಟಕ ಮತ್ತು ಇದು ನೋಡಲಿಲ್ಲ ಸರ್. ನೋಡಿದ್ರಾ? ಹಾಂ ಅದೇ ಥಿಯರಿ ಇದು ನೋಡಿದ್ರಾ ಫುಲ್ಲು? ಓಕೆ, ಗುಡ್ ಗುಡ್. ನೀವು ನೋಡಿದ್ರಾ? ತ್ರಾಟಕದ್ದೇನೋ ನೋಡಿ. ಓಕೆ ಓಕೆ ಫೈನ್. ಸೊ ನಮಸ್ಕಾರ. ಓಕೆ, ನಾನು ಅಂದ್ಕೊಂಡಿದ್ದೆ ಅದರಲ್ಲಿ ಇರೋದನ್ನು ಬಿಟ್ಟು ಮಾತಾಡೋಣ ಅಂತ, ಬಟ್ ಅದ್ರ ನೆಸಸರಿ ಇರೋದೆಲ್ಲ ಅದರಲ್ಲೇ ಇದೆ ಆ್ಯಕ್ಚುಲಿ. ಸೊ ಓಕೆ, ತಿರ್ಗಾ ಓಕೆ ನೋಡೋಣ. ಅದತ್ತು ರಿಪಿಟೇಷನ್ಸ್ ಆಗದೆ ಇರೋ ಥರ ಅಂದರೆ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ವಿಲ್ ಜಸ್ಟ್ ಡಿಸ್ಕಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇವಾಗಿನ ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಹೈರಾರ್ಕಿ ಇದೆ ಅಲ್ಲ. ಸೊ ಹೈರಾರ್ಕಿ ಇನ್ ದ ಸೆನ್ಸ್ ಒಂದು ಲೆವೆಲ್ಗಳು. ಫಾರ್ ಎಕ್ಸಾಂಪಲ್, ಇವಾಗ ಇನ್ಸ್ಟ್ರಕ್ಟರ್ ಫಸ್ಟ್ ಬೇಸಿಕ್ ಲೆವೆಲ್ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ. ಅದಾಗಿ ಹೈಯರ್ ಲೆವೆಲ್ಗೆ ಟೀಚರ್ಗಳಿರ್ತಾರೆ. ಟೀಚರ್ಗಿಂತ ಮೇಲಿರೋರು ಯಾರು HOD ಇರ್ತಾರೆ. HODಗಿಂತ ಮೇಲಿರೋರು ಪ್ರಿನ್ಸಿಪಲ್ ಆದಮೇಲೆ ಸೆಕ್ರೆಟ್ರಿ. ಹಾಗೆ ಹೈರಾರ್ಕಿ ಇರುತ್ತಲ್ಲ. ಇನ್ ದ ಸೇಮ್ ವೇ ಆಗಿನ ಕಾಲದಲ್ಲೂ ಒಂದು ಟೀಚಿಂಗ್ ಸಿಸ್ಟಮಲ್ಲಿ ಒಂದು ಹೈರಾರ್ಕಿ ಇತ್ತು. ಸೊ ಫಸ್ಟು ಬೇಸಿಕ್ ಇನ್ಸ್ಟ್ರಕ್ಟರ್ ಬಂದು ಅಧ್ಯಾಪಕ ಅಥವಾ ಉಪಾಧ್ಯಾಯ ಅಂತ ಹೇಳ್ತಾಯಿದ್ರು. ಈ ಅಧ್ಯಾಪಕ ಅಥವಾ ಉಪಾಧ್ಯಾಯನ ಕೆಲಸ ಏನಪ್ಪ ಅಂದರೆ, ಸೊ ಇನ್ಫಾರ್ಮೇಷನ್ಸ್ನ ಗ್ಯಾದರ್ ಮಾಡೋದು, ಇರೋ ಜ್ಞಾನವನ್ನು ಪಡ್ಕೊಂಡು ಅದನ್ನು ಶಿಷ್ಯಂದ್ರಿಗೆ ಅಥವಾ ಸ್ಟೂಡೆಂಟ್ಸ್ಗಳಿಗೆ ತಲುಪಿಸುವಂಥದ್ದು. ಇದು ಬಂದು ಉಪಾಧ್ಯಾಯನ ಕೆಲಸ. ಅಂದರೆ ಏನೇನು ಸೋರ್ಸ್ ಆಫ್ ನಾಲೆಜ್ ಅಂತ ಹೇಳ್ತೀವಿ, ಪುಸ್ತಕಗಳಾಗಿರ್ಬೋದು, ಅವ್ರದ್ದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದೆಲ್ಲನ ಗ್ಯಾದರ್ ಮಾಡ್ಕೊಂಡು ಅವ್ರ ಗುರುಗಳಿಂದ ಕಲ್ತಿರೋದು, ಬೇರೆ ಬೇರೆ ವ್ಯಕ್ತಿಗಳಿಂದ ಕಲ್ತಿರೋದು, ಅದನ್ನು ಸ್ವೀಕಾರ ಮಾಡಿಕೊಂಡು ಆ ನಾಲೆಜ್ನ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು. ಅದಕ್ಕೆ ಸಿಗುವಂತಹ ಸಂಭಾವನೆಗಳು ಅಲ್ಲಿರುವಂತಹ ಯಾವುದು ಗುರುಕುಲದಿಂದನೋ ಅಥವಾ ಅಲ್ಲಿರುವಂತಹ ರಾಜರುಗಳಿಂದನೋ ಅದು ತಲುಪ್ತಾ ಇತ್ತು ಅವ್ರಿಗೆ, ಅಧ್ಯಾಪಕರಿಗೆ. ಇದು ಬಂದು ಬೇಸಿಕ್ ಲೆವೆಲ್ ಆಫ್ ಟೀಚಿಂಗ್ ಇರುವಂಥ ವ್ಯಕ್ತಿಗಳ ಕೆಲಸ. ಅದಾಗಿ ನಮ್ಮ ಲೆವೆಲ್ ಹಂತದ ಮೇಲೆಡೆ ಬರುವಂಥವ್ರಿಗೆ ಆಚಾರ್ಯರು ಅಂತ ಹೇಳ್ತಾಯಿದ್ರು. ಆಚಾರ್ಯರ ಕೆಲಸ ಏನಪ್ಪ ಅಂದರೆ, ಅವರು ಸೇಮ್ ಇದೆಲ್ಲ ಇನ್ಫಾರ್ಮೇಷನ್ಸ್ನ ಗ್ಯಾದರ್ ಮಾಡಿಕೊಂಡು ಬುಕ್ಕಿಂದ, ಗುರುಗಳಿಂದ, ಹಿರಿಯರಿಂದ ಎಲ್ಲನೂ ಗ್ಯಾದರ್ ಮಾಡಿಕೊಂಡು ಆ ಇನ್ಫಾರ್ಮೇಷನ್ನ ಅವ್ರ ಆಚರಣೆಗೆ ತಗೊಂಡು ಅವ್ರಿಗಿರುವಂತಹ ಅನುಭವವನ್ನು ತಲುಪಿಸ್ತಾಯಿದ್ರು. ಅವ್ರನ್ನೆಲ್ಲ ಆಚಾರ್ಯರು ಅಂತ ಹೇಳ್ತಾಯಿದ್ರು. ಸೊ ಗೊತ್ತಾಯ್ತಲ್ಲ, ಮೊದಲಿದ್ದವರು ಬರೀ ಅವ್ರಿಗೆ ಇನ್ಫಾರ್ಮೇಷನ್ಸ್ನ ಹಾಗೆ ತಲುಪಿಸ್ತಾಯಿದ್ರು. ಇವರು ಅವರ ಅನುಭವವನ್ನು ತೊಗೊಂಡು ಅವ್ರ ಅನುಭವದಲ್ಲೂ ಈ ಪಾತ್ನಲ್ಲಿ ಏನೇನಿದೆ, ಏನು ಪ್ಲಸ್ಸು ಮೈನಸ್ಸು ಅದನ್ನೆಲ್ಲ ತಿಳ್ಕೊಂಡು ಅದನ್ನು ಶಿಷ್ಯಂದ್ರಿಗೆ ತಲುಪಿಸ್ತಾಯಿದ್ರು. ಅವ್ರನ್ನೆಲ್ಲ ಆಚಾರ್ಯರು ಅಂತ ಕರೀತಾಯಿದ್ವಿ. ಅದಕ್ಕಿಂತ ಹೈಯರ್ ಲೆವೆಲ್ ಇರುವಂಥವರು ಗುರುಗಳು. ಮತ್ತು ಆಚಾರ್ಯರಿಗೂ ಸಹ ಗುರುಕುಲ ಇದರಲ್ಲೆಲ್ಲ ಅವ್ರಿಗೆ ಸಿಗುವಂಥ ಸಂಭಾವನೆ ಅದೆಲ್ಲ ಸಿಗ್ತಾಯಿತ್ತು. ಅದಕ್ಕಿಂತ ಹೈಯರ್ ಲೆವೆಲ್ ಗುರುಗಳು ಹೆಂಗಪ್ಪ ಅಂದರೆ, ಅವ್ರು ಆಲ್ರೆಡಿ ಅವ್ರೇನು ಕಲಿಯೋ ಅವಶ್ಯಕತೆ ಇಲ್ಲ, ಎಲ್ಲನೂ ಕಲಿತ್ಬಿಟ್ಟಿರ್ತಾರೆ. ಕಲಿತು ಅವ್ರಿರುವಂಥ ಜ್ಞಾನವನ್ನು ಹೊರಗಡೆ ಸೂಸ್ತಾ ಇರ್ತಾರೆ ಅಷ್ಟೇ. ಅದರಿಂದ ಅವ್ರಿಗೆ ರಿಟರ್ನ್ ಏನು ಬರುವಂಥ ಅವಶ್ಯಕತೆನೇ ಇರೋದಿಲ್ಲ. ಅವರನ್ನು ಗುರುಗಳು ಅಂತ ಹೇಳುವಂಥದ್ದು. ಇದೇ ಒಂಥರ ಹೆಂಗಪ್ಪ ಅಂದರೆ, ಈಗ ಮಲ್ಲಿಗೆ ಹೂವಿನ ಗಿಡದ ಕೆಳಗಡೆ ಕೂತ್ಕೊಂಡು ಒಂಥರ ಕಂಪು ಹೊರಸೂಸ್ತಾ ಇರ್ತಲ್ಲ, ಗಮ್ ಅಂತ ವಾಸನೆ ಸುವಾಸನೆ ಬರ್ತಾ ಇರುತ್ತೆ. ಅದು ಈ ರಿಟರ್ನ್ ಅದೇನೂ ಎಕ್ಸ್ಪೆಕ್ಟ್ ಮಾಡ್ತಾ ಇರಲ್ಲ, ಜಸ್ಟ್ ಅದು ಮಾತ್ರ ಹಂಗೆ ಹೊರಸೂಸ್ತಾ ಇರುತ್ತೆ. ಅದನ್ನು ಸ್ವೀಕಾರ ಮಾಡುವಂಥವ್ರು ವಿದ್ಯಾರ್ಥಿಗಳ ಅವರ ಪಾಸಿಟಿವ್ ಅವ್ರ ಸ್ವೀಕೃತಿಯ ಗುಣ ಅಷ್ಟೇ. ಈಗ ಹಾಗೆ ಅವರು ಗುರುಗಳ ಕೆಲಸ ಏನಪ್ಪ ಅಂದರೆ, ಅವ್ರು ಇರುವಂತಹ ಜ್ಞಾನವನ್ನು ಹೊರಗಡೆ ಸೂಸ್ತಾ ಇರ್ತಾರೆ ಅಷ್ಟೇ. ಅದನ್ನು ನಾವು ಎಷ್ಟು ನೈಪುಣ್ಯತೆಯಿಂದ ನಾವು ಸ್ವೀಕಾರ ಮಾಡ್ತೀವಿ ವಿದ್ಯಾರ್ಥಿಗಳು, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಏನಕ್ಕೆ ಹೇಳಿದೆ ಅಂದರೆ, ಸೊ ಇದರಲ್ಲಿ ಈ ಯೋಗ ಅನ್ನುವಂಥದ್ದೇ ಒಂದು ತುಂಬ ವಾಸ್ಟ್ ಸಬ್ಜೆಕ್ಟು. ಅದರಲ್ಲಿ ಹಠಯೋಗ ಅನ್ನೋದು ಅದು ಇನ್ನೊಂದು ವಾಸ್ಟ್ ಸಬ್ಜೆಕ್ಟ್. ಹಠಯೋಗದಲ್ಲಿ ಕ್ರಿಯೆ ಅನ್ನೋದು ಅದು ತಿರ್ಗಾ ಇನ್ನೊಂಥರ ತುಂಬ ಬ್ರಾಡರ್ ಸಬ್ಜೆಕ್ಟ್ ಇದು. ಸೊ ಅದ್ರಲ್ಲಿ ನನಗಿರುವಂತಹ ನನಗಿನ್ನು ಅಲ್ಲಿ ಗ್ಯಾದರ್ ಮಾಡಿರೋ ವಿಚಾರಗಳನ್ನು ನಿಮ್ಗೆ ತಲುಪಿಸೋದಕ್ಕೆ ಸಹಾಯ ಮಾಡ್ತೀನಿ. ಮತ್ತು ಅದರಲ್ಲಿ ನನಗೊಂದಷ್ಟು ಏನೇನು ನಾನು ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ನನಗೇನೇನು ಅನುಭವಕ್ಕೆ ಬಂತು ಅದನ್ನು ತಕ್ಕ ಮಟ್ಟಿಗೆ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಗುರು ಲೆವೆಲಲ್ಲಿ ಇಲ್ಲ, ಆಚಾರ್ಯ ಲೆವೆಲ್ಗೂ ಇಲ್ಲ, ಸ್ಟಾರ್ಟಿಂಗ್ ಲೆವೆಲ್ ಇರೋ ಇನ್ಫಾರ್ಮೇಷನ್ನ ನಿಮ್ಗೆ ತಲುಪಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಷ್ಟು ಕೆಲಸ ನಾನು ಇಲ್ಲಿ ನೋಡ್ಕೊಳ್ತೀನಿ. ಅದ್ರ ಮೇಲೆ ಮತ್ತೆ ಇನ್ನೊಂದು ಕೆಲವೊಂದು ಪ್ರಾಕ್ಟೀಸ್ಗಳು, ಕ್ರಿಯೆಗಳನ್ನೇ ತುಂಬ ಬ್ರಾಡರ್ ಇಷ್ಟೊಂದು ಕ್ರಿಯೆಗಳು ಬರುತ್ತೆ. ಮತ್ತು ಕೆಲವೊಂದೆಲ್ಲ ತುಂಬ ಕಾಂಪ್ಲೆಕ್ಸ್ ಕ್ರಿಯೆಗಳೆಲ್ಲ ಬರುತ್ತೆ. ಅದೆಲ್ಲ ನಾರ್ಮಲಾಗಿ ಸಂಸಾರಿಕ ಇದರಲ್ಲಿ ಮೆಟೀರಿಯಲಿಸ್ಟಿಕ್ ಮಾಡೋದು ನಾವು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುವಂಥ ಕ್ರಿಯೆಗಳೆಲ್ಲ ಇದ್ದಾವೆ. ಸೊ ಅದನ್ನೆಲ್ಲ ನಾನು ಅನುಭವಕ್ಕೆ ತೊಗೊಂಡಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಜಸ್ಟ್ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ, ಇಂಥದ್ದೆಲ್ಲ ಇದ್ದಾವೆ ಅನ್ನೋಂಥದ್ದನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಯಾವುದೇ ನಾವೆಲ್ಲ ಅಭ್ಯಾಸ ಮಾಡಬಹುದು. ಮತ್ತು ನಾನು ಯಾವುದನ್ನು ಅಭ್ಯಾಸ ಮಾಡ್ಕೊಂಡು ಅನುಷ್ಠಾನಕ್ಕೆ ತೊಗೊಂಡಿದ್ದೀನಿ ಅದನ್ನು ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ಇರುವಂಥ ಅಭ್ಯಾಸದ ಎಕ್ಸ್ಪೀರಿಯೆನ್ಸ್ಗಳನ್ನು ಇರುವಂಥ ಅಭ್ಯಾಸಗಳ ಬಗ್ಗೆ ಮಾಹಿತಿಗಳನ್ನು ನಿಮ್ಗೆ ತಲುಪಿಸೋದಕ್ಕೆ ನಾನು ಸಹಕಾರ ಮಾಡ್ತೀನಿ. ಸೊ ಓಕೆ, ಈಗ ಮೊದಲಿಗೆ ನಾವು ಎಲ್ಲಿಂದ ಶುರು ಮಾಡೋಣ ಅಂದರೆ, ಫಸ್ಟು ಈ ಷಟ್ಕರ್ಮ ಯೋಗ ಅನ್ನುವಂಥ ಈ ಸಮುದ್ರದಲ್ಲಿ ಷಟ್ಕರ್ಮ ಎಲ್ಲಿದೆ ಅಂತ ಫಸ್ಟು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಸೊ
ಸೊ ತಿರ್ಗಾ ರಿಪಿಟೇಷನ್ಸ್ ಆಗುತ್ತೆ ಬಿಡು, ಬಟ್ ಓಕೆ. ಯೋಗ ಅಂದ್ರೇನು? ವಾಟ್ ಈಸ್ ಯೋಗ? ಓಕೆ, ವೈ ಆತ್ಮ. ಹಾಂ, ಓಕೆ ಓಕೆ. ಯೋಗ ಅನ್ನೋಂಥದ್ದು ಒಂದೊಂದು ಟೆಕ್ಸ್ಟ್ ಒಂಥರ ಡೆಫಿನೇಷನ್ಸ್ಗಳು ಬರ್ತಾ ಹೋಗುತ್ತೆ, ನಿಮಗೆ ವೇರಿಯಸ್ ಡೆಫಿನೇಷನ್ ಸಿಕ್ಬಿಡುತ್ತೆ. ಒಂದು ಹೇಳೋ ನೀವು ಯುಜ್ಯತೆ ಅತೆ ಇತಿ ಅನೇನ ಯೋಗ ಅಂತ ಹೇಳ್ತೀವಿ, ಅಂದರೆ ದೇ ಇಟ್ಸ್ ಕಾಂಬಿನೇಷನ್ ಆಫ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಂತ ಅದು ಒಂದು ಎಕ್ಸ್ಪ್ಲನೇಷನ್ಸ್ ಇದೆ. ನೀವು ಹೇಳುವಂಥದ್ದು ಅದೇ ಅಂದರೆ ನಮ್ಮ ಜೀವಾತ್ಮವನ್ನು ಪರಮಾತ್ಮನಿಗೆ ಜೊತೆ ಏನು ಸೇರಿಸುವುದು, ಅದನ್ನೇ ಯೋಗ ಅಂತ ಅದು ಒಂದು ಶ್ಲೋಕ ಬರುತ್ತೆ, ಅದು ಒಂದು ಏನು ಯೋಗದ ಡೆಫಿನೇಷನ್ ಇದೆ. ಮತ್ತು ಯೋಗ ಕರ್ಮಸ ಕೌಶಲಂ ಅಂದರೆ ನೀವು ಪ್ರೆಸೆಂಟ್ ನೀವೇನು ಮಾಡ್ತಾಯಿದ್ರೋ ಪ್ರಸ್ತುತ ನೀವು ಮಾಡುವಂಥ ಕೆಲಸದ ಕಡೆ ನಿಮ್ಮ 100% ಕೊಡುವಂಥದ್ದು, ಅದನ್ನು ಯೋಗ ಅಂತ ಹೇಳಲಾಗುತ್ತೆ. ಸಮತ್ವಂ ಯೋಗ ಉಚ್ಯಂತೆ, ಬ್ಯಾಲೆನ್ಸ್ ಸ್ಟೇಟ್ ಆಫ್ ಮೈಂಡ್ ಅವ್ರ ಬ್ಯಾಲೆನ್ಸ್ ಸ್ಟೇಟ್ ಇಸ್ ಕಾಲ್ಡ್ ಯೋಗ ಅಂತ ಅದನ್ನು ಹೇಳಲಾಗುತ್ತೆ. ಮನಃಪ್ರಶಮನೋಪಾಯ ಅಂತ ಬರುತ್ತೆ. ಸೊ ಅದು ಇಟ್ಸ್ ಯೋಗ ಆಸ್ ಎ ಟ್ರಿಕ್ ಟು ಕಂಟ್ರೋಲ್ ದ ಮೈಂಡ್ ಅಂತ, ಅದು ಯೋಗ ಇದು ಒಂದು ಟ್ರಿಕ್ ಕಂಟ್ರೋಲ್ ಮಾಡೋಕ್ಕೆ ಮೈಂಡ್ನ ಅಂತ. ಸೊ ಆ ಥರ ಭಾಳಷ್ಟು ಡೆಫಿನೇಷನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಈ ಯೋಗದಲ್ಲಿ ನಿಮಗೆ 4 ಪಾರ್ಟ್ಸ್ ಬರುತ್ತೆ. ಯಾವ ಪಾರ್ಟ್ಸು? ರಾಜಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಕರ್ಮಯೋಗ. ಕರೆಕ್ಟ್. ಸೊ 4 ಪಾತ್ ಬರುತ್ತೆ. ಈ ಭಕ್ತಿ ಯೋಗ ಬಂದು ಪಾತ್ ಆಫ್ ಸೆಲ್ಫ್ ಸೆಂಟರ್ ಅಂತ, ತನ್ನನ್ನು ತಾನು ದೇವ್ರಿಗೆ ಅರ್ಪಿಸ್ಕೊಳ್ಳುವಂಥ ಆ ಮಾರ್ಗವನ್ನು ಭಕ್ತಿ ಯೋಗ ಅಂತ ಹೇಳ್ತೀವಿ. ಸೊ ಈ ನಾವು ಪೂಜೆ ಪುನಸ್ಕಾರ ಮಾಡುವಂಥದ್ದು, ಮತ್ತು ನಮ್ಮ ಈಗೋ ಏನು ನಮ್ಮ ಅಹಂಕಾರವನ್ನೇ ಬಿಟ್ಟು ದೇವ್ರಿಗೆ ನಾನು ದೇವರ ದಾಸ ಅನ್ನುವಂಥ ಭಾವನೆಯಲ್ಲಿರುವಂಥದ್ದು. ಸೊ ಇದೆಲ್ಲ ಬಂದು ಭಕ್ತಿ ಯೋಗಕ್ಕೆ ಬರುತ್ತೆ. ಸೊ ಅದು ಒಂದು ಪಾತ್ ಆಫ್ ರೀಚಿಂಗ್ ಟು ದ ಗಾಡ್ ಅಥವಾ ರೀಚಿಂಗ್ ಟು ಸ್ಯಾಲ್ವೇಷನ್ ಅವ್ರ ಮುಕ್ತಿ ಅಂತೆಲ್ಲ ಹೇಳ್ಬೋದು. ಸೊ ಅದು ಒಂದು ಪಾತ್ ಆಗುತ್ತೆ. ಇನ್ನೊಂದು ಪಾತ್ ಏನು ಹೇಳಿದ್ರಿ? ಪಾತ್ ಆಫ್ ಜ್ಞಾನ, ಪಾತ್ ಆಫ್ ಜ್ಞಾನ, ಪಾತ್ ಆಫ್ ನಾಲೆಜ್ ಅಂತ ಅದು ಒಂದು. ನೆಕ್ಸ್ಟ್ ಬಂದು ಕರ್ಮಯೋಗ, ಪಾತ್ ಆಫ್ ಆ್ಯಕ್ಷನ್, ಸೆಲ್ಫ್ಲೆಸ್ ಸರ್ವಿಸ್ ಮಾಡುವಂಥದ್ದು. ಮತ್ತು ಇದೆಲ್ಲ ಸುಮ್ಮನೆ ಜಸ್ಟ್ ಏನೋ ಮೇಲ್ಮೇಲೆ ಹೇಳ್ತಾ ಇದ್ದೀನಿ, ಇದೆಲ್ಲ ಡೀಪ್ ಒಂದೊಂದು ಏನೋ ಆಳವಾದ ಸಬ್ಜೆಕ್ಟ್ ಹೇಳೋದು. ಸೊ ಅದೇನು ಟಚ್ ಮಾಡೋಕ್ಕೆ ಹೋಗಲಿ, ಇರೋದು 4 ಪಾತ್ ಇದೆ. ಸೊ ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನಯೋಗ, ರಾಜಯೋಗ. ರಾಜಯೋಗ ಈಸ್ ಪಾತ್ ಆಫ್ ಸೆಲ್ಫ್ ಕಂಟ್ರೋಲ್ ಅಂತ ಬರುತ್ತೆ. ಅಂದರೆ ತನ್ನ ಮೇಲೆ ತಾನು ಹಿಡಿತ ಸಾಧಿಸ್ಕೊಳ್ಳುವಂಥ ಅಭ್ಯಾಸಗಳನ್ನು ನಾವು ಆ ಮಾರ್ಗವನ್ನು ನಾವು ರಾಜಯೋಗ ಅಂತ ಹೇಳಲಾಗುತ್ತೆ. ಆ ರಾಜಯೋಗದಲ್ಲಿ ಮೇಜರ್ಲಿ 2 ಪಾತ್ ಬರುತ್ತೆ. ಒಂದು ಅಷ್ಟಾಂಗ ಯೋಗ, ಇನ್ನೊಂದು ಬಂದು ಹಠಯೋಗ ಅಂತ. ಸೊ ಗೊತ್ತಾಯ್ತಲ್ಲ, ಯೋಗದಲ್ಲಿ 4 ಪಾತು: ಭಕ್ತಿ ಯೋಗ, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ. ಆ ರಾಜಯೋಗದಲ್ಲಿ 2 ಸಬ್ ಡಿವಿಷನ್ನು, ಒಂದು ಅಷ್ಟಾಂಗ ಯೋಗ, ಇನ್ನೊಂದು ಹಠಯೋಗ. ಅಷ್ಟಾಂಗ ಯೋಗದಲ್ಲಿ ನಿಮಗೆ ತಿರ್ಗಾ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಅಂಗಗಳು ಬರುತ್ತೆ. ಸೊ ಹಠಯೋಗದಲ್ಲಿ ಅದು ಕಾನ್ಸೆಪ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸೊ 2 ಮಾರ್ಗಗಳು. ಬಟ್ ಬೇಸಿಕಲಿ ಏನಪ್ಪ ಅಂದರೆ, ರಾಜಯೋಗ ಏನು ಹೇಳುತ್ತೆ ಅಂದರೆ, ಫಸ್ಟು ನಿಮ್ಮ ಮನಸ್ಸನ್ನು ಹಿಡಿತಕ್ಕೆ ತೊಗೊಳ್ಳಿ, ಆನಂತರ ದೇಹ ತಾನಾಗಿ ಹಿಡಿತಕ್ಕೆ ಬರುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಬಂದು ಮೇಯ್ನ್. ನಾನು ಸೂಪರ್ಫಿಷಿಯಲ್ ಹೇಳ್ತಾ ಇದ್ದೀನಿ, ಮೇಯ್ನ್ ಒಂದು ಕಾನ್ಸೆಪ್ಟ್ ಅದು ಬರುತ್ತೆ. ಅಂದರೆ ಫಸ್ಟು ನಿಮ್ಮ ಮನಸ್ಸನ್ನು ಹಿಡಿತಕ್ಕೆ, ಮನಸ್ಸಿನ ಕಡೆಯೇ ಫಸ್ಟ್ ಫೋಕಸ್ ಮಾಡುವಂಥದ್ದು. ಅದಕ್ಕೆ ಯಮ, ನಿಯಮ ಎಲ್ಲ ಫಸ್ಟು ಮನಸ್ಸನ್ನೇ ಫಸ್ಟ್ ಹೇಳ್ದು. ಯಮದಲ್ಲಿ ಏನೇನು ಬರ್ತದೆ? ಸತ್ಯ ಹೇಳಬೇಕು, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಇದೆಲ್ಲ ಬಂದು ಮೈಂಡ್ ಕಂಟ್ರೋಲ್ಗಳೇ, ಮೈಂಡ್ ಕಡೆನೇ ಫೋಕಸ್ ಮಾಡುವಂಥದ್ದು. ಫಸ್ಟ್ ಬಂದು ಮೈಂಡ್ ಕಡೆನೇ ಫೋಕಸ್ ಮಾಡುವಂಥದ್ದು ಅಷ್ಟಾಂಗ ಯೋಗದಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಹಠಯೋಗ. ಹಠಯೋಗದಲ್ಲಿ ಬಂದು ಬಾಡಿ ಫಸ್ಟ್ ಕಂಟ್ರೋಲ್ ತೊಗೊಳ್ಳಿ, ಆಮೇಲೆ ನಿಮ್ಮ ಮೈಂಡ್ ಕಂಟ್ರೋಲ್ ತೊಗೊಳ್ಳೋಕ್ಕೆ ಅನುಕೂಲ ಆಗುವಂತೆ ಅನ್ನೋದು. ಎರಡೂ ಅಟ್ ದ ಎಂಡ್ ಆಫ್ ದ ಡೇ ಬಂದು ನಿಮ್ಮ ಮುಕ್ತಿ ಪಡೆಯುವಂಥದ್ದು ಗುರಿ ಬಂದು ಅದೇನೆ. ಮಾರ್ಗಗಳು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ, ಪಾತ್ ಮಾತ್ರ ಡಿಫ್ರೆಂಟ್ ಆಗುತ್ತೆ. ಇವು ಫಸ್ಟು ಮೈಂಡ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿ ಬಾಡಿ ಕಡೆಯಿಂದ ಶುರು ಮಾಡಿ ಅಂತ ಹೇಳೋದು. ಮತ್ತು ಇದು ಕರೆಕ್ಟಾ ಅದು ಕರೆಕ್ಟಾ ಅಂತೇನಲ್ಲ. ಸೊ ನಮಗೆ ಯಾವ ಸೂಟ್ ಆಗುತ್ತೆ ನಾವು ಆ ಪಾತ್ ತೊಗೊಳ್ಬೋದು. ಕೆಲವರು ಮೈಂಡ್ ಚೆನ್ನಾಗಿ ನಾನು ಕಂಟ್ರೋಲ್ ತೊಗೊಳ್ತೀನಿ, ನಂಗೆ ಈ ಪಾತ್ ಇಷ್ಟ ಅಂದರೆ ನೀವು ಆ ಪಾತೇ ತೊಗೊಳ್ಬೋದು. ಕೆಲವು ನನಗೆ ಈ ಪಾತ್ ಫಸ್ಟ್ ನನ್ನ ಬಾಡಿ ಮೇಲೆ ಕಂಟ್ರೋಲ್ ತೊಗೊಂಡು ಹೋಗ್ತೀನಿ ಅಂದರೆ ಈ ಪಾತ್ ಬೇಕಂದ್ರೆ ಯು ಕ್ಯಾನ್ ಚೂಸ್. ಸೊ ಇದರಲ್ಲಿ ಜಾಸ್ತಿ ನಿಮ್ಗೆ ಹಠಯೋಗದಲ್ಲಿ ಜಾಸ್ತಿ ಬಾಡಿ ಕಡೆ ಎಲ್ಲ ನಿಮಗೆ ಫೋಕಸ್, ನಿಮ್ಗೆ ಬರುವಂತಹ ಆಸನಗಳ ಬಗ್ಗೆ ಎಕ್ಸ್ಪ್ಲೇಷನ್ಸ್ಗಳು, ಪ್ರಾಣಾಯಾಮಗಳ ಬಗ್ಗೆ ಎಕ್ಸ್ಪ್ಲೇಷನ್ಸ್ಗಳು, ಕ್ರಿಯೆಗಳು, ಬಂಧಗಳು, ಮುದ್ರೆಗಳು, ಇದೆಲ್ಲ ಬಂದು ಹಠಯೋಗದಲ್ಲಿ ಜಾಸ್ತಿ ಸ್ಟ್ರೆಸ್ ಆಗುವಂಥದ್ದು. ಅಷ್ಟಾಂಗ ಯೋಗದಲ್ಲಿ ನಿಮ್ಗೆ ತುಂಬ ಕಡಿಮೆ, ಬರೀ ನಿಮಗೆ ಅದು ಲಕ್ಷಣಗಳು ಮಾತ್ರ ಹೇಳುವಂಥದ್ದು. ಈಗ ಸ್ಥಿರಂ ಸುಖಂ ಆಸನಂ, ಪ್ರಯತ್ನ ಶೈಥಿಲ್ಯ, ಅನಂತ ಸಮಾಪತ್ತಿಭ್ಯಾಮ್, ಇದೆಲ್ಲ ಬರೀ ಒಂದೊಂದೇ ಸೂತ್ರಗಳು. ನಿಮ್ಗೆ ಅದರಲ್ಲಿ ಡೀಪರ್ ಯಾವ ಆಸನ ಹೆಂಗೆ ಮಾಡೋದು ಮತ್ತು ಅದರ ಬಗ್ಗೆ ನಿಮಗೆ ಅಷ್ಟೊಂದು ಡೀಟೇಲ್ಡಾಗಿ ಸಿಗೋದಿಲ್ಲ. ಬಟ್ ಹಠಯೋಗದಲ್ಲಿ ನಿಮಗೆ ಡೀಟೇಲಾಗಿ ಸಿಗುತ್ತೆ. ಕುಕ್ಕುಟಾಸನ ಹೆಂಗೆ ಮಾಡಬೇಕು, ಕೂರ್ಮಾಸನ ಹೆಂಗೆ ಮಾಡಬೇಕು, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಡಾಗಿ ಸಿಗುವಂಥದ್ದು ನಿಮಗೆ ಹಠಯೋಗದಲ್ಲಿ. ಈ ಹಠಯೋಗದಲ್ಲಿ ನಿಮಗೆ ಆಸನ, ಬಂಧ, ಮುದ್ರಾ, ಕ್ರಿಯೆಗಳು, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲನೇಷನ್ಸ್ ಬರುವಂಥದ್ದು
ಹಠಯೋಗದಲ್ಲಿ. ಹಠಯೋಗ ಕಾನ್ಸೆಪ್ಟು ಬೈ ಏನೋ ಸಿಂಪ್ಲಿಫೈಡಾಗಿ ಇದನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಸಿಂಪ್ಲಿಫೈಡಾಗಿ ನಮ್ಮ ಹಠ ಅಂತ ಹೇಳಿದ್ರೆ ಹ ಅಂದರೆ ಹಾಂ ಓಕೆ. ಸೊ ಒಂದನ್ನು ಚಂದ್ರಾಣಿ ಅಂತ ಕರಿತೀವಿ, ಇನ್ನೊಂದನ್ನು ಸೂರ್ಯನಾಡಿ ಅಂತ ಕರಿತೀವಿ. ಈ ಎರಡೂ ನಾಡಿಗಳ ಮಧ್ಯೆ ಬ್ಯಾಲೆನ್ಸ್ ತರೋದೇ ಹಠಯೋಗ ಅಂತ. ಆ ಎರಡೂ ನಾಡಿಗಳ ಬಗ್ಗೆ ಬ್ಯಾಲೆನ್ಸ್ ತೊಗೊಂಡಾಗ ಸುಷುಮ್ನ ನಾಡಿ ಅಂತ ಒಂದು ನಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಆ ಆ್ಯಕ್ಟಿವೇಟ್ ಮಾಡುವಂಥದ್ದು, ಅದು ಆ್ಯಕ್ಟಿವೇಟ್ ಆದಾಗ ನಿಮಗೆ ಕುಂಡಲಿನಿ ಆ್ಯಕ್ಟಿವೇಟ್ ಆಗುತ್ತೆ. ಕುಂಡಲಿನಿ ಆ್ಯಕ್ಟಿವೇಟ್ ಆಗಿ ಅದು ಕುಂಡಲಿನಿ ಬಂದು ಇಸ್ ಬೇಸ್ ಆಫ್ ದ ಸ್ಪೈನಲ್ಲಿ ಇರುತ್ತೆ ಅಂತ. ಸೊ ಆ ಬೇಸ್ ಆಫ್ ದ ಸ್ಪೈನ್ ಇಂದ ಕುಂಡಲಿನಿಯನ್ನು ನಾವು ಶಿವ ಅಂತ ಹೇಳ್ತೀವಿ. ನಮಗೆ ಸಹಸ್ರ ತಲುಪಿಸುವಂಥದ್ದು ಅದೇ ನಿಮ್ಮ ಗುರಿ ಅಂತ. ಯಾವಾಗ ಶಿವಶಕ್ತಿ ಸಂಯೋಗ ಅಂತ ಹೇಳ್ತೀವಿ. ಸೊ ಆ ಶಿವನ ಆ ಶಕ್ತಿಯನ್ನು ನಾವು ಜಾಗೃತಿಗೊಳಿಸ್ಕೊಂಡು ಶಿವನಿಗೆ ತಲುಪಿಸಿದಾಗ ಯು ವಿಲ್ ಬಿ ಎಸ್ಕೇಪಿಂಗ್ ಫ್ರಮ್ ದ ಜೀವನ್ ಮರಣ, ಮುಕ್ತಿ ಸಿಗುತ್ತೆ. ಸೊ ಈ ಬರ್ತ್ ಆ್ಯಂಡ್ ಡೆತ್ ಸೈಕಲಿಂದ ಎಸ್ಕೇಪ್ ಆಗ್ತೀರಾ ಅನ್ನುವಂಥದ್ದು ಕಾನ್ಸೆಪ್ಟ್. ನಾನು ತುಂಬ ಮಾತಿನಲ್ಲಿ ಹಿಂಗೆ ಹೇಳ್ಬಿಟ್ಟೆ, ಬಟ್ ಇದು ಏನೋ ಸ್ಟೆಪ್ಸು ಎಲ್ಲ ತುಂಬ ದೊಡ್ಡದು. ಓಕೆ, ನಾಡಿಗಳೇ 72,000 ನಾಡಿಗಳಿದ್ದಾವೆ. ಅಷ್ಟು ನಾಡಿಗಳನ್ನು ಶುದ್ಧೀಕರಣ ಮಾಡುವಂಥದ್ದು ಅದು ಮೇಜರ್. ಅದು 72,000 ನಾಡಿಗಳು. ಅದರಲ್ಲಿ 3 ಮೇಜರ್ ನಾಡೀಸ್ ಬಂದು ನಾನು ಹೇಳಿದ್ರೆ ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನ ನಾಡಿ. ಈ 3ನ್ನ ಸಹ ಆ್ಯಕ್ಟಿವೇಟ್ ಮಾಡಿಕೊಂಡಾಗ ಕುಂಡಲಿನಿ ಶಕ್ತಿ ಆ್ಯಕ್ಟಿವೇಟ್ ಆದಾಗ ಒಂದೊಂದೇ ಚಕ್ರಕ್ಕೆ ರೀಚ್ ಆಗ್ತಾ ಹೋಗುತ್ತೆ ಅಂತ. ಚಕ್ರಗಳಿಂದ ಜಂಕ್ಷನ್ಸು. ಸೊ ಅದ್ರಲ್ಲಿ ತಿರ್ಗಾ ಭಾಳಷ್ಟು ಚಕ್ರಗಳಿದೆ. ಅದ್ರಲ್ಲಿ ಮೇಜರ್ ಚಕ್ರ ಬಂದು ಏನು ಷಟ್ಚಕ್ರಗಳು ಅಂತ ಹೇಳ್ತೀವಿ. ಸೊ 6 ಚಕ್ರಗಳು ಬರುತ್ತೆ. ಮೂಲಾಧಾರ, ಬೇಸ್ ಆಫ್ ದ ಸ್ಪೈನ್ ಇರುತ್ತೆ. ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ ಅಂತ ಷಟ್ಚಕ್ರಗಳು ಅಂತ ಹೇಳ್ತೀವಿ. 6 ಚಕ್ರಗಳು ಬರುತ್ತೆ. ನಿಮಗೆ ಕುಂಡಲಿನಿ ಶಕ್ತಿ ಒಂದೊಂದು ಕಡೆ ಒಂದೊಂದು ಚಕ್ರಕ್ಕೆ ರೀಚ್ ಆದಾಗಲೂ ಸಹ ನಿಮಗೆ ಅದಂತೆ ಆಗುವಂತಹ ಸಿದ್ಧಿಗಳೆಲ್ಲ ಥರ ಸಿಗ್ತಾ ಹೋಗುತ್ತೆ. ಮತ್ತು ನಿಮಗೆ ಆ ಎಕ್ಸ್ಪೀರಿಯನ್ಸ್ ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಹಾಗೆ ಅದು ಏನು ಸಹಸ್ರ ತಲುಪಿದ ಮೇಲೆ ಯು ವಿಲ್ ಬಿ ಎಸ್ಕೇಪಿಂಗ್ ಫ್ರಮ್ ದ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಅಂತ ಹೇಳುವಂಥದ್ದು. ಇಷ್ಟು ನಾನು ಗ್ಯಾದರ್ ಮಾಡಿರೋ ನಾಲೆಜು. ಸೊ ಇದು ಡಿಫ್ರೆಂಟ್ ವರ್ಷನ್ಸ್, ಡಿಫ್ರೆಂಟ್ ಬೇರೆ ಬೇರೆ ಟೆಕ್ಸ್ಟ್ಗಳಲ್ಲಿ ಬೇರೆ ಬೇರೆ ಥರ ಎಕ್ಸ್ಪ್ಲನೇಷನ್ಸ್ಗಳೆಲ್ಲ ಬರುತ್ತೆ. ಇನ್ನು ನಾದಯೋಗ ಈ ಥರದ್ದೆಲ್ಲ ಭಾಳಷ್ಟು ಎಕ್ಸ್ಪ್ಲನೇಷನ್ಸ್ ಬರುತ್ತೆ. ಇದು ಒಂದು ಎಕ್ಸ್ಪ್ಲನೇಷನ್. ಬೇಸಿಕಲಿ ಇಷ್ಟು ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಈ ಹಠಯೋಗ ಎಲ್ಲಿ ಬರುತ್ತೆ ಅಂದರೆ, ಸೊ ಈ ನಾಡಿಗಳ ಶುದ್ಧಿ ಮಾಡಬೇಕು ಅಂತ ಹೇಳಿದ್ನಲ್ಲ, ನಾಡಿಗಳನ್ನ ಶುದ್ಧೀಕರಣ ಮಾಡ್ಕೊಂಡು ನಿಮ್ಮ ಸುಷುಮ್ನ ನಾಡಿ ಆ್ಯಕ್ಟಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲ್ಲ. ಸೊ ನಾಡಿಗಳ ಶುದ್ಧಿ ಮಾಡಿಕೊಂಡು ಆ ಲೈಫ್ ನಿಮ್ಮ ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದಕ್ಕಿಂತ ಏನು ಪೂರ್ವಭಾವಿಯಾಗಿ ಈ ಕ್ರಿಯೆಗಳನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳುವಂಥ ಸ್ಕ್ರಿಪ್ಚರ್ಸು. ಸೊ ಒಂದು ಪ್ರಾಣಾಯಾಮ ನೀವು ನೇರ ಮಾಡೋಕ್ಕೆ ಹೋಯ್ತು ಅಂದರೆ ಏನಾದರೂ ನಿಮ್ಮ ನಾಡಿಗಳಲ್ಲಿ ಏನಾದರೂ ಬ್ಲಾಕೇಜಸ್ಗಳಿತ್ತು ಅಂದರೆ ಆ ಎನರ್ಜಿ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ ಅಂತ. ಸೊ ಆ ಎನರ್ಜಿ ಸರ್ಕ್ಯುಲೇಷನ್ಸ್ ಎಲ್ಲ ಚೆನ್ನಾಗಿ ಆಗಬೇಕು ಅಂದರೆ ನಿಮ್ಮ ಎನರ್ಜಿ ಚಾನಲ್ಸ್ಗಳೆಲ್ಲ ಓಪನ್ ಅಪ್ ಆಗಿರಬೇಕು. ಆ ಎನರ್ಜಿ ಚಾನಲ್ಸ್ ಎಲ್ಲ ಓಪನ್ ಅಪ್ ಆಗಿರಬೇಕು ಅಂದರೆ ನಿಮಗೆ ಈ ಕ್ರಿಯೆಗಳು ಬಹಳಷ್ಟು ನಿಮಗೆ ಸಮರ್ಪಕವಾಗಿ ನಿಮಗೆ ಸಹಾಯಕ್ಕೆ ಬರುತ್ತೆ ಅನ್ನುವಂಥದ್ದಕ್ಕೋಸ್ಕರ ಈ ಷಟ್ಕ್ರಿಯೆಗಳನ್ನು ಇಲ್ಲಿ ಏನು ಉಪಯೋಗಕ್ಕೆ ತೊಗೊಂಬಂದಿರುವಂಥದ್ದು. ಈ ಹೆಸರೇ ಹೇಳೋ ಹಾಗೆ ಮತ್ತಿನ್ನೊಂದು ಇದು ಒಂದು ಹಠಯೋಗ ಈ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಷಟ್ಕ್ರಿಯೆಗಳು ಹಿಂಗೆ ಹೆಲ್ಪ್ ಮಾಡುತ್ತೆ. ನೀವು ಆಯುರ್ವೇದಿಕ್ ಟರ್ಮ್ಸಲ್ಲಿ ನೀವು ಷಟ್ಕ್ರಿಯೆ ನೋಡೋಕ್ಕೆ ಬಂತು ಅಂದರೆ ಆಯುರ್ವೇದದ ಬೇಸಿಕ್ ಪ್ರಿನ್ಸಿಪಲ್ ಏನು ಬರುತ್ತೆ ಅಂದರೆ ನಿಮಗೆ ತ್ರಿದೋಷಗಳು ಅಂತ ಬರುತ್ತೆ. ತ್ರಿದೋಷಗಳು ಯಾವುದಾದ್ರು ಗೊತ್ತಾ? ವಾತ, ಪಿತ್ತ, ಕಫ. ಆಯುರ್ವೇದದ ಬೇಸಿಕ್ ತಳಹದಿ ಏನಪ್ಪ ಅಂದರೆ ಯಾವುದೇ ಸಮಸ್ಯೆಗಳು ಬಂದರೂ ಯಾವುದೇ ದೈಹಿಕ ಮಾನಸಿಕ ಕಾಯಿಲೆಗಳಿಗೆ ವಾತ, ಪಿತ್ತ, ಕಫದ ಇಂಬ್ಯಾಲೆನ್ಸ್ನಿಂದನೇ ಬರುವಂಥದ್ದು ಅಂತ ಏನು ಪ್ರತಿಪಾದನೆ ಮಾಡುವಂಥದ್ದು ಪ್ರತಿಪಾದನೆ ಮಾಡುವಂಥದ್ದು ಇರೋ ಕಾನ್ಸೆಪ್ಟ್ ಬಂದು ಅದು ಆಯುರ್ವೇದದಲ್ಲಿ ಏನೇ ನಿಮಗೆ ಸಮಸ್ಯೆಗಳು ಬಂದಿರೋದು, ದೈಹಿಕ ಮಾನಸಿಕ ಏನೇ ಸಮಸ್ಯೆ ಆದರೂ ಈ ವಾತ, ಪಿತ್ತ, ಕಫ ಈ ತ್ರಿದೋಷದಲ್ಲಿ ಆಗುವಂಥ ಇಂಬ್ಯಾಲೆನ್ಸಿಂದ ನಿಮಗೆ ಆ ಸಮಸ್ಯೆಗಳು ಕಾಣುತ್ತೆ ಅನ್ನುವಂಥದ್ದು ಆಯುರ್ವೇದ ಹೇಳುವಂಥದ್ದು. ಆ್ಯಂಡ್ ನೀವು ಯಾವಾಗ ಈ ಕ್ರಿಯೆಗಳನ್ನು ಅಭ್ಯಾಸ ಮಾಡ್ತಿರಲ್ಲ, ಕ್ರಿಯೆಗಳನ್ನು ಅಭ್ಯಾಸ ಮಾಡಿದಾಗ ಈ ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಸೊ ನೀವು ಷಟ್ಕರ್ಮ ಅಭ್ಯಾಸಗಳನ್ನ ಎಷ್ಟು ಚೆನ್ನಾಗಿ ನೀವು ಅಭ್ಯಾಸ ರೂಢಿಸ್ಕೊಳ್ತಾ ಬರ್ತೀರೋ ಅಷ್ಟು ಈ ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅದು ಬ್ಯಾಲೆನ್ಸ್ ಮಾಡಿದಾಗ ಇಡೀ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು. ನೀವು ಆಯುರ್ವೇದಿಕ್ ಆಸ್ಪೆಕ್ಟಿಂದ ಬಂದರೆ ನಿಮಗೆ ಷಟ್ಕರ್ಮಗಳು ನಿಮಗೆ ಈ ಥರ ಸಹಾಯಕ್ಕೆ ಬರುತ್ತೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ಇವಾಗ ನೇತಿನೆಲ್ಲ ಅಭ್ಯಾಸ ಮಾಡ್ತೀವಿ. ನೇತಿ ಅಭ್ಯಾಸ ಮಾಡಿದಾಗ ಎಕ್ಸೆಸ್ ಮ್ಯೂಕಸ್ ಏನಾದರೂ ಕಲೆಕ್ಟ್ ಆಗಿತ್ತು ಅಂದರೆ ಅದನ್ನು ರಿಲೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಕ್ಸ್ಟ್ರಾ ಮ್ಯೂಕಸ್ ಇದ್ದಾಗ ಅದನ್ನು ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೇತಿ ಅಭ್ಯಾಸ. ನೇತಿ, ಕಪಾಲಭಾತಿ ಎಲ್ಲ ಅಭ್ಯಾಸ ಮಾಡಿದಾಗ ಸೊ ದಟ್ ನಿಮ್ಮ ಪ್ರಾಣಾಯಾಮವನ್ನು ಇನ್ನಷ್ಟು ಸಮರ್ಪಕವಾಗಿ ನೀವು ಅಭ್ಯಾಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈಗ ನಿಮ್ಮ ಇಂಟೆಸ್ಟೈನ್ಸಲ್ಲಿ ಇಲ್ಲೆಲ್ಲ ನಾವು ಗ್ಯಾಸ್ ಅಕ್ಯುಮುಲೇಟ್ ಆಗಿತ್ತು ಅಂದರೆ ಶಂಖ ಪ್ರಕ್ಷಾಳನ ಕ್ರಿಯೆ ಅಂತೆಲ್ಲ ಮಾಡ್ತೀವಿ. ಅದು ಗ್ಯಾಸ್ ಅಕ್ಯುಮುಲೇಟ್ ಮಾಡೋದು ದಟ್ಸ್ ಆಲ್ಸೋ ಡಿಸ್ಟರ್ಬಿಂಗ್ ಯುವರ್ ಸಿಸ್ಟಮ್ ಆ್ಯಕ್ಚುಲಿ. ಆ ಎಕ್ಸಸ್ ವಿಂಡ್, ಗಾಳಿಯನ್ನು ಹೊರಗಡೆ ಹಾಕೋದಕ್ಕೆ ನಿಮಗೆ ಲಘು ಶಂಖ ಪ್ರಕ್ಷಾಳನ ಕ್ರಿಯೆ ಇದೆಲ್ಲ ಸಹಾಯ ಮಾಡುತ್ತೆ.
ಮತ್ತು ಎಕ್ಸಸ್ ಫ್ಯಾಟ್, ದಟ್ ಇಸ್ ಆಲ್ಸೋ ನಿಮಗೆ ಏನು ಇಟ್ಸ್ ಅನ್ ಇಂಬ್ಯಾಲೆನ್ಸ್ ಅಂದರೆ ಸೂಚಿಸುತ್ತೆ. ಆ ಎಕ್ಸಸ್ ಫ್ಯಾಟನ್ನು ಕಡಿಮೆ ಮಾಡೋದಕ್ಕೂ ನಿಮಗೆ ಕಪಾಲಭಾತಿ ಮತ್ತು ಕೆಲವೊಂದೆಲ್ಲ ಅಭ್ಯಾಸಗಳು ಮಾಡಿದ್ರೆ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ನೀವು ಆಯುರ್ವೇದಿಕ್ ಅಪ್ರೋಚಲ್ಲಿ ಬಂತು ಅಂದರೆ ನಿಮಗೆ ಷಟ್ಕರ್ಮ ಈ ರೀತಿ ನಿಮಗೆ ಹೆಲ್ಪ್ ಮಾಡುತ್ತೆ, ತ್ರಿದೋಷಗಳನ್ನು ಬ್ಯಾಲೆನ್ಸಾಗಿ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಹಠಯೋಗ ಆಸ್ಪೆಕ್ಟಲ್ಲಿ ಬಂತು ಅಂದರೆ ನೀವು ಪ್ರಾಣಾಯಾಮಗಳೆಲ್ಲ ಮಾಡಿದಾಗ ಆ ಎನರ್ಜಿ ಫ್ಲೋ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಿಮಗೆ ಷಟ್ಕರ್ಮಗಳು ಸಹಾಯ ಮಾಡುತ್ತೆ ಅನ್ನುವಂಥದ್ದು ಇರುವಂಥ ಟಾಪಿಕ್ಕು. ಸೊ ಈಗ ಷಟ್ಕರ್ಮದಲ್ಲಿ ಹೆಸರೇ ಹೇಳೋ ಹಾಗೆ ಷಟ್ ಅಂದರೆ 6 ಅಂತ ಅರ್ಥ ಬರುತ್ತೆ. ಕ್ರಿಯೆಗಳು ಅಂದರೆ ಅಭ್ಯಾಸಗಳು ಅಥವಾ ಆ್ಯಕ್ಷನ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಅಭ್ಯಾಸಗಳು ಅಂತ ನಾವು ತಿಳ್ಕೊಳ್ಬೋದು. ಸೊ 6 ಕ್ರಿಯೆಗಳು ಯಾವುದಪ್ಪ ಅಂದರೆ ನಾವು ಸೀಕ್ವೆನ್ಸ್ ಬಂದು ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್ಸು ಮತ್ತು ಸೂತ್ರದ ಪ್ರಕಾರ ಫಸ್ಟು ದೌತಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ನಮಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂತ ನಾವು ಮೇಲಿಂದ ಕೆಳಗಡೆ ಹಿಂಗೆ ತೊಗೊಳ್ತಾ ಬರೋಣ. ಸೊ ಆ್ಯಂಡ್ ಸಿಂಪಲ್ ಮೇಲಿಂದ ಅಂದರೆ ನೀವು ಕಪಾಲಭಾತಿ ಅಂದರೆ ಬೇಸಿಕ್ ಲೆವೆಲ್ ಈಸಿಯಾಗಿರೋ ಪ್ರಾಕ್ಟೀಸಿಂದ ಕಾಂಪ್ಲೆಕ್ಸ್ ಪ್ರಾಕ್ಟೀಸ್ ಕಡೆಗೆ ಹಿಂಗಿಂದ ಬಂದಾಗ ನಿಮಗೆ ಒಂದೊಂದಾಗ ಕಾಂಪ್ಲೆಕ್ಸ್ ಪ್ರಾಕ್ಟೀಸ್ ಕಡೆ ಹೋಗ್ತೇವೆ. ಫಸ್ಟ್ ಬಂದು ಕಪಾಲಭಾತಿ. ಸೊ ಬ್ರೈನ್ ಸೆಲ್ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಕಪಾಲಭಾತಿಯನ್ನು ಫಸ್ಟ್ ನೆನ್ಪಿಟ್ಕೊಳ್ಬೇಕು. ಫಸ್ಟ್ ಕ್ರಿಯಾ ಇಸ್ ಕಾಲ್ಡ್ ಆಸ್ ಕಪಾಲಭಾತಿ. ಸೆಕೆಂಡ್ ಬಂದು ಕಣ್ಣಿನ ಅಭ್ಯಾಸಗಳು. ಸೊ ಇದೆಲ್ಲ ಬಂದು ತ್ರಾಟಕ ಅಭ್ಯಾಸಗಳನ್ನು, ಕಣ್ಣಿನ ಸಂಬಂಧಪಟ್ಟಿದ ಅಭ್ಯಾಸಗಳನ್ನು ತ್ರಾಟಕ ಅಂತ ಕ್ಯಾಟರೈಸ್ ಮಾಡಲಾಗುತ್ತೆ. ಮೂರನೇ ಅಭ್ಯಾಸ ಬಂದು ನೇತಿ. ಸೊ ಮೂಗನ್ನು ಮತ್ತು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ನ ಕ್ಲೆನ್ಸ್ ಮಾಡೋಕ್ಕೆ ಸಹಾಯ ಮಾಡುವಂಥ ಅಭ್ಯಾಸಗಳನ್ನು ನೇತಿ ಅಂತ ಕ್ಯಾಟರೈಸ್ ಮಾಡಲಾಗತ್ತೆ. ಆಮೇಲೆ ಧೌತಿ, ಅದು ಬಂದು ನಮ್ಮ ಈಸೋಫೇಗಸ್, ಹೊಟ್ಟೆಯಿಂದ ನಮ್ಮ ಬಾಯಿನವರೆಗೂ ಇರುವಂತಹ ಆ ಚಾನಲ್ನ, ಆ ಪಾತ್ನ ಕ್ಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಧೌತಿ. ಅದಾದಮೇಲೆ ಲೋವರ್ ಅಬ್ಡಾಮಿನಲ್ ಟ್ರ್ಯಾಕ್ ಅಂದರೆ ನಮ್ಮ ಇಂಟೆಸ್ಟೈನ್ಸ್ನೆಲ್ಲ ಕ್ಲೆನ್ಸ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುವಂಥದ್ದು ಬಂದು ನೌಲಿ ಅಂತ ಅಭ್ಯಾಸ ಬರುತ್ತೆ. ಅದ್ರ ಬಗ್ಗೆ ಡೀಟೇಲಾಗಿ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ನಾನು ಹೇಳ್ತಾ ಹೋಗ್ಬಿಡ್ತೀನಿ. ಇದಾದಮೇಲೆ ಬಸ್ತಿ ಬಂದು ರೆಕ್ಟಮ್ ಅಥವಾ ಏನಲ್ ರೀಜನ್ನೆಲ್ಲ ಕ್ಲೆನ್ಸ್ ಮಾಡೋಕ್ಕೆ ನಿಮಗೆ ಧೌತಿ ಸಹಾಯ ಮಾಡುತ್ತೆ. ಸೊ ಯಾವುದ್ಯಾವುದು? ಕಪಾಲಭಾತಿ, ತ್ರಾಟಕ, ನೇತಿ, ಧೌತಿ, ನೌಲಿ, ಬಸ್ತಿ. ಗುಡ್. ಸೊ ಇಷ್ಟು 6 ಕ್ರಿಯೆಗಳು, ಷಟ್ ಕ್ರಿಯೆಗಳು. ಇದು ಮೇಜರ್ ಷಟ್ ಕ್ರಿಯೆಗಳು, ಇದು ಹೆಡ್ಡಿಂಗ್ಸ್ಗಳಷ್ಟೇ. ಇದು ಒಳಗಡೆ ತಿರ್ಗಾ ಸಬ್ ಡಿವಿಷನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಕಪಾಲಭಾತಿನಲ್ಲಿ ಏನೇನು ಸಬ್ ಡಿವಿಷನ್ಸು? ಸೊ ಓಕೆ, ಕಪಾಲಭಾತಿ ಮೇಡಮ್ ಥಿಯರಿ ಕ್ಲಾಸ್ ನೋಡಲಿಲ್ಲ? ಓಕೆ ಹಾಗಾದ್ರೆ ತಿರ್ಗಾ ಮುಂದಿನ ವಾರ ಏನು ಕ್ವಶನ್ಸ್ ಕೇಳೋಂಗಿಲ್ಲ ಹಾಗಾದರೆ. ಹಾಂ ಇಲ್ಲ, ಇದು ಕಪಾಲಭಾತಿ ಸಿಂಗಲ್ ಸರ್, ಅದು ಪ್ಯಾಸಿವ್ ಎಕ್ಸಲೇಷನ್. ಸೊ ಹಾಂ ಓಕೆ. ಸೊ ಇದು ನೀವು ಹೇಳಿದ ಲೆಫ್ಟ್ ನಾಸ್ಟ್ರಿಲ್ ಕಪಾಲಭಾತಿ, ರೈಟ್ ನಾಸ್ಟ್ರಿಲ್ ಕಪಾಲಭಾತಿ, ಆಲ್ಟರ್ನೇಟ್ ನಾಸ್ಟ್ರಿಲ್ ಕಪಾಲಭಾತಿ ಇದೆಲ್ಲ ಇದ್ದಾವೆ. ಅದೆಲ್ಲ ಅದು ತಿರ್ಗಾ ಫರ್ದರ್ ಸಬ್ ಡಿವಿಷನ್ಸಲ್ಲಿ ಅವೆಲ್ಲ ಬರುತ್ತೆ. ಸೊ ಮೇಜರ್ ಡಿವಿಷನ್ಸಲ್ಲಿ ಫಸ್ಟ್ ಬಂದು ವಾತಸಾರ ಕಪಾಲಭಾತಿ ಅಂತ. ಈ ವಾತಸಾರ ಕಪಾಲಭಾತಿಲಿ ಇದೆಲ್ಲ ಬರುತ್ತೆ. ನೀವು ಹೇಳಿದೆಲ್ಲ ಲೆಫ್ಟ್ ನಾಸ್ಟ್ರಿಲ್ಲು, ರೈಟ್ ನಾಸ್ಟ್ರಿಲ್ಲು ಅಂದರೆ ಗಾಳಿಯ ಸಹಾಯದಲ್ಲಿ ಮಾಡುವಂಥ ಕಪಾಲಭಾತಿ ಎಲ್ಲ ವಾತಸಾರ ಕಪಾಲಭಾತಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಜಲ ಕಪಾಲಭಾತಿ ಅಂತ, ನೀರಿನ ಸಹಾಯದಲ್ಲಿ ಮಾಡುವಂಥ ಕಪಾಲಭಾತಿಯನ್ನು ಜಲ ಕಪಾಲಭಾತಿ ಅಂತ ಹೇಳಲಾಗತ್ತೆ. ಜಲ ಕಪಾಲಭಾತಿಲಿ ತಿರ್ಗಾ 2 ಸಬ್ ಡಿವಿಷನ್ ಆಗುತ್ತೆ, ವ್ಯುತ್ಕರ್ಮ ಕಪಾಲಭಾತಿ ಮತ್ತು ಶೀತ್ಕರ್ಮ ಕಪಾಲಭಾತಿ ಅಂತ. ಓಕೆ, ಫಸ್ಟ್ ಬಂದು ವಾತಸಾರ ಕಪಾಲಭಾತಿ, ತಿರ್ಗಾ ವ್ಯುತ್ಕರ್ಮ ಕಪಾಲಭಾತಿ, ಅದಾದಮೇಲೆ ಶೀತ್ಕರ್ಮ ಕಪಾಲಭಾತಿ. ಈ ವ್ಯುತ್ಕರ್ಮ ಶೀತ್ಕರ್ಮ ಬಂದು ವಾಟರ್ ಬೇಸ್ಡು, ಫಸ್ಟ್ ಬಂದು ಏರ್ ಬೇಸ್ಡ್ ಕಪಾಲಭಾತಿ. ನೀವು ಗಾಳಿಯನ್ನು ಸಹಾಯದಲ್ಲಿ ಮಾಡೋದ್ರೆ ತಿರ್ಗಾ ಆ ಏನೋ ವಾತಸಾರ ಕಪಾಲಭಾತಿ ಮಿಕ್ಕಿದೆಲ್ಲ ನಾನು ಲೆಫ್ಟ್ ನಾಸ್ಟ್ರಿಲ್ ಎಕ್ಸಲೇಷನ್, ರೈಟ್ ನಾಸ್ಟ್ರಿಲ್ ಕಪಾಲಭಾತಿ, ಅದೆಲ್ಲ ಬಂದು ವಾತಸಾರದ ಕಡೆನೇ ಬಂದುಬಿಡುತ್ತೆ. ಈ ಇನ್ನು ಜಲ ಕಪಾಲಭಾತಿನಲ್ಲಿ ಇವೆರಡು ಬರುತ್ತೆ. ಓಕೆ, ಸೊ ತಿರ್ಗಾ ವಾತಸಾರಕ್ಕೆ ಬಂದರೆ ತಿರ್ಗಾ ಸಬ್ ಡಿವಿಷನ್ಸ್ ಬೇಕಾದಷ್ಟು ವೇರಿಯೇಷನ್ಸ್ಗಳು, ಅದು ಅವರ ಕ್ರಿಯೇಟಿವಿಟಿಗೆ ಅಂದರೆ ಅಕಾರ್ಡಿಂಗ್ ಟು ಏನೋ ಇದರಲ್ಲಿ ವಾತಸಾರ ಕಪಾಲಭಾತಿನೇ ಜಸ್ಟ್ ನಾರ್ಮಲ್ ಕಪಾಲಭಾತಿ ಇರುವಂಥದ್ದು. ಇವಾಗ ನೋಡಿದ್ರೆ ಬಟ್ ಗೇರಂಡ ಸಂಹಿತ ಅಂತ. ಓಕೆ, ಈ ಹಠಯೋಗ ನಾನು ಹೇಳಿದ್ನಲ್ಲ, ಏನು ಡಿಫ್ರೆಂಟ್ ಅಪ್ರೋಚಸ್ ಬರುತ್ತೆ ಅಂತ ಹೇಳಿಲ್ಲ, ಬೇರೆ ಬೇರೆ ಪಾತ್ಸ್. ಹಠಯೋಗದಲ್ಲಿ ತಿರ್ಗಾ ಬೇರೆ ಬೇರೆ ಪಾತ್ಸ್ಗಳಿದ್ದಾವೆ. ಸೊ ಹಠಯೋಗ ಒಂದು ಬಂದು ಹಠಯೋಗ ಪ್ರದೀಪಿಕಾ, ಮೇಯ್ನ್ ಬಂದು 4 ಮೇಜರ್ 4 ಟೆಕ್ಸ್ಟ್ಗಳಿದೆ. ಒಂದು ಬಂದು ಹಠಯೋಗ ಪ್ರದೀಪಿಕಾ, ಸ್ವಾತ್ಮಾರಾಮರು ಬರೆದಿರುವಂಥದ್ದು. ಸೊ ಅವರು ಒಂದು ಸೆಟ್ ಆಫ್ ಎಕ್ಸ್ಪ್ಲೇಷನ್ಸು ಅವ್ರದ್ದೊಂದು ಅಪ್ರೋಚಲ್ಲಿದೆ. ಸೊ ಇನ್ನೊಂದು ಬಂದು ಗೇರಂಡ ಸಂಹಿತ ಅಂತ ಒಂದು ಬುಕ್ ಇದೆ. ಗೇರಂಡ ಸಮೇತ ಗೇರಂಡ ಋಷಿಗಳು ಬರೆದಿರುವಂಥದ್ದು, ಅದು ಒಂದು ಸೆಟ್ ಆಫ್ ಪ್ರಾಕ್ಟೀಸ್ಗಳು ಮತ್ತು ಸ್ವಲ್ಪ ವೇರಿಯೇಷನ್ಸ್ ಇದೆ. ಅದೆಲ್ಲ ಹಂಗೆ ಸೈಡ್ ಬೈ ಸೈಡ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಏನೇನು ವೇರಿಯೇಷನ್ಸು ಗೇರಂಡ ಸಮೇತಲ್ಲಿ ಹೆಂಗಿದೆ, ಏನು ಹಠಯೋಗದಲ್ಲಿ ಹೆಂಗಿದೆ,
ಸೊ ಅಥವಾ ಬೇರೆ ಸಮೇತಲ್ಲಿ ಹೆಂಗಿದೆ ಅನ್ನೋದು ಕಡೆ ಒಂದು ಸ್ವಲ್ಪ ಇನ್ನು ಬೆಳಕು ಚೆಲ್ತಾ ಹೋಗೋಣ. ಹಾಗೆಯೇ ಇನ್ನೊಂದು ಬಂದು ಗೋರಕ್ಷ ಸಂಹಿತ ಅಂತ ಇದೆ, ಅದು ಗೋರಖನಾಥ ಋಷಿಗಳು ಬರೆದಿರುವಂಥದ್ದು, ಅದು ಬಂದು ಗೋರಕ್ಷ ಸಂಹಿತ. 4ನೇದು ಬಂದು ಹಠರತ್ನಾವಳಿ ಅಂತ ಅನ್ಬೇಕು, ಅದು ಶ್ರೀನಿವಾಸ ಭಟ್ಟಾಚಾರ್ಯ ಮಹಾಯೋಗೀಂದ್ರ ಅನ್ನುವಂಥವ್ರು ಬರೆದಿರುವಂಥದ್ದು. ಸೊ 4 ಗ್ರಂಥಗಳು, ಒಂದು ಬಂದು ಹಠಯೋಗ ಪ್ರದೀಪಿಕಾ ಸ್ವಾತ್ಮಾರಾಮರದು, ಗೇರಂಡ ಸಂಹಿತ ಋಷಿ ಗೇರಂಡ್ರದು, ಗೋರಕ್ಷ ಸಂಹಿತ ಋಷಿ ಗೋರಖನಾಥರದು, ಹಠರತ್ನಾವಳಿ ಬಂದು ಶ್ರೀನಿವಾಸ ಭಟ್ಟಾಚಾರ್ಯ ಮಹಾಯೋಗೀಂದ್ರ ಅನ್ನುವಂಥವ್ರದ್ದು. ಸೊ ಇದು ಒಂದು 4 ಮೇಜರ್ ಟೆಕ್ಸ್ಟ್ ಆಫ್ ಹಠಯೋಗ. ಸೊ ಇದ್ರ ಬೇಸ್ ಮೇಲೆ ನಾವು ಮಿಕ್ಕಿದೆಲ್ಲನೂ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರುವಂಥದ್ದು. ಸೊ ನಾನು ಹೇಳಿದೆಲ್ಲ ವಾತಸಾರ ಕಪಾಲಭಾತಿ ಹಠಯೋಗ ಪ್ರದೀಪಿಕದಲ್ಲಿ ಬರುವಂಥದ್ದು ಬರೀ ನೀವು ಬಿರುಸಾಗಿ ಉಸಿರನ್ನ ಹೊರಗಡೆ ಹಾಕಬೇಕು, ಪ್ಯಾಸಿವಾಗಿ ಉಸಿರನ್ನ ತಗೊಳ್ಬೇಕು. ಇದು ಒಂದು ಏನು ಹಠಯೋಗ ಪ್ರದೀಪಿಕದಲ್ಲಿರುವಂಥದ್ದು. ಬಟ್ ಗೇರಂಡ ಸಂಹಿತದಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಅದರಲ್ಲಿ ಏನು ಹೇಳುವಂಥದ್ದು ಅಂದರೆ ಲೆಫ್ಟಿಂದ ಉಸಿರು ತಗೊಳ್ಳೋದು ಮೇನ್ ನಾಡಿ ಶುದ್ಧೀಕರಣ ಪ್ರಾಣಾಯಾಮ. ಲೆಫ್ಟಿಂದ ಏನೇನು ತೊಗೊಂಡು ರೈಟಲ್ಲಿ ಬಿಡೋದು, ರೈಟಿಂದ ಏನೇನು ತೊಗೊಂಡು ಲೆಫ್ಟಲ್ಲಿ ಬಿಡೋದು, ನಾಡಿ ಶುದ್ಧೀಕರಣ ಪ್ರಾಣಾಯಾಮನೇ. ಬಟ್ ಎಕ್ಸಲೇಷನ್ ಮಾತ್ರ ಸ್ಪೀಡಾಗಿ ಮಾಡಬೇಕು. ಇನ್ಹೇಲ್ ಮಾಡೋದು ಎಕ್ಸಲೇಷನ್ ಸ್ಪೀಡಾಗಿ, ಹಿಂಗೆ ಸ್ಪೀಡಾಗಿ ಲೆಫ್ಟಿಂದ ತೊಗೊಂಡು ರೈಟಲ್ಲಿ ಫಾಸ್ಟಾಗಿ ಬಿಡೋದು, ರೈಟಿಂದ ತೊಗೊಂಡು ಲೆಫ್ಟಲ್ಲಿ ಫಾಸ್ಟಾಗಿ ಬಿಡುವಂಥದ್ದು. ಇದು ಬಂದು ಕಪಾಲಭಾತಿ ಅಂತ ಗೇರಂಡ ಸಂಹಿತೆಯಲ್ಲಿರುವಂಥದ್ದು. ಹಠಯೋಗ ಪ್ರದೀಪಿಕದಲ್ಲಿ ಜಸ್ಟ್ ಕೂತ್ಕೊಂಡು ಫಾಸ್ಟಾಗಿ ಎಕ್ಸೆಲ್ ಮಾಡುವಂಥದ್ದು ಬಂದು ವಾತಸಾರ ಕಪಾಲಭಾತಿ ಅಂತ. ಸೊ ಇಲ್ಲಿ ಮೆಕ್ಯಾನಿಸಮ್ ಏನಾಗುತ್ತೆ ಅಂದರೆ, ಸೊ ಅಂದರೆ 1 ಅವರ್ ಮುಗಿಸಿ ತ್ರಾಟಕಕ್ಕೂ ಹೋಗಬೇಕು. ಎಷ್ಟು ಕಡಿಮೆ ಟೈಮಲ್ಲಿ ಎಷ್ಟು ಕೂರ್ಸೋಕ್ಕಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಸೊ ಇದರಲ್ಲಿ ಏನಪ್ಪ ಅಂದರೆ ನಮ್ಮದು ಉಸಿರು ತೊಗೊಳೋದು ಬಂದು ಆ್ಯಕ್ಟಿವ್ ಆ್ಯಕ್ಷನ್ನು. ಜನರಲಿ ನಾವು ಬ್ರೀತ್ ಮಾಡಬೇಕಂದ್ರೆ ಉಸಿರು ತೊಗೊಳಕ್ಕೆ ಮಾತ್ರ ನಾವು ಫೋರ್ಸ್ ಹಾಕೋದು, ಉಸಿರು ಬಿಡೋಕ್ಕೆ ನಾವು ಫೋರ್ಸ್ ಹಾಕಲ್ಲ. ಉಸಿರು ಬಿಡೋಕ್ಕೆ ತಾನಾಗೆ ಹೋಗ್ಬಿಡುತ್ತೆ ಅಲ್ವಾ? ಉಸಿರು ತೊಗೊಳ್ಬೇಕಂದ್ರೆ ಮಾತ್ರ ಫೋರ್ಸ್ ಹಾಕಿ ಉಸಿರು ಬಿಡೋಕ್ಕೆ ತಾನಾಗೆ ಹೋಗ್ಬಿಡುತ್ತೆ. ಕಪಾಲಭಾತಿಲಿ ನಾವು ಉಲ್ಟಾ ಮಾಡ್ತೀವಿ, ಉಸಿರು ಬಿಡೋಕ್ಕೆ ಫೋರ್ಸ್ ಹಾಕ್ತೀವಿ, ಉಸಿರು ತೊಗೊಳೋದು ಆಟೋಮೆಟಿಕ್ಕಾಗಿ ನಡೆಯುತ್ತೆ. ಇದು ಹೆಂಗೆ ಅಂದರೆ ಇದು ಬೆಲ್ಲೌಸ್ ಅಂತ ಹೇಳ್ತೀವಿ. ಬೆಲ್ಲೌಸ್ ಅಂದರೆ ಇದು ಈ ಕುಲ್ಮೆ ಕೆಲಸ ಎಲ್ಲ ಮಾಡ್ತಾರಲ್ಲ ಅವ್ರ ಕೈಲಿ ಒಂದು ಇರುತ್ತಲ್ಲ, ಹಿಂಗೆ ಎಳಿತಾ ಇರ್ತಾರಲ್ಲ, ಅದು ಉಸಿರು ಗಾಳಿ ಹೋಗೋದಕ್ಕೆ ನೀವು ಹಿಂಗೆ ಎಳೆದಾಗ ಉಸಿರು ಅದು ಎಲ್ಲ ಏರ್ ಹಿಂಗೆ ಆಚೆ ಹೋಗೋದ ಕಡೆ ಫೋರ್ಸ್ ಹಾಕ್ತೀವಿ. ನೀವು ಫ್ರೀ ಬಿಟ್ಟರೆ ಸಾಕು, ಅದು ಉಸಿರು ತಾನಾಗೆ ಒಳ್ಳೆ ಬರುತ್ತೆ. ಸೇಮ್ ಈ ಕಪಾಲಭಾತಿಲಿ ಆ್ಯಕ್ಷನ್ ಹಂಗೆ, ನೀವು ಉಸಿರು ಹೊರಗಡೆ ಹಾಕೋಕ್ಕೆ ಮಾತ್ರ ಫೋರ್ಸ್ ಹಾಕ್ತೀರಾ, ಉಸಿರು ಬರೋದು ಅದು ತಾನಾಗೆ ಒಳ್ಳೆ ಬಂದುಬಿಡುತ್ತೆ. ಸೊ ಆ ಥರ ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡು ಮಾಡುವಂಥ ಅಭ್ಯಾಸವನ್ನು ಕಪಾಲಭಾತಿ ಅಂತ ಹೇಳುವಂಥದ್ದು. ಕಪಾಲಭಾತಿ ಕೆಲವೊಂದು ಸ್ಕೂಲ್ ಆಫ್ ಯೋಗದಲ್ಲಿ ಅದನ್ನ ಪ್ರಾಣಾಯಾಮ ಅಂತಲೂ ಕನ್ಸಿಡರ್ ಮಾಡ್ತಾರೆ, ಕೆಲವೊಂದು ಸ್ಕೂಲ್ ಆಫ್ ಯೋಗದಲ್ಲಿ ಕ್ರಿಯಾ ಅಂತಲೂ ಕನ್ಸಿಡರ್ ಮಾಡ್ತಾರೆ. ಆ ಇದಕ್ಕೆ ಹೋಗೋದು ಬೇಡ, ಅದು ನೆವರ್ ಎಂಡಿಂಗ್ ಡಿಬೇಟ್. ಇದು ಕಡೆನೂ ಒಂದಷ್ಟು ಜನ ಹೇಳ್ತಾರೆ, ಅದು ಕಡೆ ಒಂದಷ್ಟು ಜನ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಯಾವುದು ಕನ್ಕ್ಲೂಷನ್ಸು ಅದೆಲ್ಲನೂ ಇದಾಗುತ್ತೆ. ಸೊ ಅದು ಯಾವುದೇ ಇರಲಿ ನಿಮ್ಗೆ ಸಿಗುವಂಥ ಬೆನಿಫಿಟ್ ಸಿಕ್ಕತ್ತೆ. ಸೊ ಆ ಥರ ಇದು ಮಾಡುವಂಥದ್ದು. ಮತ್ತು ಅದರದ್ದೇ ಆದಂಥ ಫರ್ದರ್ ಎಕ್ಸ್ಪ್ಲನೇಷನ್ಸ್ಗಳೆಲ್ಲ ಇದ್ದಾವೆ. ಸೊ ನೀವು ಉಸಿರು ಬಿಟ್ಟಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ಉಸಿರು ತೊಗೊಂಡಾಗ ನಿಮಗೆ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ನೀವು ಫಾಸ್ಟಾಗಿ ಉಸಿರು ತೊಗೊಂಡ್ರೆ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ಒಂಥರ ರಿಲ್ಯಾಕ್ಸ್ ಫೀಲ್ ಮಾಡಬೇಕಂದ್ರೆಲ್ಲ ಉಸಿರು ಬಿಡೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಟ್ಟುಸಿರು ಬಿಟ್ಟ ಈ ಥರ ಹೇಳ್ತಾರೆ. ನಿಟ್ಟುಸಿರು ಬಿಟ್ಟ ಅಂದರೆ ಒಂದು ರಿಲ್ಯಾಕ್ಸ್ಡ್ ಬ್ರೆತ್. ಯಾವಾಗ ಎಕ್ಸಲೇಷನ್ ಲೆಂತ್ ಆಗುತ್ತಲ್ಲ ಅವಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ. ಅದಕ್ಕೆ ಪ್ರಾಣಾಯಾಮದಲ್ಲಿ ಹೇಳ್ತಾರಲ್ಲ, ಸೊ ಇನ್ಹೇಲೇಷನ್ಗಿಂತ ಎಕ್ಸಲೇಷನ್ ಜಾಸ್ತಿ ಲೆಂತಿಯಾಗಿರಲಿ. ಎಕ್ಸಲೇಷನ್ ಇವಾಗ 4 ಕೌಂಟಲ್ಲಿ ಇನ್ಹೇಲ್ ಮಾಡಿದ್ರೆ 8 ಕೌಂಟಲ್ಲಿ ಎಕ್ಸೇಲ್ ಮಾಡಿದ್ದು. ಯಾವ ಎಕ್ಸಲೇಷನ್ ನೀವು ಲೆಂತಾಗಿ ಮಾಡ್ತಿರಲ್ಲ ಅವಾಗ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ, ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯು ಶುಡ್ ಎಕ್ಸೇಲ್ ಮೋರ್ ಅಂತ ಹೇಳುವಂಥದ್ದು. ಕಪಾಲಭಾತಿನಲ್ಲಿ ಎಕ್ಸೇಲ್ ಫಾಸ್ಟ್ ಮಾಡಲ್ಲ, ಎಕ್ಸೆಲ್ ಸ್ಲೋ ಮಾಡೋಣ, ಎಕ್ಸಲೇಷನ್ ಸ್ಪೀಡ್ ಮಾಡಿಬಿಡ್ತೀವಿ. ಸೊ ದಟ್ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ. ಸೊ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ಏನು, ಇಟ್ಸ್ ನಥಿಂಗ್ ಬಟ್ ಏನಪ್ಪ ಅಂದರೆ ಯಾರು ಆಲಸ್ಯ ಇದೆ, ಲ್ಯಾಥರ್ನಿಕ್ ಇದೆ, ಡಲ್ ಫೀಲ್ ಇದೆ, ಸೊ ಅಂಥವ್ರು ಏನಾದರೂ ಕಪಾಲಭಾತಿ ಮಾಡಿದ್ರೆ ಅವ್ರನ್ನ ಆ್ಯಕ್ಟಿವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಇಸ್ ನಾನು ಆ್ಯಕ್ಟಿವೇಟ್ ಮಾಡುವಂಥ ಸಿಸ್ಟಮ್, ನಿಮ್ಮನ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಈ ಯಾರು ಸ್ಟ್ರೆಸ್ಸು, ಟೆನ್ಷನ್ನು, ಪ್ರೆಷರೆಲ್ಲ ಇರ್ತಾರಲ್ಲ ಅವರಾದಷ್ಟು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡಬೇಕು. ಅವರಾದಷ್ಟು ಎಕ್ಸಲೇಷನ್ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿದಷ್ಟು ಅವ್ರಿಗೆ ಮೈಂಡು ಎಲ್ಲ ಬಾಡಿ ಎಲ್ಲ ರಿಲ್ಯಾಕ್ಸ್ಡ್ ಆಗೋದಕ್ಕೆ, ಕಾಮ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾರ್ಮಲಿ ಇನ್ಹೇಲ್ ಮಾಡಿ ಸ್ಲೋ ಎಕ್ಸಲೇಷನ್ ಈ ಅಭ್ಯಾಸ ಬಂದು ನಿಮಗೆ ಏನಾದರೂ ಸ್ಟ್ರೆಸ್ ಟೆನ್ಷನ್ ಇದ್ದರೆ ಅದು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂಥರ ಡಲ್ಲು ಲ್ಯಾಥರ್ಜಿಕ್ ಫೀಲಿಂಗ್ ಎಲ್ಲ ಇದ್ದಾಗ ಇದೆಲ್ಲ ವೈಟಲೈಸಿಂಗ್ ಪ್ರಾಣಾಯಾಮ ಅಂತ ಹೇಳ್ತೀವಿ. ಫಾಸ್ಟಾಗಿ ಬ್ರೀತ್ ಮಾಡುವಂಥ ಪ್ರಾಣಾಯಾಮ ಮಾಡಿದ್ರೆ ನಿಮ್ಮನ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು. ಇದು ಕಪಾಲಭಾತಿ ನಮ್ಗೆ ಈ ಥರ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಇನ್ನೆರಡು ಹೇಳಿದ್ನಲ್ಲ, ಯಾವುದ್ಯಾವುದು ವ್ಯುತ್ಕರ್ಮ ಕಪಾಲಭಾತಿ, ಶೀತಕರ್ಮ ಕಪಾಲಭಾತಿ ಅಂತ. ವ್ಯುತ್ಕರ್ಮ ಕಪಾಲಭಾತಿಲಿ ಪ್ರಾಕ್ಟೀಸ್ ಏನು ಮಾಡ್ತೀವಿ, ಇದನ್ನೆಲ್ಲ ನಾಳೆ ಪ್ರಾಕ್ಟೀಸ್ ಮಾಡೋಣ ಇದೆಲ್ಲ. ಸೊ ಲ್ಯೂಕ್ ವಾರ್ಮ್ ಸಲೈನ್ ವಾಟರ್ ಅಂತ ಹೇಳ್ತೀವಿ. ಅಂದರೆ ಉಗುರು ಬೆಚ್ಚಿನ ಉಪ್ಪು ನೀರನ್ನು ನಾವು ಉಪಯೋಗಿಸ್ಕೊಳ್ತೀವಿ. ಸೊ ಓಕೆ, ಅದನ್ನು ಈ ನೀರನ್ನು ಒಂದು ಲೋಟದಲ್ಲಿ ನೀರು ಫುಲ್ ತುಂಬಿಸ್ಬಿಟ್ಟು ಮೂಗನ್ನ ಒಳಗಡೆ ಡಿಪ್ ಮಾಡಿ ಮೂಗಿಂದ ಎಳ್ಕೋತೀವಿ ನೀರನ್ನು, ಬಾಯಿಂದ ಆಚೆ ಬಿಡ್ತೀವಿ. ಸೊ ಅದನ್ನು ಬಂದು ವ್ಯುತ್ಕರ್ಮ ಕಪಾಲಭಾತಿ ಅಂತ ಹೇಳಲಾಗ. ಹಾಂ ಇಲ್ಲವ ಅದೇ ಅದು
ಅದು ನೆತ್ತಿಗೆ ಏನಕ್ಕೆ ಹೋಗುತ್ತೆ ಅಂದರೆ ಅದು ಒಂದ್ಸಗಿ ಆ ನೀರನ್ನ ಎಕ್ಸ್ಪ್ಲೇನ್ ಮಾಡಬೇಕು. ನೀರು ನೀವು ಯೂಶಲಾಗಿ ನಾರ್ಮಲ್ ವಾಟರ್ ತಗೊಂಡ್ಬಿಟ್ರೆ ಹಂಗೆ ಒಂಥರ ನೆತ್ತಿಗೆ ಏರ್ದಂಗೆ ಆಗೋದು ಮತ್ತು ಒಂಥರ ಹಿಂಸೆ ಆಗೋದು ಅದೆಲ್ಲ ಆಗುತ್ತೆ. ಬಟ್ ನಾವು ಯಾವಾಗ ಉಪ್ಪು ನೀರು ಉಪಯೋಗಿಸ್ಕೊಳ್ತಿಲ್ಲ, ಉಪ್ಪು ನೀರಲ್ಲಿ ತುಂಬ ಉಪ್ಪನ್ನ ಹಾಕಲ್ಲ, ಉಪ್ಪೇ ಇಲ್ದಂಗೂ ಏನಿರೋದಿಲ್ಲ. ಸೊ ಇದು ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ತೀವಿ ಅಥವಾ ಆಸ್ಮಾಸಿಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದಲ್ಲಿರುವಂಥ ಫ್ಲೂಯಿಡ್ಡು ನಾವು ಹಾಕುವಂಥ ಫ್ಲೂಯಿಡ್ನೂ ಸಹ ಆ ಪ್ರೆಷರ್ನ ಮ್ಯಾಚ್ ಮಾಡಿರ್ತೀವಿ. ಸೊ ಯಾವಾಗ ನಾವು ಸಾಲ್ಟ್ ಹಾಕ್ತೀವಲ್ಲ, ಸೊ ಅವಾಗ ಏನಾಗುತ್ತೆ, ನಮ್ಮ ದೇಹದ ಒಳಗಡೆ ಇರುವಂಥ ಫ್ಲೂಯಿಡ್ಗಳ ಪ್ರೆಷರೂ ಸೊ ನಾವು ಹಾಕುವಂಥ ಫ್ಲೂಯಿಡ್ ಪ್ರೆಷರ್ನು ಮ್ಯಾಚ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಇರಿಟೇಷನ್ ಫೀಲ್ ಆಗೋಲ್ಲ. ಅದೇ ನೀವು ನಾರ್ಮಲ್ ವಾಟರ್ ಮೂವ್ ಒಳಗೆ ಹೋದ ತಕ್ಷಣ ಒಂಥರ ಹಿಂಸೆ ಆಗೋದು, ಒಂಥರ ಏನೋ ಆ ಥರ ಒಂಥರ ಇರಿಟೇಷನ್ಸ್ ಎಲ್ಲ ಫೀಲ್ ಆಗುತ್ತೆ. ಸೊ ಅದೇ ನೀವು ಸಾಲ್ಟ್ ಒಂಚೂರು ಜಾಸ್ತಿ ಆಗಲು ಇರಿಟೇಷನ್ ಆಗುತ್ತೆ. ಸಾಲ್ಟ್ ಜಾಸ್ತಿ ಆದಾಗಲೂ ನಿಮ್ಗೆ ಒಂಥರ ಇರಿಟೇಷನ್ ಆಗಿ ಶುರು ಆಗುತ್ತೆ, ಸಾಲ್ಟ್ ಇಲ್ಲದೆ ಹೋದಾಗಲೂ ಇರಿಟೇಷನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅದು ಆಸ್ಮೋಸಿಸ್ ಮೆಕ್ಯಾನಿಸಮ್ ಆಫ್ ಆಸ್ಮೋಸಿಸ್ ಅಂತ ನೀವು ಇಂಟರ್ನೆಟ್ ಒಳಗಡೆ ಡೀಟೇಲ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಅದು ಏನಾಗುತ್ತೆ ಅಂದರೆ ನೀವು ಅದು ಫ್ಲೂಯಿಡ್ ಹಾಕಿದ ತಕ್ಷಣ ಅದು ಸೆಲ್ ಇರೋ ಸಾಲ್ಟ್ನ ಆಚೆ ಎಳೆಯಕ್ಕೆ ಶುರು, ಆವಾಗಲೇ ನಮ್ಗೆ ಅದು ಮೆಂಬ್ರೇನಲ್ಲಿ ಉರಿ ಬರೋಕ್ಕೆ ಶುರು ಆಗುತ್ತೆ. ಸೊ ಅದೊಂದು ಮೆಕ್ಯಾನಿಸಮ್ ಅದು. ಸೊ ಯಾವಾಗ ಅದು ಎರಡು ಫ್ಲೂಯಿಡ್ದು ಮೆಕ್ಯಾನಿಸಮ್ ಮೇಂಟೈನ್ ಆಯಿತು ಅಂದರೆ ಸೊ ಅವಾಗ ಕ್ಲೆನ್ಸಿಂಗ್ ಪ್ರೊಸೆಸ್ ಆಗುತ್ತೆ, ನೀರು ಆರಾಮಾಗಿ ಹೋಗಿ ನೀರು ಆರಾಮಾಗಿ ಬರುತ್ತೆ, ಅದೆಲ್ಲ ಶುದ್ಧೀಕರಣ ಆಗೋದಕ್ಕೆಲ್ಲ ಸಹಾಯ ಮಾಡುತ್ತೆ. ಸೊ ಅದು ಹೆಂಗೆ ಒಂದು ಮಾಡೋದು, ಸಾಲ್ಟ್ ಎಷ್ಟು ಹಾಕಬೇಕು ಅದೆಲ್ಲನೂ ನಾಳೆ ಅದು ಪ್ರಾಕ್ಟಿಕಲ್ ನೋಡೋಣ. ವರ್ಬಲಿ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ, 2 ಲೀಟ್ರ್ ಕ್ಯಾನ್ಗೆ ಒಂದು ಚಿಟಿಕೆ ಸಾಲ್ಟ್ ಹಾಕಿ 2 ಸ್ಪೂನ್ ಹಾಕಿ ಅದು ಹಂಗೆ ವರ್ಕ್ ಆಗೋಲ್ಲ. ಅದೊಂದು ಸರಿ ಅದೊಂದು ಟೇಸ್ಟ್ ಟೆಂಪ್ರೇಚರಲ್ಲಿ ನೀವು ಫೀಲ್ ಮಾಡಿದಾಗಲೇ ಅದು ಗೊತ್ತಾಗುವಂಥದ್ದು. ಸೊ ನಾವು ವರ್ಬಲಿ ಹೇಳಿದ್ರು ಅದು ಬೆಟರ್. ಒಂದು ಅಳತೆ ಥರ ಮಾಪಕ ಥರ ಇಟ್ಕೊಳ್ತೀನಿ ಅಂದರೆ ನೀವು ಕಣ್ಣೀರು ಟೇಸ್ಟ್ ಮಾಡಿದ್ರೆ ಅದು ಒಂದು ಸಾಲ್ಟ್ ತುಂಬ ಸಾಲ್ಟಿಶ್ ಇರೋದಿಲ್ಲ, ಸಾಲ್ಟೇ ಇಲ್ಲ ಅಂತ ಇರೋದಿಲ್ಲ, ಒಂಥರ ಸಾಲ್ಟಿಶ್ ಆಗಿರುತ್ತಲ್ಲ. ಸೊ ಅಷ್ಟು ಮೇಂಟೈನ್ ಆಗಬೇಕು. ಸೊ ಅದು ನಿಮ್ಮ ದೇಹದಲ್ಲಿರುವಂತಹ ಫ್ಲೂಯಿಡ್ದು ಆಸ್ಮೋಸಿಗೆ ಅದು ಗೊತ್ತಾಗುತ್ತೆ ನಿಮ್ಗೆ ಅದು. ಓಕೆ, ಅಷ್ಟನ್ನು ಮೇಂಟೈನ್ ಮಾಡಿಕೊಂಡು ಮಾಡಬೇಕಾಗಿರುತ್ತೆ. ಸೊ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಾಲ್ಟ್ ಎಲ್ಲ ಹೆಂಗಿರ್ಬೇಕಂದ್ರೆ ಆ ನೀರನ್ನು ನೀವು ಹೇಳಿದ್ರೆ ಅದು ನೆತ್ತಿಗೇನು ಹೋಗೋದಿಲ್ಲ. ಸೊ ಬೇರೆ ಇದರಲ್ಲಿ ಮತ್ತು ಇನ್ನೊಂದು ಅದು ನಿಧಾನಕ್ಕೆ ಎಳಿಬೇಕು. ಅದು ನಾಳೆ ಹೇಳ್ಕೊಡ್ತೀವಿ ಅದು ಹೆಂಗೆ ಇಳಿಯೋದು ಅಂತ. ಸೊ ಹಿಂಗೆ ಒಳ್ಳೆ ನಾವು ಉಸಿರಲ್ಲಿ ಹಿಂಗೆ ಎಳೆದು ಬಿಟ್ರೆ ಅವಾಗಲೇನು ಅಷ್ಟೊಂದೇನು ಹೋಗೋದಿಲ್ಲ. ಹೋದ್ರೆ ಏನು ಸಮಸ್ಯೆ ಏನಿಲ್ಲ, ಎಲ್ಲ ಬರುತ್ತೆ ಆರಾಮಾಗಿ ಅಂತಂದು. ಹೋದ್ರೆ ಎಲ್ಲಿ ಸೈನಸ್ ಕ್ಯಾವಿಟೀಸ್ಗೆ ಹೋಗೋದ್ರೆ ತಿರ್ಗಿ ಅದು ಬರುತ್ತೆ ಏನು ತೊಂದರೆ ಇಲ್ಲ. ಸೊ ಅದನ್ನು ಅಂಜಿಕೆ ಇಟ್ಕೊಳ್ಬೇಡಿ, ಆರಾಮಾಗಿ ಮಾಡ್ಬೋದು. ಸೊ ಒಬ್ಬಗಿಂದ ತೊಗೊಂಡು ಅದು ಗಂಟ್ಲಿಗೆ ಬರುತ್ತೆ. ಗಂಟ್ಲಿಂದ ಅದು ಬಾಯಿಗೆ ತೆಗೆಯೋದು ಇನಿಷಿಯಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಏನಾಗುತ್ತೆ ಹಂಗೆ ನುಂಗ್ಕೊಂಡ್ಬಿಡ್ತೀವಿ. ಈಗ ಗಂಟ್ಲಿಗೆ ಬರ್ತಾಯಿದ್ದಾಗೆ ಅದು ಬಾಯಿಗೆ ತೆಗಿಯೋಕ್ಕಾಗಲ್ಲ, ಹಂಗೆ ಹೋಗ್ಬಿಡುತ್ತೆ. ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಬೆಂಡಾಗಿ ಅದು ಬಾಯಿಂದ ಬರಬೇಕಾಗುತ್ತೆ. ನಾಳೆ ಅಭ್ಯಾಸ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ತಿರ್ಗಾ ಇನ್ನೊಂದು ಅದು ಬಂದು ವ್ಯುತ್ಕರ್ಮ ಕಪಾಲಭಾತಿ. ಮೂಗಿಂದ ನೀರು ತಗೊಂಡು ಬಾಯಿಂದ ಬಿಡೋದು ವ್ಯುತ್ಕರ್ಮ ಕಪಾಲಭಾತಿ. ನೆಕ್ಸ್ಟು ಶೀತಕರ್ಮ ಕಪಾಲಭಾತಿ ಅಂದರೆ ಬಾಯಲ್ಲಿ ನೀರು ಹಾಕ್ಕೊಂಡು ಮೂಗಿಂದ ಬಿಡೋದು. ಸೊ ಬಾಯಿ ತುಂಬ ನೀರು ತುಂಬಿಸ್ಕೊಳ್ತೀವಿ, ಮುಂದಕ್ಕೆ ಬಾಗಿ ಬಾಯಿನ ನಾಳೆ ತೋರಿಸ್ತೀನಿ, ಮಾಡಿಸ್ತೀನಿ ಅದನ್ನ. ಸೊ ಅದು ಮಾಡಿದಾಗ ಗೊತ್ತಾಗುತ್ತೆ. ಅದು ಬಂದು ಯಾವುದು ಸಾಲ್ಟ್ ವಾಟರ್, ಎಲ್ಲನೇ ಸಾಲ್ಟ್ ವಾಟರ್. ಏನೇ ನಾವು ಇದು ಯೂಸ್ ಮಾಡ್ತೀವಿ ಎಲ್ಲ ಲ್ಯೂಕಾಮ್ ಸಲೈನ್ ವಾಟರ್. ಸೊ ಓಕೆ, ಒಂದು ವ್ಯುತ್ಕರ್ಮ, ಇನ್ನೊಂದು ಶೀತಕರ್ಮ. ವ್ಯುತ್ಕರ್ಮ ಕಪಾಲಭಾತಿ, ಶೀತಕರ್ಮ ಕಪಾಲಭಾತಿ. ಸೊ ಅದಾದಮೇಲೆ ಕಪಾಲಭಾತಿ ಇದು ವಾತಾಸಾರ, ವ್ಯುತ್ಕರ್ಮ, ಶೀತಕರ್ಮ. ಸೊ 3 ಕಪಾಲಭಾತಿಗಳಾಯಿತು. ನೆಕ್ಸ್ಟ್ ತ್ರಾಟಕ. ನಾವು ಲಾಸ್ಟಲ್ಲಿ ತ್ರಾಟಕ ಅಭ್ಯಾಸ ಮಾಡೋಣ ನಾವು. ಅದಕ್ಕೆ ತ್ರಾಟಕದ್ದು ಲಾಸ್ಟಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಬೇಡ. ತ್ರಾಟಕ ಒಂದು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿರೋಣ. ಲಾಸ್ಟಲ್ಲಿ ತ್ರಾಟಕ ಡಿಸ್ಕಷನ್ ಮಾಡಿ ಹಂಗೆ ತ್ರಾಟಕ ಅಭ್ಯಾಸಕ್ಕೂ ಹೋಗ್ಬೇಡ. ಓಕೆ, ಕಪಾಲಭಾತಿ. ಇದು ಕಪಾಲಭಾತಿ ಆದಮೇಲೆ ತ್ರಾಟಕ ಬಿಟ್ಟರೆ ನೆಕ್ಸ್ಟ್ ಯಾವುದು? ನೇತಿ. ನೇತಿನಲ್ಲಿ ಬಂದು ಬೇಸಿಕಲಿ 2 ನೇತಿ. ಯಾವುದು? ಜಲನೇತಿ, ಸೂತ್ರನೇತಿ. ಜಲನೇತಿ, ಸೂತ್ರನೇತಿ. ಇದನ್ನು ಮೇಜರ್ಲಿ 2 ನಿಮಗೆ ಇರುವಂಥದ್ದು. ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಹೇಳ್ತೀನಿ ಬೇರೆ ನೀತಿಗಳನ್ನು. ಸೊ ಬೇಸಿಕಲಿ 2 ಜಲನೇತಿ ಮತ್ತು ಸೂತ್ರನೇತಿ. ಜಲನೇತಿಲಿ ಏನು ಮಾಡ್ತೀವಿ ಅಂದರೆ ಅದೇ ಸೇಮ್ ಲ್ಯೂಕಾನ್ ಸಲೈನ್ ವಾಟರ್ನ ಈ ಮೂಗಿನ ಹೊಳ್ಳೆಯಿಂದ ಹಾಕಿ ಹಿಂಗಿಂದ ಒಯ್ತೀವಿ, ಅದು ಇನ್ನೊಂದು ಹೊಳ್ಳೆಯಿಂದ ಹಂಗೆ ಆಚೆ ಬರುತ್ತೆ. ಸೊ ಅದೆಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ನಿಮಗೆ ಅದು ನಾಳೆ ಎಲ್ಲ ಅದೆಲ್ಲ ಡಿಸ್ಕಸ್ ಮಾಡೋಣ. ಸೊ ಹೆಂಗೆ ಅದು ಪ್ರಾಕ್ಟಿಕಲ್ ನಾವು ಮಾಡಿದಾಗಲೇ ಗೊತ್ತಾಗುವಂಥದ್ದು. ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಹೆಂಗೆ ಅಂತ. ಇದು ಬಂದು ನಿಮ್ಮ ಸೈನಸೈಟಿಸ್ನೆಲ್ಲ ರಿಲೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೇಜರ್ಲಿ ಸೈನಸೈಟಿಸ್ಗೆ ಈ ಪ್ರಾಕ್ಟೀಸು ಬಹಳ ಸಹಾಯ ಮಾಡುತ್ತೆ. ಅದನ್ನು ಬಿಟ್ಟು ಬಹಳಷ್ಟು ನಿಮಗೆ ಬೆನಿಫಿಟ್ಸ್ ಇದೆ. ಕಣ್ಣುಗಳಿಗೆ ಒಳ್ಳೆಯದು, ಕಿವಿಗಳಿಗೆ ಒಳ್ಳೆಯದು. ಸೊ ಮತ್ತು ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್ಸ್ ಎಲ್ಲ ನಿಮಗೆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು ಇದಕ್ಕೂ ಸಹ ಇಂಪ್ಯಾಕ್ಟ್ ಇದೆ ಅಂತ ಸ್ಕ್ರಿಪ್ಚರ್ಸಲ್ಲಿ ಇದೆ. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅದು ಮತ್ತು 2 ದಿನ ಮಾಡಿಬಿಟ್ರೆ ನನಗೇನು ಅದು ಇಂಪ್ಯಾಕ್ಟ್ ಆಗಿಲ್ಲ ಅಂತ ಹಾಗೆ ಇದು ಮಾಡೋದು ಬೇಡ.
ಸೊ ಹಿಂಗೆ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಏನೋ ನೇತಿ ಪ್ರಾಕ್ಟೀಸು. ಮೇಜರ್ಲಿ ಸೈನಸೈಟಿಸ್ಗಂತೂ ಸೈಂಟಿಫಿಕಲ್ನೂ ಪ್ರೂವ್ ಆಗಿದೆ. ಎಷ್ಟೊಂದು ರಿಸರ್ಚ್ಗಳನ್ನು ಸಹ ನಿಮಗೆ ಸೈಂಟಿಫಿಕಲಿ ಸೈನಸೈಟಿಸ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ ಅಂತ ರಿಸರ್ಚ್ಗಳನ್ನು ಸಹ ನಿಮಗೆ ರೈನೋಸೈನಸೈಟಿಸ್ ಅಂತ ಹೇಳ್ತೀವಿ. ನಮ್ಮ ಮೂಗಲ್ಲಿರುವಂತಹ ಉರಿ ಏನೋ ಏನು ಸೈನಸೈಟಿಸ್ ಅಂದರೆ ಗೊತ್ತಲ್ಲ ಏನಂತ. ಸೊ ನಮ್ಮಲ್ಲಿ ಸೈನಸ್ ಕ್ಯಾವಿಟಿ ಅಂತ ಇದೆ, ಇಲ್ಲಿ ಫ್ರಾಂಟಲ್ ಕ್ಯಾವಿಟಿ, ಸೊ ಸ್ಪಿನಾಯ್ಡು, ಮ್ಯಾಕ್ಸಿಲರಿ ಅಂತೆಲ್ಲ ಕೆಲವೊಂದೆಲ್ಲ ಕ್ಯಾವಿಟೀಸ್ಗಳಿದೆ. ಕ್ಯಾವಿಟಿ ಅಂದರೆ ಹಾಲೋ ಬೋನ್ಸ್ಗಳು, ಖಾಲಿ ಇರುವಂಥ ಬೋನೆಲ್ಲ ಖಾಲಿ ಇರುವಂಥ ಜಾಗಗಳನ್ನ ಅದು ಕ್ಯಾವಿಟೀಸ್ ಅಂತ ಹೇಳ್ತೀವಿ. ಅದಕ್ಕೆ ಆದ ಫಂಕ್ಷನ್ಸ್ ಇರುತ್ತೆ. ಇವಾಗ ನಾನು ಮಾತಾಡ್ತಾ ಇದ್ದರೆ ನಮ್ದು ಅದೆಲ್ಲ ಒಂದು ವಾಯ್ಸ್ ರೆಸೊನೆನ್ಸ್ಗೆ ಎಲ್ಲನೂ ಹೆಲ್ಪ್ ಮಾಡುತ್ತೆ, ಮತ್ತು ಇಡೀ ಬಾಡಿ ಒಂಥರ ಲೈಟಾಗಿರೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಹಾಲೋ ಇರುವಂಥ ಏನು ಬೋನ್ಸ್ಗಳೆಲ್ಲ. ಸೊ ಇವಾಗ ಕೆಲವರು ನೋಡ್ತಿರೋ ಅವ್ರು ಮಾತಾಡ್ತಾನೆ ಹೇಳ್ತಾರೆ ಒಂಥರ ಮೂಗು ಕಟ್ಕೊಂಡಂಗೈತೆ, ಒಂದು ಮಾತಾಡೋದು ಹೇಳ್ತಾರಲ್ಲ ವಾಯ್ಸ್ನಲ್ಲೇ ಆ ರೆಸೊನೆನ್ಸ್ ಸಿಗ್ತಾ ಇರಲ್ಲ. ಸೊ ಅದೇನಾಗುತ್ತೆ, ಅದು ಕ್ಯಾವಿಟೀಸ್ ಹಾಲೋ ಇರುತ್ತಲ್ಲ, ಖಾಲಿ ಇರುತ್ತಲ್ಲ, ಅದರೊಳಗಡೆ ಎಲ್ಲ ಈ ಮ್ಯೂಕಸ್ ತುಂಬ್ಕೊಂಡ್ಬಿಡುತ್ತೆ. ಅದನ್ನೇ ಸೈನಸ್ ಅಂದರೆ. ಅದಾಗಲೇ ನಿಮ್ಗೆ ಒಂಥರ ಇಲ್ಲೆಲ್ಲ ಒತ್ತದಂಗೆ ಆಗೋದು, ಒಂಥರ ಹಿಂಗೆ ಬಾಗಿದ ತಕ್ಷಣ ಒಂಥರ ಹೆವಿನೆಸ್ ಫೀಲ್ ಆಗೋದು, ಸೊ ಅದೆಲ್ಲ ಆಗ್ತಾ ಇರುತ್ತಲ್ಲ, ಅದನ್ನ ಸೈನಸೈಟಿಸ್ ಅಂತ ಹೇಳುವಂಥದ್ದು. ಸೊ ಅದು ವೇರಿಯಸ್ ರೀಸನ್ಸಿಂದ ಆಗುತ್ತೆ. ಕೆಲವೊಬ್ರಿಗೆ ಅದು ಏನು ಮೆಮ್ಬ್ರೇನ್ಸ್ಗಳು ಊದ್ಕೊಂಡ್ಬಿಡುತ್ತೆ. ಮೆಮ್ಬ್ರೇನ್ಸ್ ಅಂದರೆ ಪದರ ಇರುತ್ತಲ್ಲ, ಏನು ಅದು ಕ್ಯಾವಿಟಿ ಸುತ್ತಮುತ್ತ ಇರೋ ಪದರ, ಅದು ಊದ್ಕೊಂಡ್ಬಿಟ್ಟು ಏನಾಗುತ್ತೆ, ಮ್ಯೂಕಸ್ ಆಚೆ ಬರೋಕ್ಕಾಗಲ್ಲ, ಅದು ಹಂಗೆ ಬ್ಲಾಕ್ ಆಗೋಗ್ಬಿಡುತ್ತೆ. ಸೊ ಅವಾಗಲೂ ಸಹ ಕೆಲವೊಬ್ಬರಿಗೆ ಏನು ಸೈನಸ್ ಬ್ಲಾಕ್ ಆಗ್ಬಿಟ್ಟು ಲಾಂಗ್ ಟರ್ಮ್ 2 ತಿಂಗಳು 3 ತಿಂಗಳಾದರೂ ಅವ್ರಿಗೂ ಅದು ಹೋಗೋದೇ ಇಲ್ಲ. ಒಂದು ಕೆಲವರು ಕೇಳಿದ್ರೆ ಅದು ಹೋಗ್ತಾನೆ ಇಲ್ಲ, ಒಂಥರ ತಲೆಭಾರ, ಒಂಥರ ಹಿಂಸೆ ಅಂತ. ಎಷ್ಟೇ ಅಮೃತಾಂಜನ್ಗೆ ಏನೇ ಹಚ್ಚಿದ್ರು ಅದು ಹೋಗ್ತಾ ಇರೋದಿಲ್ಲ. ಸೊ ಅದಕ್ಕೆ ತುಂಬ ಕಾಂಪ್ಲೆಕ್ಸ್ ಎಲ್ಲ ಆಗಿಬಿಟ್ರೆ ಅದು ಆಪ್ರೇಟ್ ಎಲ್ಲ ಮಾಡಿ ಆ ಮೆಂಬ್ರೇನೆಲ್ಲ ತೆಗೆದು ಆ ಮ್ಯೂಕಸ್ನ ಆಚೆ ತೆಗೆದೆಲ್ಲ ಇರುತ್ತೆ. ಬಟ್ ಯೋಗದಲ್ಲಿ ಬಂತು ಅಂದರೆ ಅದಕ್ಕೂ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಎಲ್ಲ ಮಾಡ್ತಾ ಮೆಂಬ್ರೇನ್ಸ್ ಎಲ್ಲ ಅದು ಇನ್ಫ್ಲೇಮ್ ಆಗಿರೋ ಮೆಂಬ್ರೇನ್ಸು ಸಣ್ಣ ಥಿನ್ ಆಗೋದಕ್ಕೆ ಯೋಗ ಪ್ರಾಕ್ಟೀಸ್ಗಳು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ನೇತಿ ಪ್ರಾಕ್ಟೀಸ್ ಎಲ್ಲ ಮಾಡಿದಾಗ ಆ ಕ್ಯಾವಿಟೀಸ್ಗಳೆಲ್ಲ ನಿಮ್ಮ ಈ ನಾವು ಹಾಕುವಂಥ ನೀರು ಹೋಗಿ ಅದನ್ನೆಲ್ಲ ಫ್ಲಶ್ ಮಾಡಿಕೊಂಡು ಆಚೆ ಬರೋದಕ್ಕೆ, ಅದನ್ನೆಲ್ಲ ಮ್ಯೂಕಸ್ ಕಲೆಕ್ಟ್ ಆಗಿರೋ ಮ್ಯೂಕಸ್ನೆಲ್ಲ ತೆಗೆಯೋದಕ್ಕೆ ನಿಮಗೆ ಈ ನೇತಿ ಅಭ್ಯಾಸ ಬಹಳ ಸಹಾಯ ಮಾಡುತ್ತೆ. ಸೊ ಜಲನೇತಿ. ಸೊ ಅದನ್ನು ಬಿಟ್ಟು ನಿಮಗೆ ಬಹಳಷ್ಟು ಹೇಳೋದಲ್ಲ ಈ ಥರ ಸ್ಟ್ರೆಸ್ಸು. ಮತ್ತು ಇನ್ನೊಂದು ಈ ಎಲ್ಲ ಅಭ್ಯಾಸ ನಾನು ಹೇಳ್ತಾ ಇಲ್ಲ, ಇದೆಲ್ಲ ಆದಷ್ಟು ವೆಲ್ನೆಸ್ ಲೆವೆಲ್ ಪ್ರಾಕ್ಟೀಸ್ಗಳು. ಈ ಇಲ್ನೆಸ್ ಲೆವೆಲ್ ನಾವು ತುಂಬ ಸ್ಟ್ರೆಸ್ ಕೊಟ್ಬಿಟ್ರೆ ಏನಾಗೋಗ್ಬಿಡುತ್ತೆ ಅಂದರೆ, ನಾವು ಮೊನ್ನೆ ಒಬ್ರು ಹಾಗೆ ಕ್ಲಾಸಲ್ಲಿ ಕೇಳ್ತಾಯಿದ್ರು, ಇಬ್ಬರು ಬಂದಿದ್ದು ಇಬ್ಬರು ಜಾಯ್ನ್ ಆಗಬೇಕು ಅಂತ ಇದ್ರು. ಒಬ್ಬರು ಜಾಯ್ನ್ ಆದರೆ ಇನ್ನೊಬ್ರು ಜಾಯ್ನ್ ಆಗಿಲ್ಲ. ಏನಕ್ಕೆ ಅವರು ಜಾಯ್ನ್ ಆಗಲಿಲ್ಲ ಅಂದರೆ, ಇಲ್ಲ ಸರ್ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಆರಾಮಾಗಿದ್ದಾರೆ ಅಂತಂದರು. ಸೊ ಹಾಗಾದರೆ ಅವ್ರು ಹೇಳಿದ ಅರ್ಥ ಏನಪ್ಪ ಅಂದರೆ, ಪ್ರಾಬ್ಲಮ್ ಇರೋರು ಮಾತ್ರ ಯೋಗ ಮಾಡಬೇಕು, ನಾರ್ಮಲ್ ಇರೋರಿಗೆ ಯೋಗ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆ ಭಾವನೆ. ನಾವು ತುಂಬ ಥೆರಪಿಟಿಕಲ್ ಪಾಯಿಂಟ್ಸ್ಗಳು ತುಂಬ ಸ್ಟ್ರೆಸ್ ಮಾಡಿಬಿಡ್ತು ಅಂದರೆ, ನನಗೆ ಆ ಪ್ರಾಬ್ಲಮ್ ಇಲ್ಲ, ನಾನು ಯಾಕೆ ಮಾಡಬೇಕು ಅನ್ನೋ ಥರ ಭಾವನೆಗೆ ಎಷ್ಟೊಂದು ಜನ ಬಂದುಬಿಡ್ತಾರೆ. ಸೊ ಆದರೆ ಏನೋ ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆ ಪ್ರಿವೆಂಟಿವ್ ಲೆವೆಲಲ್ಲೇ ಮಾಡೋದಕ್ಕೆ ಈ ಪ್ರಾಕ್ಟೀಸ್ಗಳು ಭಾಳಷ್ಟು ಸಹಾಯ ಮಾಡುತ್ತೆ. ಇದೆಲ್ಲ ನೀವು ಮಾಡ್ತಾ ಇತ್ತು ಅಂದರೆ ಪ್ರಾಬ್ಲಮ್ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ನೀವು ಪ್ರಾಬ್ಲಮ್ ಬರೋರು ಕಾಯ್ಕೊಂಡಿದ್ದು ಪ್ರಾಬ್ಲಮ್ ಬಂದಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಇಟ್ಸ್ ನಾಟ್ ಎ ಮೆಡಿಸನ್ ಆ್ಯಕ್ಚುಲಿ. ಸೊ ಮೆಡಿಸನ್ ಹಂಗೆ ವರ್ಕ್ ಆಗುತ್ತೆ. ಪ್ರಾಬ್ಲಮ್ ಬಂದಮೇಲೆ ನೀವು ಮೆಡಿಸನ್ಸ್ ತೊಗೊಬೇಕು. ಬಟ್ ಪ್ರಾಬ್ಲಮ್ ಬಂದ್ಬಿಡ್ತೇನೆ ಮೊದಲೇ ಮೆಡಿಸನ್ ನುಂಗ್ಕೊಂಡಿರೋಕ್ಕಾಗಲ್ಲ. ನಾಳೆ ಕೆಮ್ಮು ಬಂದ್ಬಿಟ್ರೆ ಅಂದ್ಬಿಟ್ಟು ಇವತ್ತಂದರೆ ಕೆಮ್ಮಿನ ಮಾತ್ರ ನುಂಗೋದಕ್ಕಾಗೋದಿಲ್ಲ. ಸೊ ಇನ್ ದ ಸೇಮ್ ವೇ ಯೋಗ ಪ್ರಾಕ್ಟೀಸ್ಗಳನ್ನು ಇದು ಮೆಡಿಸನ್ ಥರ ಯೋಗನ ನೀವು ಥೆರಪಿಗೆ ತುಂಬ ಸ್ಟ್ರೆಸ್ ಕೊಟ್ಬಿಟ್ರೆ ಹಿಂಗೆ ಆಗೋಗ್ಬಿಡುತ್ತೆ. ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಹೇಗೆ ಮಾಡಬೇಕು ಅನ್ನೋ ಥರ ಆಗೋಗ್ಬಿಡುತ್ತೆ. ಸೊ ಪ್ರಿವೆಂಟಿವ್ ಅದೇನು ಬರದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ನಿಮಗೆ ಈ ಯೋಗ ಪ್ರಾಕ್ಟೀಸ್ಗಳೆಲ್ಲ ಭಾಳಷ್ಟು ನಿಮಗೆ ಸಹಾಯ ಮಾಡ್ತಾ ಹೋಗ್ತಾ ಇರುತ್ತೆ. ಓಕೆ, ಇಲ್ಲಿದ್ದೆ ನಾನು. ಹಾಂ, ತಲೆ ಸರಿ. ಹಾಂ, ಓಕೆ, ಜಲನೇತಿ ಅದಲ್ಲ. ಓಕೆ, ಗೊತ್ತಿತ್ತು ನೀವು ಕರೆಕ್ಟಾಗಿ ಅಲರ್ಟ್ ಆಗಿದ್ದೀರಾ ಅಂತ ಚೆಕ್ ಮಾಡಿದೆ ಅಷ್ಟೇ. ಸೊ ಓಕೆ, ಜಲನೇತಿ ಇದು ಸೈನಸೈಟಿಸ್ಗೆಲ್ಲ ಹೆಲ್ಪ್ ಮಾಡುತ್ತೆ. ಮತ್ತು ಟೆಕ್ಸ್ಟ್ಗಳೆಲ್ಲ ಇದೆ ಇದು ಸ್ಟ್ರೆಸ್ ಆ್ಯಂಗ್ಸೈಟಿಗೆಲ್ಲ. ಬಟ್ ಸೈಂಟಿಫಿಕಲಿ ಅದು ಯಾವುದು ರಿಸರ್ಚ್ ಪೇಪರ್ಸ್ಗಳು ಇನ್ಯಾವುದು ಪಬ್ಲಿಷ್ಗಳಲ್ಲಿ ಅಂದರೆ ನನ್ನ ಇದಕ್ಕೆ ಯಾವುದು ಬರಲಿಲ್ಲ. ನಾನು ಸರ್ಚ್ ಮಾಡಿದ್ರಲ್ಲಿ ಯಾವುದೂ ಬರಲಿಲ್ಲ. ಬಟ್ ಸೈನಸೈಟಿಸ್ಗಂತೂ ಭಾಳಷ್ಟು ರಿಸರ್ಚ್ ಪೇಪರ್ಸ್ಗಳು ಪಬ್ಲಿಷ್ ಆಗಿದ್ದಾವೆ. ಸೊ ಆಗುತ್ತೆ, ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ನೋ ಥರ. ಹಾಗಂತ ಪಬ್ಲಿಕೇಶನ್ಸ್ ಇಲ್ಲ ಅಂದ ತಕ್ಷಣ ಅದು ಹಂಗೆ ಇಂಪ್ಯಾಕ್ಟ್ ಆಗಲ್ಲ ಅಂತೇನಿಲ್ಲ. ಸೊ ಇವಾಗ ಹೇಳ್ತಾರಲ್ಲ, ಈ ನ್ಯೂಟನ್ನು ಗುರುತ್ವಾಕರ್ಷಣೆ ಕಂಡುಹಿಡಿದಿದ್ದು ನ್ಯೂಟನ್ ಅಂತ ಹೇಳ್ತೀವಿ. ಹಂಗಾಗಿ ನ್ಯೂಟನ್ಗಿಂತ ಮುಂಚೆ ಎಲ್ಲರೂ ತೇಲ್ತಾಯಿದ್ರು ಅಂತೇನಿಲ್ಲ. ಸೊ ಅದೇ ನೆಲದ ಮೇಲೆ ಇದ್ವಿ. ಸೊ ಹಾಗೆ ನನಗೆ ಅದು ಬೆನಿಫಿಟ್ ಗೊತ್ತಿಲ್ಲ ಅಂದ ತಕ್ಷಣ ಬೆನಿಫಿಟ್ ಇಲ್ಲ ಅಂತೇನಿಲ್ಲ.
ಸೊ ಐ ಮೀನ್ ಬೆನಿಫಿಟ್ ಯಾರು ಅಳದು ಅದನ್ನೆಲ್ಲ ಒಂದು ಇದು ಮಾಡ್ಕೊಂಡೆಲ್ಲ ಮಾಡಿಲ್ಲ ಅಂದ ತಕ್ಷಣ ಬೆನಿಫಿಟ್ಟೇ ಇಲ್ಲ ಅಂತ ನಾವು ವಾದ ಮಾಡೋದಕ್ಕಾಗೋದಿಲ್ಲ. ಬೆನಿಫಿಟ್ಸ್ಗಳಿದ್ದಾವೆ, ನಮ್ಮ ಸ್ಕ್ರಿಪ್ಚರ್ಸಲ್ಲಿ ಬೆನಿಫಿಟ್ಸ್ ಇದೆ ಅಂತ ಬರೆದಿದ್ದಾರೆ. ಅದು ಯಾರು ಆ ಥರ ಇಷ್ಟು ಜನ ಕರ್ಕೊಂಡೋಗಿ ಅವ್ರಿಗೆ ನೇತಿ ಮಾಡಿಸಿ ಆಮೇಲೆ ಸ್ಟ್ರೆಸ್ ಕಡಿಮೆ ಆಯಿತಾ, ಟೆನ್ಷನ್ ಕಡಿಮೆ ಆಯಿತಾ, ಅದೆಲ್ಲನೂ ಇನ್ನೂ ಯಾರೂ ಮಾಡಿದ್ದಾರೆ. ನಾನು ರಿಸರ್ಚ್ ಮಾಡಿ ನನಗೆ ಯಾರು ಐ ಮೀನ್ ನನಗೆ ಯಾವುದೂ ರಿಸರ್ಚ್ ಪೇಪರ್ ಸಿಕ್ಕಲಿಲ್ಲ, ಇಲ್ಲ ರೆಫರೆನ್ಸಲ್ಲಿ ಹೇಳ್ತಾ ಇದೆ. ಓಕೆ, ನೀತಿ. ನೆಕ್ಸ್ಟು ಸೂತ್ರನೀತಿ. ಸೂತ್ರನೀತಿಲಿ ಆಗಿನ ಕಾಲದಲ್ಲಿ ಏನು ಮಾಡ್ತಾ ಅಂದರೆ ಕಾಟನ್ ಥ್ರೆಡ್ ಹತ್ತಿಯ ದಾರಕ್ಕೆ ವ್ಯಾಕ್ಸ್ ಮೇಣ ಹಚ್ಚಿಬಿಟ್ಟು ಸೊ ಅದನ್ನು ಮೂಗಿಂದ ಹಾಕಿ ಬಾಯಿಂದ ತೊಗೊಂಡು ಹಿಂಗೆ ಮೂವ್ ಮಾಡ್ತಾಯಿದ್ರು. ಅದು ಒಂದು ಟೆಕ್ಸ್ಟ್ನಲ್ಲಿ ನಿಮ್ಗೆ ಆ ಥರ ಬರುತ್ತೆ. ಇನ್ನೊಂದು ಹಠರತ್ನಾವಳಿಲಿ ಏನು ಹೇಳುತ್ತೆ ಅಂದರೆ ಎರಡು ಎಂಡ್ ಬರುತ್ತಲ್ಲ, ಮೂಗಿಂದ ಹಾಕಿ ಬಾಯಿಂದ ತೆಗಿತಿರಲ್ಲ, ಅದನ್ನು ಗಂಟು ಹಾಕ್ಬಿಟ್ಟು ಅದನ್ನು ಸ್ಮೂತಾಗಿ ಗಂಟು ಹಾಕಿ ಹಿಂಗೆ ಚಕ್ರದ ಥರ ಹಿಂಗೆ ತಿರುಗಿಸ್ಬೇಕು ಅಂತ ಏನೋ ಹಠರತ್ನಾವಳಿಲಿರೋದು. ನಿಮ್ಗೆ ಹಠಯೋಗದಲ್ಲಿ ಈ ಥರ ಮಾಡಬೇಕು ಅಂತ, ಕಡಿಬೇಕು ಒಂದು ಮಚ್ಚಿಗೆ ಕಡಿಯೋ ಥರ ಅಂತ. ಸೊ ಅದೇನಾಗುತ್ತೆ, ಎಕ್ಸಸ್ ಗ್ರೋತ್ ಎಲ್ಲ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ರಿಲೀವ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಹೈಪರ್ ಸೆನ್ಸಿಟಿವಿಟಿ ಏನಾಗುತ್ತೆ ಅಂದರೆ ಒಂಚೂರು ಏನಾದ್ರು ಡಸ್ಟ್ ಪಾರ್ಟಿಕಲ್ಲು ಒಂಚೂರು ಏನಾದ್ರು ಹೋಗಿದ ತಕ್ಷಣ ನಮ್ಗೊಂಥರ ಕೆಲವ್ರಿಗೆ ಏನೋ ಫುಲ್ ಸೆನ್ಸಿಟಿವ್ ಸೀನದು ಏನೋ ಮ್ಯೂಕಸ್ ಏನೋ ರನ್ನಿಂಗ್ ನೋಸು ಎಲ್ಲ ಶುರು ಆಗೋಗ್ಬಿಡುತ್ತೆ. ಸೊ ಅವ್ರು ಏನಂದರೆ ಇಲ್ಲಿ ಇಷ್ಟು ಜನ ಇದ್ದೀವಿ, ಎಲ್ರಿಗೂ ಆಗ್ಬೇಕು ತಾನೆ, ಎಲ್ರಿಗೂ ಆಗಲ್ಲ, ಯಾರೋ ಒಬ್ರಿಗೆ ಆಗ್ತಾರೆ ಏನು, ಅವ್ರ ಸಿಸ್ಟಮ್ ಅವ್ರಿಗೆ ಹೈಪರ್ ಸೆನ್ಸಿಟಿವ್ ಆಗಿಬಿಟ್ಟಿದೆ ಅಂತ, ಒಂದು ಚೂರನ್ನು ಸಹ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ. ಸೊ ಅಂದರೆ ಅಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿದೆ, ಅಷ್ಟು ಸೂಕ್ಷ್ಮ ಆಗಿಬಿಟ್ಟಿದೆ ಅವರ ದೇಹ ಅಂತ, ಆ ಸಿಸ್ಟಮ್ ಅಷ್ಟು ಸೂಕ್ಷ್ಮ ಇಂದ. ಆ್ಯಕ್ಚುಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಅದು ಇರಬೇಕು. ಸೊ ಏನೋ ಫಾರಿನ್ ಪಾರ್ಟಿಕಲ್ ಬಂದ ತಕ್ಷಣ ನಿಮ್ಗೆ ಆಕ್ಷಿ ಬರಬೇಕು, ಅದು ಏನೋ ರನ್ನಿಂಗ್ ನೋಸ್ ಬರಬೇಕು, ಅದೆಲ್ಲ ಕ್ಲಿಯರೆನ್ಸ್ ಆಗಬೇಕು, ಅದು ಪ್ರಾಪರ್ ಆ್ಯಕ್ಷನು. ಬಟ್ ಅಷ್ಟೊಂದು ಸೂಕ್ಷ್ಮವಾಗಿರಬಾರ್ದು. ಸೊ ಆ ಹೈಪರ್ ಸೆನ್ಸಿಟಿವಿಟಿನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸೂತ್ರನೀತಿ ಸಹಾಯ ಮಾಡುತ್ತೆ. ನೀವು ಫಸ್ಟ್ ಒಂಚೂರು ದಾರ ಹಾಕ್ತೀರಾ, ಸ್ಟಾರ್ಟಿಂಗ್ ನಿಮಗೆ ಕೆಮ್ಮು, ಸೀನದು, ಕೆಮ್ಮದು ಎಲ್ಲ ಆಗುತ್ತೆ. ಸೊ ಅದು ಟ್ರೈನ್ ಮಾಡ್ತಾ ಬರ್ತೀರ. ಅದು ನಿಮ್ಗೆ ಫಸ್ಟ್ ಸ್ಟೇಜ್ ಏನಿದೆ ಮೂಗಿಂದ ಹಾಕಿ ಬಾಯಿಂದ ಬರಬೇಕು ಅಂತೇನಿಲ್ಲ, ನೀವು ಎಷ್ಟಾಗುತ್ತೋ ಅಷ್ಟೇ ಟ್ರೈ ಮಾಡ್ತಾಯಿರಿ. ಬಟ್ ನಿಮ್ಮ ಬಾಡಿ ಹೈಪರ್ ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಇರುತ್ತೆ. ಆ ಫಾರಿನ್ ಬಾಡಿಗೆ ಏನು ಒಕ್ಕೊಳ್ಳೋದು ಕೆಪಾಸಿಟಿ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇವಾಗ ನಿಮಗೆ ಒಂಚೂರು ಡಸ್ಕು ಆಗ್ತಾ ಇರೋದು ಒಂದು ಸ್ವಲ್ಪ ಕಡಿಮೆ, ಇನ್ನೊಂಚೂರು ಏನೋ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗೋದು. ಸೊ ಹಂಗೆ ದಿನೇ ಅಭ್ಯಾಸ ಮಾಡ್ತಾ ನಿಮಗೆ ಏನೋ ಆ ಹೈಪರ್ ಸೆನ್ಸಿಟಿವ್ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ನೀವು ಏನೋ ನೇತಿ ಇದು ಅಷ್ಟೇ, ಫಸ್ಟ್ನೇ ಸರಿ ಮೂಗಳು ಹೋಗ್ತದಂಗೆ ಫುಲ್ಲು ಒಂಥರ ಆಕ್ಷಿ ಬರೋದು ಎಲ್ಲ ಹಿಂಸೆ ಆಗುತ್ತೆ. ಬಟ್ ದಿನೇ ಅಭ್ಯಾಸ ಮಾಡ್ತಾ ಈಸಿಯಾಗಿ ಹಾಕ್ಬೋದು. ಏನು ಮೂಗಿನ ಹೋಗಿದ ತಕ್ಷಣ ಬಾಯಿಂದ ಬರುತ್ತೆ. ಸೊ ಎಳ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಡೇ ಬೈ ಡೇ ಅಭ್ಯಾಸ ಮಾಡ್ತಾ ಸೊ ಹಾಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಮತ್ತು ಇನ್ನೂ ಹೇಳುವಂಥದ್ದು ಬ್ರೈನ್ದು ಎಷ್ಟೊಂದು ನರ್ವ್ ಎಂಡಿಂಗ್ಸ್ಗಳಲ್ಲಿ ನಿಮಗೆ ಮೂಗಲ್ಲಿ ಎಲ್ಲ ಎಂಡ್ ಆಗಿರುತ್ತೆ. ಸೊ ಅದನ್ನ ನಿಮ್ಗೆ ಮಾಡಿದಾಗ ನಿಮಗೆ ಬ್ರೈನ್ಗೂ ಸಹ ಒಂದು ಮಸಾಜಿಂಗ್ ಎಫೆಕ್ಟ್ ಸಿಗುತ್ತೆ ಅಂತಲೂ ಸಹ ಕೆಲವೊಂದೆಲ್ಲ ಏನು ಎಕ್ಸ್ಪ್ಲನೇಷನ್ಸ್ಗಳಿದೆ. ಸೊ ಅದನ್ನು ಸಹ ಇದೆ. ಸೊ ಅದನ್ನು ಹೇಳಿದ್ನಲ್ಲ, ನಾನು ಇತರ ಇನ್ಫಾರ್ಮೇಷನ್ಸ್ ಹಿಂಗೆ ಹೇಳ್ತಾ ಇದ್ದೀನಿ. ಸೊ ಅದು ಹಾಗೇ ಆಗುತ್ತೆ, ಹಂಗೆ ಇದೆ ಅಂತಲೂ ಏನು ಮಾಡೋದಕ್ಕಾಗೋದಿಲ್ಲ. ಓಕೆ, ಸೂತ್ರನೀತಿ ಆಯಿತು. ಜಲನೀತಿ, ಸೂತ್ರನೀತಿ, ಇನ್ನೂ ಒಂದಷ್ಟು ನೀತಿಗಳಿದೆ ಅಂತ ಹೇಳಿದ್ನಲ್ಲ. ಇಷ್ಟು ಬಂದು ಜನರಲಿ ಎಲ್ಲರೂ ಪ್ರಾಕ್ಟೀಸ್ ಮಾಡೋಂಥದ್ದು. ನೀತಿ ಅಂದ ತಕ್ಷಣ ಜಲನೀತಿ, ಸೂತ್ರನೀತಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಫರ್ದರ್ ನೀತೀಸ್ಗಳೆಲ್ಲ ತುಂಬ ಎಕ್ಸ್ಪರ್ಟೈಸ್ ಇರುವಂಥವರು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತು ಅದಕ್ಕೆ ಆದಂಥ ಏನು ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಪ್ರಾಕ್ಟೀಸ್ ಮಾಡ್ತದ್ದು. ಘೃತನೀತಿ ಅಂತ ಬರುತ್ತೆ, ತುಪ್ಪದಲ್ಲಿ ಅಭ್ಯಾಸ ಮಾಡ್ತಾರೆ. ಸೇಮ್ ಈ ನೀರು ಇದೆಯಲ್ಲ, ನೀರು ಬದಲು ತುಪ್ಪ ಹಾಕ್ಕೊಂಡು ಅಭ್ಯಾಸ ಮಾಡುವಂಥದ್ದು ಘೃತನೀತಿ. ದುಗ್ಧನೀತಿ ಅಂತ, ದುಗ್ಧನೀತಿ ಅಂದರೆ ಹಾಲು ಹಾಕಿ ಪ್ರಾಕ್ಟೀಸ್ ಮಾಡುವಂಥದ್ದು. ಸೊ ನೀರಿನ ಬದಲು ಹಾಲು ಹಾಕಿ ಪ್ರಾಕ್ಟೀಸ್ ಮಾಡೋದು ಬಂದು ದುಗ್ಧನೀತಿ. ಆಮೇಲೆ ಬಂದು ಮಧುನೀತಿ ಅಂತಲೂ ಕೆಲವರು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಇದೆ. ಮಧು ಅಂದರೆ ಜೇನುತುಪ್ಪ ಹಾಕಿ ಅಭ್ಯಾಸ ಮಾಡೋದು ಅಭ್ಯಾಸ ಇದೆ ಅಂತ ಮಧುನೀತಿ. ಸ್ವಮೂತ್ರ ನೀತಿ ಅಂತಲೂ ಸಹ ಇದೆ ಅಂತ. ಸೊ ತನ್ನದೇ ಯೂರಿಯನ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದು, ಇದು ಅಡ್ವಾನ್ಸ್ ಲೆವೆಲ್ ಆಫ್ ನೀತಿ ಅಂತ, ಅದು ಸಹ ಒಂದು ಅಭ್ಯಾಸ ಇದೆ ಅಂತ. ಸೊ ಇಷ್ಟು ನಾನು ಅಭ್ಯಾಸ ಮಾಡಿ, ಯಾವುದೋ ಸೂತ್ರನೀತಿ, ಜಲನೀತಿ ಅಭ್ಯಾಸ ಮಾಡಿದ್ದೀನಿ. ಇನ್ನು 3 ನಾನು ಅಭ್ಯಾಸ ಮಾಡಿಲ್ಲ. ಸೊ ಅದ್ರ ಬಗ್ಗೆ ನನಗೂ ಅಷ್ಟೊಂದು ಎಕ್ಸ್ಪ್ಲೇಷನ್ ಮಾಡುವಂಥ ಅಥಾರಿಟಿ ಇಲ್ಲ. ಬಟ್ ನಾಲೆಜ್ ವೈಸ್ ನಿಮ್ಗೆ ನಾಲೆಜ್ ಇರಲಿ ಅಂತ ಸೊ ಎಲ್ಲ ಹೇಳ್ತಾ ಇದೆ ಅಷ್ಟೇ. ಘೃತನೀತಿ, ದುಗ್ಧನೀತಿ, ಹೀಗೆ ಅದೆಲ್ಲ ಕಾಂಪ್ಲೆಕ್ಸ್ ಏನಿದೆ. ಘೃತ ಅಂದರೆ ತುಪ್ಪ ಅಂತ ಅರ್ಥ. ತುಪ್ಪ ಫ್ಲೂಯಿಡ್ ಥರ ಇರಬೇಕು ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡಿರಲೇಬೇಕು. ಅಷ್ಟು ಬಿಸಿ ಹಾಕೋದು ಹಾಕ್ತಾರೆ ಅಂದರೆ ನಿಮ್ದು ಅದೆಲ್ಲ ಸಿಸ್ಟಮ್ ಎಲ್ಲ ಅಷ್ಟು ಎಫಿಷಿಯೆಂಟಾಗಿರ್ಬೇಕು ತಡ್ಕೊಳ್ಳೋಕ್ಕೆ. ಅದು ತುಂಬ ಏನೋ ಪ್ರಾಕ್ಟೀಷನರ್ಸ್ ತುಂಬ ವರ್ಷಗಳು ಪ್ರಾಕ್ಟೀಸ್ ಆದಮೇಲೆ ಅವರು ಬೇಕಂದರೆ ಮಾಡ್ಬೋದೇನೋ. ಬಟ್ ನಾವು ಇನಿಷಿಯಲಿ ಇದರಲ್ಲಿ ನಾವು ನೀರು ಸುಧಾರಿಸ್ಕೊಳ್ಳೋಣ, ನೀರು ಚೆನ್ನಾಗಿ ಬಂದಮೇಲೆ ಆಮೇಲೆ ಮಿಕ್ಕಿದ್ದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನಾವು ಹಂತಕ್ಕೆ ಹೋದ್ಮೇಲೆ ಟ್ರೈ ಮಾಡೋಣ ಅದೆಲ್ಲನೂ.
ಹಾಂ ಹಾಂ ಓಕೆ ಆಯುರ್ವೇದಿಕ್ ಹಾಂ ಓಕೆ ಓಕೆ ತುಪ್ಪ ಯೂಸ್ ಮಾಡ್ತಾರೆ, ಬಟ್ ಅದು ನಸ್ಯ ಅಂತ ಒಂದು ಐ ಮೀನ್ ಒಂದು ಇದಿದೆ, ಏನು ಟ್ರೀಟ್ಮೆಂಟ್ ಇದೆ, ಅದರಲ್ಲಿ ಮೂಗಲ್ಲಿ ಒಂದಷ್ಟು ಮೆಡಿಕಲ್ ಇದು ಹಾಕಿಸಿ ಎಳ್ಕೊಳಕ್ಕೆ ಹೇಳ್ತಾರೆ, ಅದ್ರ ಬಗ್ಗೆ ಗೊತ್ತು. ಬಟ್ ಇದು ನನಗೂ ಅದು ತುಪ್ಪ ಹಾಲು ಹಾಕಿ ಮಾಡೋದು ನನಗಷ್ಟು ಅದ್ರ ಬಗ್ಗೆ ನಂಗೆ ಅಷ್ಟು ಅವೇರ್ನೆಸ್ ಇಲ್ಲ. ಹಾಂ ಹಾಂ ಓಕೆ ಓಕೆ ಫೈನ್. ಸೊ ಆಯ್ತು, ನೇತಿ ಬಗ್ಗೆ ಇಷ್ಟ ಆಯಿತು. ಮತ್ತು ಇನ್ನೊಂದು ಈ ಕ್ರಿಯೆಗಳನ್ನೆಲ್ಲ ಇನ್ನೊಂದು ಷಟ್ಕರ್ಮ ಪ್ರಿನ್ಸಿಪಲ್ಸಲ್ಲಿ ಏನು ಹೇಳ್ತೀವಿ ಅಂದರೆ, ಈ ಕಲ್ತ್ಕೊಳ್ಳೋಕೆ ಈ ಕ್ರಿಯೆಗಳೆಲ್ಲ ಕಲ್ತ್ಕೊಳ್ಬೇಕು. ಹಠಯೋಗ ಪ್ರಾಕ್ಟೀಸ್ಗಳಿಗೆ ಕ್ರಿಯೆಗಳು ಕಲಿಯೋದಕ್ಕೆ ಎಲ್ಲನೂ ಫಸ್ಟ್ ಕಲ್ತ್ಕೊಂಡ್ಬಿಡಿ. ಅದಕ್ಕೆ ಅದಂದರೆ ಫ್ರೀಕ್ವೆನ್ಸಿಗಳಿದ್ದಾವೆ. ಈಗ ನಾರ್ಮಲ್ ಹೆಲ್ತಿ ಇರುವಂಥವರು ನೇತಿಯನ್ನು ಒಂದು 15 ದಿವಸಕ್ಕೆ ಒಂದು ಸರಿ ಮಾಡುವಂಥದ್ದು, ಮತ್ತು ಧೌತಿ ಅದನ್ನು ಸಹ 15 ದಿವಸಕ್ಕೆ ಒಂದು ಸರಿ, ಅಥವಾ ಏನು ತಿಂಗ್ಳಿಗೆ ಸರಿ. ಈ ಶಂಖ ಪ್ರಕ್ಷಾಳನ ಕ್ರಿಯೆ ಅಂತ ಇದೆ, ಅದು ವರ್ಷಕ್ಕೊಂದು ಸರಿ ಮಾಡಿದ್ರೆ ಸಾಕು ಅಂತ. ಲಘು ಶಂಖ ಪ್ರಕ್ಷಾಳನ ಅದು 6 ತಿಂಗಳಿಗೆ ಒಂದು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಅಂತ. ಸೊ ಈ ಥರದ್ದೆಲ್ಲ ಇದೆ. ಇದು ಏನಪ್ಪ ಅಂದರೆ ನಾವು ಏನು ಓವರ್ ಡೂಯಿಂಗ್ ಅಂತ ಹೇಳ್ತೀವಿ. ಅತಿಯಾಗೂ ಸಹ ಈ ಕ್ರಿಯೆಗಳನ್ನೆಲ್ಲ ಅಭ್ಯಾಸ ಮಾಡಬಾರ್ದು. ಅತಿ ಸರ್ವತಾ ವರ್ಜೇತ್ ಅಂತ ಚಾಣಕ್ಯ ನೀತಿಯಲ್ಲಿ ಹೇಳ್ತಾರೆ. ಅತಿ ಯಾವುದೂ ಒಳ್ಳೆಯದಲ್ಲ. ಅತಿಯಾಗಿ ಇದು ಏನಂದರೆ ಇದೊಂದು ಸ್ವಲ್ಪ ನಿಮಗೆ ಒಂಥರ ನೇತಿಯೆಲ್ಲ ನೀವು ಅಭ್ಯಾಸ ಮಾಡೋದು ಗೊತ್ತಾಗುತ್ತೆ, ತಕ್ಷಣಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ತಕ್ಷಣಕ್ಕೆ ಒಂಥರ ಸಖತ್ ಲೈಟ್ ಫೀಲಿಂಗ್ ಎಲ್ಲ ಆಗುತ್ತೆ. ಸೊ ಹಂಗೆ ಅಂದ್ಬಿಟ್ಟು ಡೈಲಿ ಮಾಡ್ತಾ ಹೋಗಬಾರ್ದು ಅಂತ. ಡೈಲಿ ನೀವು ಮಾಡ್ತಾ ಅಂದರೆ ನೀವು ಓವರ್ ಡೂಯಿಂಗ್ ಮಾಡ್ತಾ ಅಂದರೆ ನಿಮಗೆ ಯಾವಾಗ ಉಪಯೋಗಕ್ಕೆ ಬರಬೇಕೋ ಅವಾಗ ನಿಮ್ಗೆ ಉಪಯೋಗಕ್ಕೆ ಬರಲ್ಲ ಅಂತ. ಸೊ ನಮ್ಮ ಬಾಡಿ ಅಕ್ಲಮಡೈಸ್ ಆಗಿ ಶುರು ಆಗಿಬಿಡುತ್ತೆ. ಸೊ ಅದು ಒಕ್ಕೊಂಬಿಡುತ್ತೆ. ಆಮೇಲೆ ಒಕ್ಕೊಂಬಿಟ್ಟಾಗ ನಿಮಗೆ ಆವಾಗ ಅಭ್ಯಾಸ ಟೈಮಲ್ಲಿ ನಿಮಗೆ ಅದು ಏನು ನಿಮಗೆ ಸಹಾಯಕ್ಕೆ ಬರಲ್ಲ. ಇದು ಸಮ್ವಾಟ್ ಕೈಂಡ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಒಂದು ಕೇಳಿದ್ದೀರಾ? ಹಾಂ 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 ಹಾಂ. ಸೊ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದರೆ ಏನು ಈಗೇನಂದರೆ ಹೆಂಗೆ ಹೇಳೋದು, ನಿಮ್ಮ ಆ್ಯಂಟಿಬಯೋಟಿಕ್ಗೆ ನಿಮ್ಮ ಬಾಡಿ ಒಕ್ಕೊಂಬಿಡುತ್ತೆ. ಆಮೇಲೆ ನಿಮ್ಗೆ ಆ್ಯಂಟಿಬಯೋಟಿಕ್ ವರ್ಕೇ ಆಗಲ್ಲ, ಹಂಗಾಗೋಗ್ಬಿಡುತ್ತೆ. ಸೊ ಅದು ಏನಕ್ಕಾಗುತ್ತೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ, ಸೊ ನಿಮಗೆ ಒಂದೇನೋ ಹುಷಾರಿರಲ್ಲ, ಏನೋ ಇನ್ಫೆಕ್ಷನ್ ಆಗಿರುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ, ಅವಾಗ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಕೊಟ್ಟಾಗ ಮೇಡಮ್ ಹೇಳ್ದಂಗೆ ಅವ್ರು 5 ದಿವಸದ ಡೋಸ್ ಕೊಟ್ಟರೆ ನೀವು 5 ದಿವಸಕ್ಕೆ ತೊಗೊಳ್ಬೇಕು. ಸೊ ನಾವೇನು ಮಾಡ್ತೀವಿ, ಓವರ್ ದ ಕೌಂಟರ್ ಹೋಗ್ಬಿಟ್ಟು ನಾವು ಅವ್ರು 10 ದಿವಸಕ್ಕೆ ಬೇರೆ, ಡಾಕ್ಟರ್ 10 ದಿವಸಕ್ಕೆ ನಮ್ಗೆ ಬೇಡ, 3 ದಿವಸ ಕಡಿಮೆ ಆಗಿಬಿಡುತ್ತೆ, 3 ದಿವಸಕ್ಕೆ ಕೊಡಿ ಅಂತ ಹೇಳ್ತೀವಿ, 3 ದಿವಸಕ್ಕೆ ಕಡಿಮೆನೂ ಆಗಿಬಿಡುತ್ತೆ. ಸೊ ಅದ್ರ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಿಮ್ಗೆ ಆ್ಯಂಟಿಬಯೋಟಿಕ್ ಅವ್ರು ಕೊಟ್ಟಾಗ ಅಲ್ಲಿ ಏನೇನು ಇನ್ಫೆಕ್ಷಿಯಸ್ ಬ್ಯಾಕ್ಟೀರಿಯಾಸ್ ಇರುತ್ತಲ್ಲ ಅಷ್ಟು ಒಂದ್ಸರಿ ಫ್ಲಶ್ ಔಟ್ ಆಗಿ ತಿರ್ಗಾ ಹೊಸದು ಬರಬೇಕು, ಹೊಸ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗಬೇಕು. ಸೊ ಅದು ತಿರ್ಗಾ ಫಾರ್ಮ್ ಆಗಿ ಒಂದು 2-3 ತಿಂಗಳು ಹಿಡಿಯುತ್ತೆ. ಅದಕ್ಕೆ ಆ್ಯಂಟಿಬಯೋಟಿಕ್ ಫ್ರೀಕ್ವೆಂಟಾಗಿ ತೊಗೊಳ್ಬೇಡಿ ಅಂತ ಹೇಳ್ತಾರೆ. ಸೊ ಒಂದು ಡೋಸ್ ತೊಗೊಂಡ್ಮೇಲೆ ಮಿನಿಮಮ್ ಒಂದು 2-3 ತಿಂಗಳು ಗ್ಯಾಪ್ ಆಗಬೇಕು, ಯಾಕಂದರೆ ಗುಡ್ ಬ್ಯಾಕ್ಟೀರಿಯಾಸ್ ತಿರ್ಗಾ ಬಿಲ್ಡ್ ಆಗಬೇಕು. ಆಮೇಲೆ ನೀವು ಆ್ಯಂಟಿಬಯೋಟಿಕ್ ನೆಕ್ಸ್ಟ್ ಟೈಮ್ ತಿರ್ಗಾ ನೀವು ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ನಾವು 2-3 ದಿನ ತಗೊಂಬಿಟ್ರೆ ಏನಾಗೋಗ್ಬಿಡುತ್ತೆ, ವಾಸೆ ಆಗುತ್ತೆ, ಸಿಮ್ಟಮ್ಸ್ ಕಡಿಮೆ ಆಗುತ್ತೆ, ಬಟ್ ಆ ಬ್ಯಾಕ್ಟೀರಿಯಾ ಒಂದು ಅರ್ಧ ಬ್ಯಾಕ್ಟೀರಿಯಾ ಸಾಯ್ತು, ಇನ್ನೊಂದು ಅರ್ಧ ಬ್ಯಾಕ್ಟೀರಿಯಾ ನಮ್ಮ ಸಿಸ್ಟಮಲ್ಲಿ ಹಂಗೆ ಉಳ್ಕೊಳ್ಳುತ್ತೆ. ಆ ಸಿಸ್ಟಮ್ಮು ಏನು ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ ಅದಕ್ಕೆ ಒಕ್ಕೊಂಬಿಡುತ್ತೆ. ನೆಕ್ಸ್ಟ್ ಟೈಮ್ ಸೇಮ್ ಅದೇ ಆ್ಯಂಟಿಬಯೋಟಿಕ್ ಕೊಟ್ಟರೆ ಆ ಬ್ಯಾಕ್ಟೀರಿಯಾಸ್ ಇರುತ್ತಲ್ಲ ಅದು ಒಕ್ಕೊಂಬಿಟ್ಟಿರುತ್ತೆ, ಅದ್ರ ಮೇಲೆ ಇಂಪ್ಯಾಕ್ಟೇ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ಇನ್ನೊಂದು ಹೈಯರ್ ಡೋಸ್ ಆಫ್ ಆ್ಯಂಟಿಬಯೋಟಿಕ್ ಕೊಡಬೇಕು. ಅದು ಹಾಗೆ ನೀವು ಓವರ್ ದ ಪೀರಿಯಡ್ ಆಫ್ ಟೈಮ್ ಹಂಗೆ ಮಾಡ್ತಾ ಹೋಗ್ಬಿಟ್ರೆ ಆ್ಯಂಟಿಬಯೋಟಿಕ್ ರೆಸಿಸ್ಟ್ ಆಗಿಬಿಡುತ್ತೆ ನಿಮ್ಮ ಬಾಡಿ. ನೀವು ಅವಾಗ ನೀವು ಆ್ಯಂಟಿಬಯೋಟಿಕ್ ಕೊಟ್ಟರು ಅದು ವರ್ಕೇ ಆಗಲ್ಲ, ಹಂಗಾಗೋಗ್ಬಿಡುತ್ತೆ. ಸೊ ಅದನ್ನು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ನು ಸೇಮೇ ನೀವು ಕ್ರಿಯಾಸ್ಗಳು ಹಂಗೆ ನೀವೇನಾದರೂ ಫ್ರೀಕ್ವೆಂಟಾಗಿ ಮಾಡಿ ಹೋಗ್ಬಿಡ್ತು ಅಂದರೆ ನಿಮ್ಮ ಕ್ರಿಯಾಸ್ ವರ್ಕೇ ಆಗ್ದಂಗೆ ಆಗೋಗ್ಬಿಡುತ್ತೆ, ಅದು ಒಕ್ಕೊಂಬಿಡುತ್ತೆ ನಿಮ್ಮ ಬಾಡಿ. ಇದನ್ನ ಅಕ್ಲಮಡೈಸೇಷನ್ ಅಂತ ಹೇಳ್ತೀವಿ. ಸೊ ನಮ್ಮ ಬಾಡಿ ಅದಕ್ಕೆ ಒಕ್ಕಳಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಒಂದ್ಸರಿ ಒಕ್ಕೊಂಬಿಟ್ರೆ ಆಮೇಲೆ ನಿಮ್ಗೆ ಅದು ಕೆಲಸಕ್ಕೆ ಬರೋ ಟೈಮಲ್ಲಿ ಕೆಲಸಕ್ಕೆ ಬರೋದಿಲ್ಲ ಅಂತ. ಸೊ ಅದಕ್ಕೆ ನೀವು ಈ ಫ್ರೀಕ್ವೆನ್ಸಿ ಹೇಳಿದಲ್ಲ ಅಷ್ಟು ಫ್ರೀಕ್ವೆನ್ಸಿ ಮೇಂಟೈನ್ ಮಾಡ್ಕೊಂಡೆ ಅಭ್ಯಾಸ ಮಾಡಿ. ಫ್ರೀಕ್ವೆಂಟಾಗಿ ಅಭ್ಯಾಸ ಮಾಡೋದಕ್ಕೆ ಹೋಗೋದು ಇದು ಬೇಡ ಅಂತ ಶಾಸ್ತ್ರಗಳೆಲ್ಲ ಹೇಳುವಂಥದ್ದು. ಅದಕ್ಕೆ ಇದನ್ನೆಲ್ಲ ಗೌಪ್ಯ ವಿದ್ಯಾಸ ಅಂತ ಹೇಳ್ತೀವಿ. ಇದೆಲ್ಲನೂ ಎಲ್ರಿಗೂ ಈಸಿ ಆ್ಯಕ್ಸಸ್ ಇರಲಿಲ್ಲ. ಇವಾಗೆಲ್ಲ ನಮ್ಗೆ ಇಂಟರ್ನೆಟ್ಟು ಮತ್ತು ಇದೆಲ್ಲನೂ ಈ ಥರ ನೀವೆಲ್ಲ ನೋಡಬೇಕೆಲ್ಲ ಗುರು ಶಿಷ್ಯ ಪರಂಪರೆಯಲ್ಲೇ ಬಂದಿರೋದು ಯೋಗ ಎಲ್ಲನೂ. ಇವಾಗ ರೀಸೆಂಟ್ ಡೇಸ್ನಲ್ಲಿ ಇದು ಎಲ್ಲರಿಗೂ ಸಹ ಅವೈಲೇಬಲ್ ಆಗಿ ಶುರು ಆಗಿದೆ. ಸೊ ಏನು ಗೌಪ್ಯವಾಗಿ ಇಟ್ಟಿದ್ದಾರೆ ಈ ಥರ ಎಲ್ಲ ನಮಗೆ ಮಿಸ್ಯೂಸ್ ಆಗಿಬಿಡುತ್ತೆ. ಗೊತ್ತಿಲ್ಲದೆ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಏನಾದರೂ ಇದಕ್ಕೆಲ್ಲ ಎಂಟರ್ ಆಯಿತು ಅಂದರೆ ಇನ್ನೂ ಅಡ್ವರ್ಸ್ ಎಫೆಕ್ಟ್ ಆಗುವಂಥ ಸಂಭವ ಹೆಚ್ಚಾಗಿರುತ್ತೆ. ಅನ್ನೋದಕ್ಕೋಸ್ಕರನೇ ಇನ್ನೆಲ್ಲ ಗೌಪ್ಯವಾಗಿಡಿ. ಅಂದರೆ ಗೌಪ್ಯ ವಿದ್ಯಾಸ ಅಂತ ಇದೆಲ್ಲ ಹಠಯೋಗ ಇದೆಲ್ಲನೂ ಗೌಪ್ಯ ವಿದ್ಯೆಗಳು ಅಂತ ಹೇಳ್ತಾ ಇದ್ದು. ಸೊ ಮತ್ತು ಅದಕ್ಕೆ ವೇರಿಯಸ್ ರೀಸನ್ಸ್ ಇದೆ.
ಮತ್ತು ಎಕ್ಸ್ಪ್ಲನೇಷನ್ಸ್ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಕ್ಸ್ಪ್ಲನೇಷನ್. ಆ್ಯಕ್ಚುಲಿ ಅದೆಲ್ಲ ತುಂಬ ರಿಲೆವೆಂಟ್ ಆಗಿದೆ. ಇಟ್ಸ್ ಸಮ್ವಾಟ್ ಏನಬಲ್ ನಿಮಗೆ ಈ ವಿದ್ಯೆಗಳನ್ನ ನೀವು ಅದು ಅಭ್ಯಾಸ ಮಾಡ್ತಾ ಇಟ್ಸ್ ಸಮ್ವಾಟ್ ಹೆಂಗೆ ಅಂದರೆ, ಸೊ ಇದೊಂದು ದೀಪದ ಥರ. ದೀಪ ಒಂದು ಸಣ್ಣ ಈ ಕೋಣೆಗೆ ಒಂದು ದೀಪ ಇಡ್ತು ಅಂದರೆ ಅದು ಬೆಳಗುತ್ತೆ ಇಡೀ ಕೋಣೆಯನ್ನು. ಅದನ್ನೇ ನಾನು ಆಚೆ ತೊಗೊಂಡೋಯ್ತು ಅಂದರೆ ಅದು ಫುಲ್ ಹಂಗೆ ಡೈಲ್ಯೂಟ್ ಆಗೋಗ್ಬಿಡುತ್ತೆ. ಇನ್ನು ಸೇಮ್ ನೀನು ಹಠಯೋಗದೆಲ್ಲ ಅಭ್ಯಾಸ ಮಾಡೋಕ್ಕೆ ನಿಂಗೆ ಒಂದಷ್ಟೆಲ್ಲ ನಿನಗೆ ಸಿದ್ಧಿಸ್ತಾ ಹೋಗ್ತಾ ಇರುತ್ತೆ. ಅದು ನಿನ್ನ ಆಚೆಗಡೆ ಪ್ರಚಾರಕ್ಕೆ ಅದಕ್ಕೆಲ್ಲ ತೊಗೊಳ್ತಾ ಹೋಗ್ಬಿಡ್ತು ಅಂದರೆ ನಿನಗೆ ಅದು ಅಲ್ಲೇ ಅದು ಕಡೆ ನಿನ್ನ ಏನು ಮನಸ್ಸು ಹೊರಟೋಗ್ಬಿಡುತ್ತೆ, ಅದು ಕಡೆ ನಿನ್ನ ಫೋಕಸ್ ಹೋಗ್ಬಿಡುತ್ತೆ ಅಂತ ಅದೊಂದು. ಮತ್ತು ಇದು ವೇರಿಯಸ್ ಎಕ್ಸ್ಪ್ಲನೇಷನ್ಸ್ ಇದೆ. ಅದು ಏನಕ್ಕೆ ಗೌಪ್ಯವಾಗಿ ಇಡಬೇಕು ಅನ್ನೋದಕ್ಕೆ ವೇರಿಯಸ್ ಎಕ್ಸ್ಪ್ಲನೇಷನ್ಸ್ ಇದೆ. ಓಕೆ, ಸೊ ಮತ್ತು ಅದಕ್ಕೆ ನೀವು ನಿಮ್ಮ ಸಾಧನೆಯೂ ಅಷ್ಟೇ, ನೀವು ಯಾವಾಗ ನಿಮ್ಮ ಅಹಂಕಾರ ಜೊತೆ ಕೂಡಿಸ್ಕೊಂಡ್ಬಿಡ್ತೀವಲ್ಲ. ಸೊ ನನಗೆ ಈಗ ಒಂದೊಂದು ಅಭ್ಯಾಸ ಬರ್ದಾಗ ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಆ ಕಂಪ್ಲೀಟ್ ಯಾವಾಗ ನಮ್ಮ ಇಟ್ಸ್ ಅಧ್ಯಾತ್ಮ ಈಸ್ ಶಾಟರಿಂಗ್ ಆಫ್ ಐನೆಸ್ ಅಂತ ಹೇಳಿ, ಅಂದರೆ ನಿಮ್ಮ ಈಗೊಂದು ಶಾಟರ್ ಮಾಡೋದೇ ಅಧ್ಯಾತ್ಮ. ಸೊ ನಾನು ಅನ್ನೊಂದು ಇಲ್ಲದೇ ಇರೋದೇ ಅದೇನು ಆ ಭಾವನೆ ಹೊರಟೋಗೋದೇ ಅದನ್ನೇ ಆಧ್ಯಾತ್ಮ ಅಂತ ಹೇಳುವಂಥದ್ದು. ಸೊ ನೀವು ಅಲ್ಲಿಗೆ ರೀಚ್ ಆಗಿ ನೀವು ಯಾವಾಗ ನಾನು ಅನ್ನೋದಕ್ಕೆ ತುಂಬ ಒಕ್ಕೊಂಡ್ಬಿಡ್ತೀರಲ್ಲ, ಅವಾಗ ಅದರಿಂದ ಆಚೆ ಹೋಗೋದಕ್ಕೆ ಆಗೋದಿಲ್ಲ ಅಂತ. ಸೊ ಅದಕ್ಕೆ ನಾನು ಅದನ್ನು ಕಲಿತೆ, ನಾನು ಆ ಸಿದ್ಧಿ ಆಯಿತು ಈ ಸಿದ್ಧಿ ಆಯಿತು ಅಂತ ನೀವು ಯಾವಾಗ ನಾನು ಅಂತ ನೀವು ಅಸೋಸಿಯೇಟ್ ಮಾಡ್ಕೊಂಡ್ಬಿಡ್ತೀರಲ್ಲ, ಸೊ ಅದರಿಂದ ನೀವು ಆಚೆ ಬರೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಆದಷ್ಟು ನಿಮ್ಮ ಸಾಧನೆಯನ್ನು ನಿಮ್ಮ ಮಟ್ಟಿಗೆ ಇರಬೇಕು. ಸೊ ಅದನ್ನು ಪ್ರಚಾರಕ್ಕೆ ತಂತಂದರೆ ಯುವರ್ ನೇಮ್ ಅಥವಾ ನಿಮ್ಮನ್ನು ನೀವು ಆ ಅಭ್ಯಾಸ ಜೊತೆ ಅಸೋಸಿಯೇಟ್ ಮಾಡಿಬಿಟ್ಟಿರ್ತೀರ. ಸೊ ನೀವು ಬೇಡ ಅಂದ್ರೂ ಹೊರಗಡೆ ಇರೋ ಸಮಾಜ ನಿಮ್ಗೆ ಅದಕ್ಕೆ ಅಸೋಸಿಯೇಟ್ ಮಾಡಿ ಇಟ್ಬಿಟ್ಟಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಆಸನ, ಸೊ ಸರಿ ಆಸನ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ನೀವು ಅದನ್ನ ಮೇಂಟೈನ್ ಮಾಡೋಕ್ಕಾದ್ರೆ ನೀವು ಚೆನ್ನಾಗಿ ಮಾಡಲೇಬೇಕು, ನೀವು ಅಭ್ಯಾಸ ಮಾಡಲೇಬೇಕು. ಅಕಸ್ಮಾತ್ ಒಂದು ವಿವಾದ ಪೀರಿಯಡ್ ಆಫ್ ಟೈಮಲ್ಲಿ ನಿಮ್ಗೆ ಅದು ಮಾಡಲಿಲ್ಲ ಅಂದರೆ ಸೊ ಜನಗಳೇ ಇದು ಬರೋದೇ ಅಲ್ವಾ ಸರ್ಗೆ ಇದು ಬರುತ್ತೆ ಅಂತ ಅಂದ್ಕೊಂಡು ಬರಲೇ ಅಲ್ವಾ, ಅವಾಗ ಅಯ್ಯೋ ಅವ್ರ ಎಕ್ಸ್ಪೆಕ್ಟೇಷನ್ಗಾದ್ರೆ ನಾನು ಮಾಡಬೇಕು ಅಂತ ನೀವು ಅದು ನಿಮಗೂ ಹಿಂಸೆ. ಸೊ ಅದಕ್ಕೆ ಆದಷ್ಟು ವಿದ್ಯೆಗಳನ್ನು ನಿಮ್ಮ ಸಾಧನೆನ ನಿಮ್ಮ ಮಟ್ಟಿಗೆ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು. ಬಟ್ ಇವಾಗೆಲ್ಲ ಇನ್ಸ್ಟಾಗ್ರಾಮು ಇದೆಲ್ಲ ಇರೋದ್ರಿಂದ ಅದು ಎಲ್ಲ ಆಗ್ತಾ ಇರುತ್ತೆ. ಸೊ ಓಕೆ, ಎಲ್ಲಿಗೆ ನಿಲ್ಲಿಸಿದ್ವಿ? ನೇತಿ ಮುಗೀತಲ್ಲ, ನೇತಿ ಆಯ್ತಲ್ಲ ಫುಲ್ಲು ಆಯಿತು. ನೆಕ್ಸ್ಟ್ ಯಾವುದು ಹಂಗಂದರೆ ಧೌತಿ. ಧೌತಿನಲ್ಲೂ ಏನು ಡಿವಿಷನ್ಸ್ ತುಂಬ ದೊಡ್ಡದೆ. ಬಟ್ ಬೇಸಿಕಲಿ ಬಂದು 3 ಧೌತೀಸ್ಗಳು ಇಟ್ಕೊ. ಅಂದರೆ ನೀವು ಅಕೌಂಟ್ ಸ್ಕ್ರಿಪ್ಚರ್ಸ್ ಹೋದರೆ ಅಂತರ್ಧೌತಿ, ದಂತಧೌತಿ, ಹೃದ್ದೌತಿ, ಮೂಲ ಶೋಧನ ಅಂತ 4 ಕ್ಯಾಟರ್ಸ್ ಬರುತ್ತೆ. ತಿರ್ಗಿ ಅದ್ರಲ್ಲಿ ಫರ್ದರ್ ಡಿವಿಷನ್ಸ್ ಎಲ್ಲ ಬರುತ್ತೆ. ಕೆಲವು ತುಂಬ ಕಾಂಪ್ಲೆಕ್ಸ್ ಹೋಗ್ಬಿಡುತ್ತೆ ಅದೆಲ್ಲನೂ. ಸೊ ಅದನ್ನೇ ಅಂತರ್ಧೌತಿ, ದಂತಧೌತಿ, ಹೃದ್ದೌತಿ, ಮೂಲ ಶೋಧನ ಅಂತ 4. ಸೊ ಇದರಲ್ಲಿ ಈ ಮಿಕ್ಕಿದೆಲ್ಲ ಬಿಟ್ಟು ನಾವು ಇವಾಗ ಮೇಜರ್ಲಿ ಎಲ್ಲರೂ ಅಭ್ಯಾಸ ಮಾಡುವಂಥದ್ದು ಬಂದು ಹೃದ್ದೌತಿ ಅಂತ. ಸೊ ಅದರಲ್ಲಿ 3 ಬರುತ್ತೆ. ಸೊ ವಸ್ತ್ರಧೌತಿ, ದಂಡಧೌತಿ, ವಮನಧೌತಿ ಅಂತ 3 ಧೌತೀಸ್ ಬರುತ್ತೆ. ಸೊ ಇದು ಬಂದು ನಿಮ್ಮ ಈಸೋಫೇಗಸ್ ಕ್ಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಾಯಿಂದ ಹೊಟ್ಟೆ ಭಾಗದಲ್ಲಿರುವಂಥ ಆ ಪ್ಯಾಸೇಜ್ನ ಶುದ್ಧೀಕರಣ ಮಾಡೋದಕ್ಕೆ ನಿಮಗೆ ಈ ಧೌತಿಗಳು ಸಹಾಯ ಮಾಡುತ್ತೆ. ಸೊ ಮೊದಲೇ ಬೇಸಿಕ್ ಬಂದು ವಮನಧೌತಿ ಅಂತ. ವಮನಧೌತಿನಲ್ಲಿ ಸೇಮ್ ಆ ವಾಟರ್ ನಾನು ಏನು ಹೇಳಿದ್ನಲ್ಲ, ಆ ನೀರು ಏನು ಲ್ಯೂಕ್ವಾರ್ಮ್ ಸಲೈನ್ ವಾಟರ್ನ ಅದನ್ನ ಹೊಟ್ಟೆ ತುಂಬ ಕುಡಿಯೋದು, ಎಷ್ಟಾದರೂ ಫುಲ್ ಸಂಪೂರ್ಣ ಕುಡಿದು ಆಮೇಲೆ ನಾವು ವಾಮಿಟ್ ಮಾಡೋವಂಥದ್ದು. ಸೊ ಇದು ಬಂದು ವಮನಧೌತಿ. ಇದಕ್ಕೂ ಸಹ ಟೈಮಿಂಗ್ಸ್ ಇದೆ. ಸೊ ಬೆಳಗ್ಗೆ ಹೊತ್ತು ಏನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾಡೋವಂಥದ್ದು, ಒಂದು 6ರಿಂದ 8 ಗಂಟೆ ಈ ಸಮಯದಲ್ಲಿ, ಅಥವಾ ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ಒಂದು ಸೂರ್ಯ ಹುಟ್ಟೋ ಟೈಮ್ ಅಷ್ಟರಲ್ಲಿ ನೀವು ಮಾಡಿದ್ರೆ ಇದು ತುಂಬ ಅವಾಗೇನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ಸಕ್ರಿಷನ್ ಇರುತ್ತೆ ಅಂತ. ಸೊ ಆ್ಯಸಿಡ್ ಸಕ್ರಿಷನ್ ಯಾವ ಹೊಟ್ಟೆಯಲ್ಲಿ ಇರುತ್ತಲ್ಲ ಆವಾಗ ನೀವು ವಮನಧೌತಿ ಮಾಡ್ತೋದ್ರೆ ಏನು ಆ್ಯಸಿಡ್ಡು ಮತ್ತು ಬೈಲು ಅದೆಲ್ಲನೂ ಸಹ ನಿಮಗೆ ಏನು ಟಾಕ್ಸಿನ್ಸ್ ಏನೇನಿರುತ್ತೆ ಹೊಟ್ಟೆಯಲ್ಲಿ ಅದೆಲ್ಲನೂ ಆಚೆ ತೆಗೆಯೋದಕ್ಕೆ ನಿಮಗೆ ವಮನಧೌತಿ ಸಹಾಯ ಮಾಡುತ್ತೆ ಅಂತ. ಎಸ್ಪೆಷಲಿ ಇದು ಹೈಪರ್ ಅಸಿಡಿಟಿ ಇರೋರಿಗೆ ವಮನಧೌತಿ ಬಹಳಷ್ಟು ಉಪಯುಕ್ತಕಾರಿ. ಸೊ ಇದನ್ನು ಸಹ ನಿಮಗೆ ಭಾಳಷ್ಟು ಸ್ಟಡೀಸ್ಗಳು ನಿಮಗೆ ಇದ್ರ ಬಗ್ಗೆ ರಿಸರ್ಚ್ ಫೈಂಡಿಂಗ್ಸು ಸ್ಟಡೀಸ್ಗಳೆಲ್ಲ ಇದ್ರ ಬಗ್ಗೆ ನಿಮಗೆ ಬೇಕಾದ ರಿಸರ್ಚ್ ಪೇಪರ್ಸಲ್ಲಿ ಸಿಕ್ಕತ್ತೆ. ಸೊ ಇದು ಎಸ್ಪೆಷಲಿ ಹೈಪರ್ ಅಸಿಡಿಟಿಗೆ ಈ ಪ್ರಾಕ್ಟೀಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ಭಾಳಷ್ಟು ಏನು ನಾನು ಹೇಳಿದೆ ಈ ಟಾಕ್ಸಿನ್ಸ್ ರಿಲೀವ್ ಮಾಡೋದಕ್ಕೆ ಮತ್ತು ಕೆಲವೊಂದೆಲ್ಲ ಏನು ಲಿವರ್ ಸಮಸ್ಯೆಗಳಿಗೆ ಅದಕ್ಕೆಲ್ಲನೂ ಸಹ ನಿಮಗೆ ಈ ಧೌತಿ ಅಭ್ಯಾಸ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ವಮನಧೌತಿ, ಆಮೇಲೆ ದಂಡಧೌತಿನಲ್ಲಿ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ತಾವರೆ ಒಂದು ಸ್ಟೆಮ್ ಇರುತ್ತಲ್ಲ, ಒಂದು ಪೈಪ್ ಥರ ಇರುತ್ತಲ್ಲ, ಅದನ್ನು ನುಂಗ್ತಾಯಿದ್ರು ಅಂತ. ಅದು ನುಂಗಿ ಅಂದರೆ ಉಪ್ಪು ನೀರು ಫಸ್ಟ್ ಕುಡಿದ್ಬಿಟ್ಟು ಅದನ್ನು ನುಂಗಿ ಅದ್ರ ಮುಖಾಂತರ ನೀರು ಬರ್ತಾಯಿತ್ತು ಅಂತ. ಬಟ್ ಅದು ಆ ತಾವರೆ ಒಂದು ತುಂಬ ಏನು ಸೂಕ್ಷ್ಮವಾಗಿದೆ, ಡೆಲಿಗೇಟ್ ಆಗಿರುತ್ತೆ ಅವರೇ ಒಂದು ಸ್ಟೆಮ್ಮು. ಬಟ್ ಆಗಿನ ಕಾಲ ಅದು ಹೆಂಗೆ ಆಗ್ತಾ ಅದ್ರ ಬಗ್ಗೆ ಅವ್ರು ಎಷ್ಟು ಕಂಟ್ರೋಲ್ ಇಟ್ಟಿದ್ರು ಎಪಿಗ್ಲಾಟಿಸ್ ಮೇಲೆಲ್ಲ ಅಂತ ಅದು ಇದು. ಈಗಿನ ಕಾಲದಲ್ಲಿ ನಾವು ಪೈಪ್ ಯೂಸ್ ಮಾಡ್ತೀವಿ.
ಆ ಪೈಪು ನಿಮಗೆ ಆರಾಮಾಗಿ ಹೊರಡೆ ಹೋಗೋದು, ಗಂಟ್ಲವರೆಗೂ ಹೋಗೋರು ಕಷ್ಟ, ಒಂದು ಸ್ವಲ್ಪ ತಳ್ಳಿದ್ರೆ ಹೊರಡೆ ಹೋಗುತ್ತೆ, ಹೋಗಿ ಅದು ಹೊಟ್ಟೆಗೆ ರೀಚ್ ಆಗ್ತಾ ಇದ್ದಂಗೆ ಹೊಟ್ಟೆಯಿಂದ ಆರಾಮಾಗಿ ನೀರು ಬಂದುಬಿಡುತ್ತೆ. ಬಟ್ ಇದನ್ನು ಸಹ ಅಷ್ಟೇ, ಇದೊಂಥರ ಟ್ರಿಕ್ಕಿ, ಇದು ಆಪೋಸಿಟ್ ಪ್ರೆಷರ್. ನೀವು ನೀರು ಕುಡಿದಿರ್ತಾರೆ ಉಪ್ಪು ನೀರು, ಆಲ್ರೆಡಿ ವಾಮಿಟ್ ಬರ್ತಾ ಇರುತ್ತೆ. ಸೊ ಒಂದು ಆಪೋಸಿಟ್ ಪ್ರೆಷರ್ ಹಿಂಗೆ ಉಲ್ಟಾ ಇರುತ್ತೆ, ತಿರ್ಗಾ ಇದನ್ನು ಒಳ್ಳೆ ನುಂಗಬೇಕು. ಎರಡು ಆಪೋಸಿಟ್ ಪ್ರೆಷರ್, ಅದೇ ಹೇಳಿದ್ರೆ ಇಟ್ಸ್ ಪಾರ್ಟ್ ಆಫ್ ಸೆಲ್ಫ್ ಕಂಟ್ರೋಲ್. ನೀವು ಎಷ್ಟು ನಿಮ್ಮ ಮೇಲೆ ಕಂಟ್ರೋಲ್ ಇಟ್ಕೊಳ್ತೀರ ಅದ್ರ ಮೇಲೆ ಇದೆಲ್ಲನೂ ಸಹ ಹೋಗ್ತಾ ಇದೆ. ಇಲ್ಲಿ ಒಳ್ಳೆ ನುಂಗ್ಲಬೇಕು, ಅದು ಒಳ್ಳೆ ಇರೋ ನೀರು ಆಚೆ ಬರದೇ ಇರೋದು ನೋಡ್ಕೊಳ್ಬೇಕು. ಎರಡು ಆಪೋಸಿಟ್ ಫೋರ್ಸ್ನ ಏನು ನೀವು ರೆಸ್ಟ್ರಿಕ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸೊ ಇದು ಬಂದು ದಂಡದೌತಿ, ಇದನ್ನು ಸಹ ಒಂದು ಕೈಂಡ್ ಆಫ್ ಸೆಲ್ಫ್ ಕಂಟ್ರೋಲ್. ಸೊ ಆ ಪೈಪಿಂದ ನೀವು ನೀರು ಆಚೆ ತೆಗಿತೀರ. ನೆಕ್ಸ್ಟ್ ಬಂದು ವಸ್ತ್ರದೌತಿ. ವಸ್ತ್ರದೌತಿನಲ್ಲಿ ಈ ನಾಲ್ಗೆಗೆ ಏನು ನಾಲ್ಗೆ ಲೆಂತ್ ಏನಿದು ಏನಂತಾರೆ, ಇದು ಬಿಡುತ್ತಾ ಬ್ರೆಡ್ತಾ ಏನೋ ಹೇಳ್ತಾರಲ್ಲ, ಸೊ ಇಷ್ಟು ಅಗಲ ಇರಬೇಕು. ನಾಲ್ಗೆ ಅಷ್ಟು ಅಗಲ ಇರುವಂಥ ಬಟ್ಟೆ, ಉದ್ದ ಬಂದು 5.5 ರಿಂದ 6 ಮೀಟ್ರು ಉದ್ದ ಇರುವಂಥ ಬಟ್ಟೆಯನ್ನು ನುಂಗ್ತಾ ಹೋಗೋದು, ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ನುಂಗ್ತಾ ಹೋಗಬೇಕು. ಪೂರ್ತಿ ಅಷ್ಟು ನುಂಗಾದ್ಮೇಲೆ ಒಂದು ಅರ್ಧ ಅಡಿ ಆಚೆ ಬಿಟ್ಕೊಂಡು ನವಲಿ ಪ್ರಾಕ್ಟೀಸ್ ಅಂತ ಹೇಳಿ, ನವಲಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನವಲಿ ಪ್ರಾಕ್ಟೀಸ್ ಮಾಡಿ ಬಟ್ಟೆನ ಆಚೆ ತೆಗಿಬೇಕು. ಸೊ ಇದನ್ನು ಸಹ ನಾನು ಹೇಳಿದ್ನಲ್ಲ, ಅಷ್ಟು ಬೆನಿಫಿಟ್ಸ್ನ ಇನ್ನಷ್ಟು ಎಫಿಷಿಯೆಂಟಾಗಿ ಮಾಡೋದಕ್ಕೆ ನಿಮಗೆ ವಸ್ತ್ರದೌತಿ ಸಹಾಯ ಮಾಡುತ್ತೆ. ನಾಳೆ ವಮನದೌತಿ ಅಭ್ಯಾಸ ಮಾಡೋಣ. ದಂಡದೌತಿ ಇಂಟ್ರೆಸ್ಟ್ ಇರೋರು ಬೇಕಂದರೆ ದಂಡ ಎಷ್ಟಿದೆ ಅಂತ ನೋಡ್ತೀವಿ, ಆ ದಂಡ ಬೇಕಂದರೆ ಟ್ರೈ ಮಾಡಿ. ವಸ್ತ್ರಗಳು ನಮ್ಗೆ ಸದ್ಯಕ್ಕೆ ಸಿಕ್ಕಲಿಲ್ಲ ಜಾಸ್ತಿ ವಸ್ತ್ರ, ಸೊ ಇದ್ದರೆ ಬೇಕಾದ್ರೆ ವಸ್ತ್ರದೌತಿ ಟ್ರೈ ಮಾಡೋರು ಮಾಡ್ಬೋದು. ಸೊ ಹಿಂಗಿದೆ ವಸ್ತ್ರ ಬಂದು ವಸ್ತ್ರ ನನ್ನೂ ಒಂದಿಷ್ಟು ನುಂಗ್ತೀನಿ ಅಷ್ಟೇ, ಆಮೇಲೆ ಕೆಮ್ಮು ಬಂದು ಹಿಂಗೆ ತೆಗೆದುಬಿಡ್ತೀನಿ. ಸೊ ನನಗೂ ಅದು ಏನು ಟ್ರೈ ಮಾಡ್ತಾಯಿದ್ದೀನಿ, ನನ್ನ ಅಭ್ಯಾಸ ಅದು ಇನ್ನೂ ಹಿಡ್ದಕ್ಕೆ ಸಿಕ್ಕಿಲ್ಲ. ಅದು ವಸ್ತ್ರದ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಹಿಂಗೆ ನುಂಗ್ತಿರಲ್ಲ ಒಂದ್ಸರಿ ಆಚೆ ಬಂದರೆ ತಿರ್ಗಾ ನುಂಗೋಕ್ಕಾಗಲ್ಲ, ಪೂರ್ತಿ ಜೊಲ್ಲ ಹಂಗೆ ಇದ್ಬಿಡ್ತಾರೆ, ತಿರ್ಗಾ ಕ್ಲೀನ್ ಮಾಡಿ ತಿರ್ಗಾ ಶುರು ಮಾಡಬೇಕು. ಸೊ ಅದು ಕೆಲವರಿಗೆ ಈಸಿಯಾಗಿ ಅದು ಏನೋ ಅಷ್ಟೊಂದು ಸೆನ್ಸಿಟಿವ್ ಇರೋಲ್ಲ, ಹಂಗೆ ನುಂಗ್ಬಿಡ್ತಾರೆ. ಕೆಲವರಿಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಹಾಗಾಗತ್ತೆ. ಸೊ ಆಯ್ತು, ದೌತಿನಲ್ಲಿ 3 ಆಯಿತು: ವಮನದೌತಿ, ವಸ್ತ್ರದೌತಿ, ದಂಡದೌತಿ. ಅದಾದಮೇಲೆ ನೆಕ್ಸ್ಟು ನವಲಿ. ನವಲಿನ ಈ ಗೇರಣ ಸಂಹಿತೆಯಲ್ಲಿ ಲೌಲಕಿ ಅಂತಲೂ ಸಹ ಕರೆಯಲಾಗತ್ತೆ. ಈ ಇದರಲ್ಲಿ ಏನಪ್ಪ ಅಂದರೆ ನಿಮ್ಮ ರೆಕ್ಟಸ್ ಅಬ್ಡಾಮಿನಸ್ ಮಸಲ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಏನು ಇಲ್ಲಿ ಈ ಸ್ಟರ್ನಮ್, ಈ ರಿಬ್ಗೇಜಿಂದ ಪ್ಯೂಬಿಕ್ ಬೋನ್ ಅಂತ ಹೇಳ್ತೀವಿ ಕೆಳಗಡೆ, ಅಲ್ಲಿವರೆಗೂ ಒಂದು ಮಸಲ್ಸ್ ಪಾಸ್ ಆಗಿರುತ್ತೆ. ಆ ಮಸಲ್ನ ಆ್ಯಕ್ಟಿವ್ ಮಾಡಿ ಕಾಂಟ್ರ್ಯಾಕ್ಟ್ ಮಾಡೋದನ್ನ ನವಲಿ ಅಂತ ಹೇಳಲಾಗತ್ತೆ. ನೀವು ಮಧ್ಯ ಕಾಂಟ್ರ್ಯಾಕ್ಟ್ ಮಾಡಿದ್ರೆ ಅದನ್ನು ಮಧ್ಯಮ ನವಲಿ ಅಂತ ಹೇಳಲಾಗತ್ತೆ. ಅದನ್ನೇ ನಾವು ಹಿಂಗೆ ನವಲಿ ಚಲನ ಹಿಂಗೆ ರೈಟ್ ಹಿಂಗೆ ಮಾಡಿ ಮತ್ತು ರೈಟ್ ಕಾಂಟ್ರ್ಯಾಕ್ಟ್ ಮಾಡಿದ್ರೆ ಅದು ದಕ್ಷಿಣ ನವಲಿ. ನೀವು ಲೆಫ್ಟ್ ಕಾಂಟ್ರ್ಯಾಕ್ಟ್ ಮಾಡಿ ಲೆಫ್ಟಲ್ಲಿರುವಂಥ ಈ ಗ್ರೂಪ್ ಆಫ್ ಮಸಲ್ಸ್ ನೀವು ಕಾಂಟ್ರ್ಯಾಕ್ಟ್ ಮಾಡಿದ್ರೆ ಅದು ವಾಮನವಲಿ ಅಂತ ಹೇಳಲಾಗತ್ತೆ. ಸೊ ನೆಕ್ಸ್ಟ್ ನವಲಿ ಚಲನ ಹಿಂಗೆ ಮೂವ್ ಆಗ್ತಾ ಈ ಕಡೆಯಿಂದ ಹಿಂಗೆ ಕಮಲನಲ್ಲಿ ರಾಜ್ಕುಮಾರ್ ಅವರು ಮಾಡಿರೋದು ನೋಡಿದ್ದೀರಾ, ಅಣ್ಣವ್ರು ಮಾಡಿರೋದು. ಸೊ ಅದು ಬಂದು ನವಲಿ ಚಲನ ಅದು. ಸೊ ನಾಳೆನ ಅಭ್ಯಾಸದಲ್ಲಿ ಇದು ಒನ್ ಡೇ ಪ್ರಾಕ್ಟೀಸ್ ಅಲ್ಲ, ಡೆಮಾನ್ಸ್ಟ್ರೇಷನ್ ನಾನು ಮಾಡಿ ತೋರಿಸ್ತೀನಿ. ಅದನ್ನು ನೀವು ಡೇ ಬೈ ಡೇ ಅಭ್ಯಾಸಕ್ಕೆ ರೂಢಿಸ್ಕೊಳ್ಬೋದು. ಸೊ ಡೆಮಾನ್ಸ್ಟ್ರೇಷನ್ ನಾನು ನಾಳೆ ಮಾಡಿ ತೋರಿಸ್ತೀನಿ. ಅದಕ್ಕೆ ಸ್ಟೆಪ್ಸ್ಗಳೆಲ್ಲ ಇದ್ದಾವೆ. ಫಸ್ಟು ಕಪಾಲಭಾತಿ ಚೆನ್ನಾಗಿ ಬರಬೇಕು. ಕಪಾಲಭಾತಿ ಅಂದರೆ ಉಡ್ಯಾನ ಬಂಧ ಚೆನ್ನಾಗಿ ಬರಬೇಕು. ಉಡ್ಯಾನ ಬಂಧ ಆದಮೇಲೆ ಅಗ್ನಿಸಾರ ಕ್ರಿಯೆ ಚೆನ್ನಾಗಿ ಬರಬೇಕು. ಅಗ್ನಿಸಾರ ಕ್ರಿಯೆ ಚೆನ್ನಾಗಿ ಬಂದಮೇಲೆ ದೆನ್ ವಿಲ್ ವರ್ಕ್ ಆನ್ ಮಧ್ಯಮ ನವಲಿ ಚೆನ್ನಾಗಿ ಬಂದಮೇಲೆ ವಿಲ್ ಗೋ ಫಾರ್ ವಾಮನವಲಿ, ದಕ್ಷಿಣ ನವಲಿ, ಅದಾದಮೇಲೆ ನವಲಿ ಚಲನ. ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್. ಅದೆಲ್ಲ ಚೆನ್ನಾಗಿ ಬಂದು ಫಸ್ಟು ಬಾಹ್ಯ ಕುಂಭಕ ಚೆನ್ನಾಗಿ ಉಸಿರು ಹೊರಗಡೆ ಹಾಕಿ ಹೋಲ್ಡ್ ಮಾಡೋದು ಬರ್ಬೇಕು ಚೆನ್ನಾಗಿ. ಎಷ್ಟೊಂದು ಸರಿ ಉಸಿರು ಹೊರಗಡೆ ಹಾಕಿದ ತಕ್ಷಣ ಹಿಂಗೆ ಏತುಸಿ ಬಂದುಬಿಡೋದಲ್ಲ, ಅದು ಉಸಿರು ಹೊರಗಡೆ ಹಾಕಿ ಒಂದು 30 ಸೆಕೆಂಡು ಹಂಗೆಲ್ಲ ಉಸಿರು ಹೊರಗಡೆ ಬಾಹ್ಯ ಕುಂಭಕ ಚೆನ್ನಾಗಿ ಬರಬೇಕು. ಬಾಹ್ಯ ಕುಂಭಕದ ಬೇಸ್ ಮೇಲೆ ಇದೆಲ್ಲನೂ ಬರ್ತಾ ಹೋಗುತ್ತೆ. ಇದು ಅಪ್ಕಮಿಂಗ್ ಡೇಸ್ನಲ್ಲಿ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ರೆಗ್ಯುಲರ್ ಕ್ಲಾಸ್ನಲ್ಲಿ. ಸೊ ಬಟ್ ಸ್ಟೆಪ್ಸ್ಗಳೆಲ್ಲ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಶುರು ಮಾಡಬೇಕು ಅಂತ. ಇಲ್ಲಾಂದರೆ ಇವಾಗಲೇ ಡಿಸ್ಕಸ್ ಮಾಡೋಣ. ಫಸ್ಟ್ ಎಕ್ಸೇಲ್ ಮಾಡಿ ಹೋಲ್ಡ್ ಮಾಡೋದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಬೇಕು. ಅದನ್ನ ಬಾಹ್ಯ ಕುಂಭಕ ಅಂತ ಹೇಳ್ತೀವಿ. ಎಷ್ಟು ಡ್ಯೂರೇಷನ್ ಆಗುತ್ತೋ ಅಷ್ಟು ಡ್ಯೂರೇಷನ್ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಅದು ಬಂದು ಬಾಹ್ಯ ಕುಂಭಕದ ಬೇಸ್ ಮೇಲೆ ಹೊಟ್ಟೆನ ಒಳಗಡೆ ಎಳೆಯಕ್ಕೆ ಟ್ರೈ ಮಾಡಬೇಕು. ಹಿಂಗೆ ಹೊಸರು ಹೊರಳಾಗಿ ಹೊಟ್ಟೆ ಒಳಗಡೆ ಹೇಳೋದು, ಅದು ಬಂದು ಉಡ್ಯಾನ ಬಂಧ ಅಂತ ಹೇಳ್ತೀವಿ. ಅದು ಉಡ್ಯಾನ ಬಂಧ ಜಾಸ್ತಿ ಡ್ಯೂರೇಷನ್ ಇರೋದನ್ನು ಟ್ರೈ ಮಾಡಬೇಕು. ಯಾವ ಉಡ್ಯಾನ ಬಂಧನೂ ನಿಮ್ಗೆ ಚೆನ್ನಾಗಿ ಜಾಸ್ತಿ ಹೊತ್ತಿರೋ ಅಭ್ಯಾಸ ಇರೋದಕ್ಕೆ ಆಗ್ತಾ ಇದೆ ಅಂದಾಗ ದೆನ್ ಅಗ್ನಿಸಾರ ಕ್ರಿಯೆ ಅಂತ ಹೇಳ್ತೀವಿ. ಹೊಟ್ಟೆ ಒಳಗಿಳಿಯೋದು ರಿಲೀಸ್ ಮಾಡೋದು, ಒಳಗಿಳಿಯೋದು ರಿಲೀಸ್ ಮಾಡೋದು, ಅದನ್ನು ಚೆನ್ನಾಗಿ ನಾವು ಹೋಲ್ಡ್ ತೊಗೊಳ್ಬೇಕು ಹೊಟ್ಟೆ ಮೇಲೆ. ಅದು ಬಂದು ಅಗ್ನಿಸಾರ ಕ್ರಿಯೆ ಅಥವಾ ಅಗ್ನಿಸೌರ ಕ್ರಿಯೆ ಅಂತ ಹೇಳಲಾಗುತ್ತೆ. ಅದು ಚೆನ್ನಾಗಿ ಬಂದಮೇಲೆ ದೆನ್ ಒಂದು ಸ್ವಲ್ಪ ದಿನ ಅಭ್ಯಾಸ ಮಾಡ್ತಾ ನಿಮ್ಗೆ ಅದು ಹೇಳಿದ್ರೆ ರೆಕ್ಟಸ್ ಅಬ್ಡಾಮಿನಸ್ ಮಸಲ್ಸ್ ಅದನ್ನು ಕಾಂಟ್ರಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನಿಮಗೆ ವಾಮ, ದಕ್ಷಿಣ, ನವಲಿ ಚಲನ ಎಲ್ಲ ಅಭ್ಯಾಸ ಮಾಡ್ತಾ ಹೋಗ್ಬೋದು. ಇದೆಲ್ಲ ಹಿಂಗೆ ಅಂದರೆ ಈ ಕಣ್ಣು ಒಂದು ಹುಬ್ಬು ಹಿಂಗೆ ಮೇಲೆ ಎತ್ತೋದೆಲ್ಲ
ನನ್ನ ಮಾತಲ್ಲಿ ಹೆಂಗೆ ಹೇಳಿ ಈ ಎತ್ತಿ ಹಿಂಗೆ ಎತ್ತಿ ಅಂದರೆ ಆಗಲ್ಲ. ನೀವು ಅದು ಕಾನ್ಷಿಯಸ್ ಆಗಿ ನಿಮ್ಮದು ಏನೋ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಎಲ್ಲ ಬಿಲ್ಡ್ ಮಾಡಿಕೊಂಡು ಅದು ಆಮೇಲೆ ನಿಮ್ಗೆ ಅದು ಡೇ ಬೈ ಡೇ ನೀವು ಅದು ಫೋಕಸ್ ಮಾಡಿ ಇದು ಮಾಡ್ಕೊಂಡು ಆಮೇಲೆ ಯಾವುದೋ ಒಂದು ದಿನ ಕಂಟ್ರೋಲ್ ಸಿಕ್ಕಿ ಹಿಂಗೆ ಹೋಗುತ್ತೆ ಮೇಲ್ಗಡೆ. ಇನ್ನು ಸೇಮೇ ಇದೂ ಅಷ್ಟೇ. ಸೊ ನಾನು ಹೆಂಗೆ ವರ್ಬಲಿ ಮಾತನ್ನ ನಾನು ಹೆಂಗೆ ಹೇಳಿ ಈ ಮಸಲ್ನ ಹಿಂಗೆ ಮಾಡಿ ಆ ಮಸಲ್ನ ಹಿಂಗೆ ಮಾಡಿ ಅಂದ್ರೂ ಆ ನ್ಯೂರಲ್ ಪಾತ್ವೇಸ್ ಪ್ರೋಗ್ರಾಮ್ ಆಗಿ ಡೇ ಬೈ ಡೇ ನಿಮ್ಮ ಬ್ರೈನಲ್ಲಿ ಏನೋ ಸಿಗ್ನಲ್ ಪಾಸ್ ಆಗಿ ಅದು ಮಸಲ್ಸ್ ಮೇಲೆ ಹೋಗಿ ಆ ಮಸಲ್ಸ್ ಹೊರಡ್ಬೇಕು. ಕೆಲವೊಂದು ಸ್ವಲ್ಪ ಟೈಮ್ ತಗೊಳ್ತಾ ಹೋಗುತ್ತೆ. ಸೊ ಹೋಗ್ತಾ ಬರುತ್ತೆ, ಏನು ತೊಂದರೆ ಇಲ್ಲ. ಬಟ್ ಇಟ್ಸ್ ಟೇಕ್ಸ್ ಟೈಮ್. ಇದೆಲ್ಲ ಏನೋ ಸ್ಪ್ರಿಂಟ್ ಅಲ್ಲ, ಇದೆಲ್ಲ ಮ್ಯಾರಥಾನ್ ಸಮಯ ತೊಗೊಳುತ್ತೆ. ಇದನ್ನು ಲಾಂಗ್ ರನ್ ಓಡ್ತಾ ಬರ್ತಾ ಹೋಗುತ್ತೆ. ನಾವು ಸ್ಪ್ರಿಂಟ್ ಥರ ಎಕ್ಸ್ಪೆಕ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ಮತ್ತು ಇದರಲ್ಲಿ ನೌಲಿ ಇನ್ನೊಂದೇನಪ್ಪ ಅಂದರೆ, ಸೊ ಹೊಟ್ಟೆ ಎಲ್ಲ ಸ್ನಾಯುಗಳು ಉಪಯೋಗಿಸ್ಕೊಳ್ತೀವಿ. ಇಲ್ಲಿ ಟ್ರಾನ್ಸ್ವರ್ಸ್ ಅಬ್ಡಾಮಿನಸ್ ಮಸಲ್ಸ್ ಅಂತ ಹೇಳ್ತೀವಿ, ಎಕ್ಸ್ಟರ್ನಲ್ ಆಬ್ಲಿಕ್ಸ್ ಅಂತ ಹೇಳ್ತೀವಿ. ಎಲ್ಲ ಮಸಲ್ಸ್ ಮೇಲೂ ಸಹ ಹೋಲ್ಡ್ ತಗೊಳ್ಳೋದಕ್ಕೆ ಈ ಅಭ್ಯಾಸ ಸಹಾಯ ಮಾಡುತ್ತೆ. ಮತ್ತು ಹೋಲ್ಡ್ ಮಾಡಿ ನಾವು ಹಿಂಗೆ ಮೂಮೆಂಟ್ ಎಲ್ಲ ಮಾಡ್ತೀವಿ. ಈ ಮೂಮೆಂಟೆಲ್ಲ ಏನು ಮಾಡುತ್ತೆ, ನಿಮ್ಮ ಇಂಟೆಸ್ಟೈನ್ಸ್ನ ಕ್ಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಹೇಳ್ತೀವಿ. ಪೆರಿಸ್ಟಾಲ್ಟಿಕ್ ಅಂತ ಹೇಳಿದ್ರೆ ನಿಮ್ಮ ಈಗ ನಮಗೆ ಹೃದಯದಲ್ಲಿ ಇದೇನು ಆರ್ಟ್ರೀಸ್ ಮತ್ತು ವೇನ್ಸ್ ಎಲ್ಲ ಇದೆಯಲ್ಲ, ಹೃದಯ ಬಡಿತದ ಸಹಾಯದಿಂದ ಅದೆಲ್ಲ ಏನೋ ರಕ್ತ ಚಲನೆ ಎಲ್ಲ ಆಗ್ತಾ ಹೋಗುತ್ತೆ. ಬಟ್ ನಿಮಗೆ ಊಟ ಎಲ್ಲ ಹೋಗ್ಬೇಕಂದ್ರೆ ಯಾವುದೋ ಹತ್ರ ಪಂಪ್ ಮಾಡೋ ಮೆಕ್ಯಾನಿಸಮ್ ಇಲ್ಲ ಅಲ್ವಾ. ಸೊ ಯಾವುದು ಊಟನ ಆಗಿದ ತಕ್ಷಣ ಹಾರ್ಟ್ ಥರ ಯಾವುದು ಹಿಂಗೆ ಪಂಪ್ ಮಾಡೋದು, ಹೊಟ್ಟೆ ಹಿಂಗೆ ಪಂಪ್ ಮಾಡಿದ ತಕ್ಷಣ ಎಲ್ಲ ಹೋಗಿ ತಲುಪೋದು ಹಂಗೆ ಆಗೋದಿಲ್ಲ. ಸೊ ಊಟ ಎಲ್ಲ ನಿಧಾನಕ್ಕೆ ಪಾಸ್ ಆಗಬೇಕು. ಅದನ್ನ ಪೆರಿಸ್ಟಾಲ್ಟಿಕ್ ಅಂತ ಹೇಳ್ತೀವಿ. ಅದು ಹೆಂಗೆ ಹೋಗುತ್ತೆ ಅಂದರೆ, ಒಂದು ಪೈಪ್ ಇದೆ ಅಂದರೆ, ಇದೊಂದು ಪೈಪ್ ಇದೆ ಅಂದರೆ ಫಸ್ಟು ಇಲ್ಲಿರುವಂಥ ಮಸಲ್ಸ್ಗಳು ಕಾಂಟ್ರಾಕ್ಟ್ ಆಗುತ್ತೆ. ಅವಾಗ ಇಲ್ಲಿರೋ ಏನೋ ಫುಡ್ ಅಥವಾ ಏನೇ ಪಾರ್ಟಿಕಲ್ ಇದ್ರೂ ಇಲ್ಲಿಗೆ ಹೋಗುತ್ತೆ. ಸೊ ಆಮೇಲೆ ಇದು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಇಲ್ಲಿರೋ ಸಿಸ್ಟಮ್ ಪ್ರೆಸ್ ಆಗುತ್ತೆ. ಸೊ ಇನ್ನು ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಇಂಟೆಸ್ಟೈನ್ಸಲ್ಲಿ ಫುಡ್ ಹಂಗೆ ಹೋಗ್ತಾ ಹೋಗುತ್ತೆ. ಆ ಮಸಲ್ಸ್ಗಳು ಹಂಗೆ ಮೂವ್ ಮಾಡಿಕೊಂಡು ಅದನ್ನ ರೆಕ್ಟಮ್ಗೆ ತಲುಪಿಸುತ್ತೆ. ಆ ಮೂಮೆಂಟ್, ಆ ಪೆರಿಸ್ಟಾಲ್ಟಿಕ್ ಮೂಮೆಂಟ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಸೊ ಈ ನೌಲಿ ಕ್ರಿಯೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ನಿಮಗೆ ಕಾನ್ಸ್ಟಿಪೇಷನ್ನು, ಸೊ ಎಕ್ಸ್ಕ್ಯೂಸ್ ಮೀ, ಮತ್ತು ಹೊಟ್ಟೆಲಿ ಬಿಲ್ಡಪ್ ಆಗಿರೋ ಟಾಕ್ಸಿನ್ಸು ಅದನ್ನೆಲ್ಲ ಸಹ ಫ್ಲಶ್ ಔಟ್ ಮಾಡೋದಕ್ಕೆ ನಿಮಗೆ ಈ ಕ್ರಿಯೆ ಹೆಲ್ಪ್ ಮಾಡುತ್ತೆ. ನೌಲಿ ಕ್ರಿಯೆ ಹೆಲ್ಪ್ ಮಾಡುತ್ತೆ. ಮತ್ತು ನೌಲಿ ಕ್ರಿಯೆ ಹೊಟ್ಟೆಲಿರೋ ವೈಟಲ್ ಆರ್ಗನ್ಸ್ ಅಂತ ಹೇಳಿ, ನಿಮ್ಮ ಹೊಟ್ಟೆಲಿರೋಂಥ ಆರ್ಗನ್ ಎಲ್ಲ ಆರ್ಗನ್ ಮೇಲೆ ಸಹ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ ಅಂತ. ಇಂಥ ಆರ್ಗನ್ ಬಿಟ್ಟಿದೆ ಅಂತ ಹೇಳೋಕ್ಕಾಗಲ್ಲ. ಹೊಟ್ಟೆಲಿರುವಂಥ ಎಲ್ಲ ಪ್ರತಿಯೊಂದು ಅಂಗಾಂಗಗಳು ಸಹ ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ ನೌಲಿ ಅಭ್ಯಾಸ ಮಾಡೋದ್ರಿಂದ ಅಂತ ಸ್ಕ್ರಿಪ್ಚರ್ಸ್ ಎಲ್ಲ ಹೇಳುವಂಥದ್ದು. ಸೊ ಬಟ್ ಇನ್ನು ಸೈಂಟಿಫಿಕ್ ಅಪ್ರೋಚ್ ಎಲ್ಲ ಇನ್ನೂ ಬರಬೇಕಾಗಿದೆ. ಬಟ್ ಏನು ನಮ್ಮ ಶಾಸ್ತ್ರಗಳೆಲ್ಲ ಹಂಗೆ ಹೇಳೋದೆ, ಹೊಟ್ಟೆಲಿರುವಂಥ ಏನು ಸಮಸ್ಯೆಗಳು, ಆ ಕಲ್ಮಶಗಳನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ನಿಮಗೆ ನೌಲಿ ಕ್ರಿಯೆ ಸಹಾಯ ಮಾಡುತ್ತೆ ಅಂತ ಇರುವಂಥದ್ದು. ಸೊ ಇಷ್ಟು ಬಂದು ನೌಲಿ ಆದಮೇಲೆ ಬಸ್ತಿನಲ್ಲಿ 2 ಬರುತ್ತೆ, ಜಲಬಸ್ತಿ ಮತ್ತು ಸ್ಥಳಬಸ್ತಿ ಅಂತ. ಜಲಬಸ್ತಿ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಈ ಬಿದಿರು, ಸಣ್ಣ ಬಿದಿರು ಬರುತ್ತಲ್ಲ, ಬಿದಿರಿಗೆ ತುಪ್ಪ ಎಲ್ಲ ಲ್ಯೂಬ್ರಿಕೆಂಟು, ತುಪ್ಪನ ಆಗಲಿ ಅಥವಾ ವ್ಯಾಕ್ಸು ಲ್ಯೂಬ್ರಿಕೆಂಟ್ ಹಾಕಿ, ಸೊ ಏನೆಲ್ಲ ನಿಮಗೆ ಮೋಷನ್ ಪಾಸ್ ಆಗುತ್ತಲ್ಲ, ಸೊ ಆ ಪ್ಯಾಸೇಜಲ್ಲಿ ಫಿಕ್ಸ್ ಮಾಡ್ತಾಯಿದ್ರಂತ. ಫಿಕ್ಸ್ ಮಾಡಿ ನದಿಗೆ ಹೋಗಿ ನದಿನಲ್ಲಿ ಉತ್ಕಟಾಸನ ಥರ ಬೆಂಡ್ ಆಗಿ ಸೊ ಉಡ್ಯಾನ ಬಂಧ ಮಾಡಿದಾಗ ಏನಾಗುತ್ತೆ, ಆ ನೀರೆಲ್ಲ ನಿಮ್ಮ ಗುದದ್ವಾರದಿಂದ ಹೊಟ್ಟೆ ಕಡೆಗೆ ಅಂದರೆ ನಿಮ್ಮ ರೆಕ್ಟಮ್ ರೀಜನ್ ಫಿಲ್ ಆಗುತ್ತೆ ಅಂತ. ಫಿಲ್ ಮಾಡಾದಮೇಲೆ ಏನು ಸ್ಟೆಮ್ ಆಚೆ ತೆಗೆದು ನೀವು ನೀರಿಂದ ಆಚೆ ಬಂದು ಎಲ್ಲ ನೌಲಿ ಎಲ್ಲ ಮಾಡಿ ತಿರ್ಗಾ ಏನು ವಾಟರ್ನ ಆಚೆ ತೆಗಿತಾ ಇದ್ರು. ಸೊ ದಟ್ ಏನು ರೆಕ್ಟಮ್ ಅಂತ ಹೇಳ್ತೀವಲ್ಲ, ಸೊ ಆ ರೆಕ್ಟಮ್ ರೀಜನೆಲ್ಲ ಕ್ಲೆನ್ಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾಯಿತ್ತು ಅಂತ. ಸೊ ಆವಾಗ ಅಷ್ಟು ಕಾಂಪ್ಲೆಕ್ಸ್ ಆಗಿತ್ತು. ಇವಾಗ ಏನು ಬಸ್ತಿ ಪಾಟ್ಸ್ಗಳೇ ಎನಿಮಾ ಪಾಟ್ ಅಂತ ಜನರಲಾಗಿ ಹೇಳ್ತಾರೆ, ಎನಿಮಾ ಪಾಟ್ ಅಂತ. ಸೊ ಪಾಟಲ್ಲಿ ನೀರಿನ ಆಯುರ್ವೇದಿಕ್ ಇದೆಲ್ಲ, ಆಯುರ್ವೇದ ಮತ್ತು ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಆ ಪಾಟ್ನ ತೊಗೊಂಡು ಪಾಟಲ್ಲಿನ ನೀರು ಒಂದು ಪೈಪ್ ಇರುತ್ತೆ, ತೊಗೊಂಡು ಆ ಪೈಪ್ನ ಆ್ಯನಲ್ ರೀಜನ್ಗೆ ಫಿಕ್ಸ್ ಮಾಡ್ತಾರೆ. ಮೇಲೋದಾಗ ನೀರೆಲ್ಲ ಅದು ರೆಕ್ಟಮ್ಗೆ ಹೋಗುತ್ತೆ. ತಿರ್ಗಿ ಆಮೇಲೆ ಹಂಗೆ ಕೆಳಗಿಳಿಸಿದಾಗ ಅದೆಲ್ಲ ಆಚೆ ಬಂದು ಏನೇನು ಕಲ್ಮಶಗಳಿದೆಯೋ ಅದನ್ನೆಲ್ಲ ರಿಲೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರೊಸೀಜರ್ ಇರೋದ್ರಿಂದ ಜನರಲಾಗಿ ಏನು ಮಾಡಿಬಿಡ್ತೀವಿ, ಈ ಥರ ಏನಾಯಿತು ಅಂದರೆ ಶಂಖ ಪ್ರಕ್ಷಾಳನ ಕ್ರಿಯೆ ಅಂತ ಹೇಳ್ತೀವಿ. ಇದನ್ನ ನಾನು ಹೇಳಿದ ಒಂದಷ್ಟು ಬಿಟ್ವಲ್ಲ ಸ್ಟಾರ್ಟಿಂಗ್ ಅಂತರ್ಧವತಿಲಿ ಇದೆಲ್ಲ ಶಂಖ ಪ್ರಕ್ಷಾಳನ ಎಲ್ಲ ಬರುತ್ತೆ. ಶಂಖ ಪ್ರಕ್ಷಾಳನ, ಆ ಶಂಖ ಪ್ರಕ್ಷಾಳನ ಕ್ರಿಯೆದಲ್ಲಿ ಏನು ಮಾಡ್ತೀವಿ ಅಂದರೆ 2 ಲೋಟ ಸಾಲ್ಟ್ ವಾಟರ್ ಕುಡಿಯೋದು. ಒಂದು ಸೆಟ್ ಆಫ್ ಎಕ್ಸಸೈಸ್ಗಳಿದ್ದಾವೆ, ತಾಡಾಸನ, ತಿರ್ಯಕ ತಾಡಾಸನ, ಮತ್ತು ಕೆಲವೊಂದೆಲ್ಲ ಆಸನಾಸ್ಗಳಿದೆ, ತಿರ್ಯಕ ಭುಜಂಗಾಸನ, ಇದೆಲ್ಲ ಆಸನಾಸ್ ಇದೆ. ಅದೆಲ್ಲ ಆಸನಾಸ್ ಮಾಡಿದಾಗ ಏನಾಗುತ್ತೆ, ಆ ಪೆರಿಸ್ಟಾಲ್ಟಿಕ್ ಮೂಮೆಂಟ್ನ ಇಂಪ್ರೂವ್ ಮಾಡುತ್ತೆ. 2 ಲೋಟ ನೀರು ಕುಡಿಯೋದು, ಆ ಎಕ್ಸಸೈಸ್ಗಳು ಮಾಡೋದು.
2 ಲೋಟ ನೀರು ಕುಡಿಯೋದು, ಎಕ್ಸಸೈಸ್ ಮಾಡೋದು. ಹಾಗೆ ಒಂದು 6ರಿಂದ 8 ಲೋಟ ಆದಮೇಲೆ ಏನಾಗುತ್ತೆ, ಮೋಷನ್ ಪಾಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ಸ್ಟೂಲ್ ಪಾಸ್ ಆಗುತ್ತೆ. ಹಾಗೆ ಅದಕ್ಕೆ ಸೈಕಲ್ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಸ್ಟೂಲ್ ಪಾಸ್ ಆದರೂ ಕಂಟಿನ್ಯೂ ಮಾಡ್ತಾನೇ ಇರಬೇಕು. ಹೋಗೋದು, ವಾಶ್ರೂಮ್ಗೆ ಹೋಗೋದು, ಮುಗಿಸ್ಕೊಳ್ಳೋದು, ಬರೋದು, ತಿರ್ಗಾ 2 ಲೋಟ ನೀರು ಕುಡಿ, ಎಕ್ಸಸೈಸ್ ಮಾಡಿ. 2 ಲೋಟ ಒಟ್ಟು ಈ ಥರ 16 ಲೋಟ ಕುಡಿಬೇಕು. ಸೊ 16 ಲೋಟ 16ನೇ ಲೋಟಕ್ಕೆ ವರ್ಷದಲ್ಲಿ ಹೆಂಗೆ ಆಗೋಗ್ಬಿಡುತ್ತೆ ಅಂದರೆ, ನೀವೇನು ನೀರು ಕುಡಿದ್ರಲ್ಲ ಅಷ್ಟೇ ಪ್ಯೂರಾಗಿ ನೀರು ಆಚೆ ಬರುತ್ತೆ. ಸೊ ದಟ್ ಎಲಿಮಿನೇಟರಿ ಕ್ಯಾನಲ್ ಅಂತ ಹೇಳಿ ಬಾಯಿಂದ ಹಿಡಿದು ಗುದದ್ವಾರದ ಇರುವಂತಹ ಫುಲ್ ಆ ಪ್ಯಾಸೇಜ್ ಶುದ್ಧೀಕರಣ ಆಗುತ್ತೆ ಅಂತ. ಸೊ ಅದಕ್ಕೆ ಇದನ್ನ ವರ್ಷಕ್ಕೆ ಒಂದೇ ಸರಿ ಮಾಡಬೇಕು ಅಂತ ಶಂಖ ಪ್ರಕ್ಷಾಳನ ಕ್ರಿಯೆ. ಸೊ ವರ್ಷಕ್ಕೊಂದು ಸರಿ ಶಂಖ ಪ್ರಕ್ಷಾಳನ ಕ್ರಿಯೆ. ಅದು 16 ಲೋಟ ಉಪ್ಪು ನೀರು ಬಾಯಿಂದ ಹೋಗಿ ಫುಲ್ಲು ಸುಸ್ತಾಗುತ್ತೆ. ಮತ್ತು ಅದಾದಮೇಲೆ ಪಥ್ಯನೂ ಅಷ್ಟೇ ಚೆನ್ನಾಗಿರಬೇಕು. ಎಲ್ಲನೂ ಅಷ್ಟೇ ತುಂಬ ಹಾರ್ಡ್ ಫುಡ್ಡೆಲ್ಲ ತಿಂದಲೆ ಸೊ ಇದೆಲ್ಲ ಮಾಡಿಕೊಂಡು ಇರಬೇಕು. ಸೊ ಅದು ಕಾಂಪ್ಲೆಕ್ಸ್ ಇದೆ ಶಂಖ ಪ್ರಕ್ಷಾಳನ. ಸೊ ಅದಕ್ಕೆ ಅದಕ್ಕೆಲ್ಲ ಒಂದು ಸ್ವಲ್ಪ ಸ್ಟ್ಯಾಮಿನಾ ಇರಬೇಕು. ಫುಲ್ಲು ಒಂದು 2 ಸಲ ಲೂಸ್ ಮೋಷನ್ಗೆ ಎಲ್ಲ ಸುಸ್ತಾಗೋಗ್ಬಿಡುತ್ತೆ. ಇನ್ನು 16 ಲೋಟ ಎಲ್ಲ ಕುಡಿದು ಎಲ್ಲ ಹೋಗ್ಬೇಕಂದ್ರೆ ಇದು ಸುಸ್ತು ಆಗಿಬಿಡುತ್ತೆ. ಸೊ ಅದೆಲ್ಲ ಇರಬೇಕು. ಸೊ ಅದಕ್ಕೆ ಇದನ್ನೆಲ್ಲ ಮಾಡ್ಬೇಕಂದ್ರೆ ಪ್ರಾಪರ್ ಇದೆಲ್ಲ ಇಟ್ಕೊಂಡು ಅದಕ್ಕೆ ಬೇಸಿಕ್ ಸಿಂಪ್ಲಿಫೈಡ್ ಆಗಿ ಲಘು ಶಂಖ ಪ್ರಕ್ಷಾಳನ ಅಂತ. ಲಘು ಶಂಖ ಪ್ರಕ್ಷಾಳನದಲ್ಲಿ 6 ಲೋಟ, 2 ಲೋಟ ನೀರು ಕುಡಿಯೋದು ಸೇಮ್ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. 6 ಲೋಟಕ್ಕೆ ಸ್ಟಾಪ್ ಮಾಡೋದು. 6 ಲೋಟಕ್ಕೆ ನಿಮಗೆ ಏನಿದೆಯೋ ಅದು ಎಕ್ಸ್ಕ್ರೀಟ್ ಆಗೋವರೆಗೂ ವೆಯ್ಟ್ ಮಾಡಿ ರಿಲ್ಯಾಕ್ಸ್ ಮಾಡೋದು. ಇದು ಬಂದು ನಿಮ್ಮ ಸಿಸ್ಟಮೆಲ್ಲ ಕ್ಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಾವು ಇಷ್ಟೊಂಡೆಲ್ಲ ಕಾಂಪ್ಲೆಕ್ಸ್ ಮಾಡಬೇಕಾ ಅಂತ ಅನಿಸುತ್ತೆ, ಏನಕ್ಕಪ್ಪ ಏನೋ ಅಂತ. ಬಟ್ ಇವಾಗ ಎಷ್ಟೊಂದು ನಿಮಗೆ ರಿಸರ್ಚ್ ಫೈಂಡಿಂಗ್ಸ್ ಎಲ್ಲ ಹೇಳ್ತಾ ಇರೋದೇನಪ್ಪ ಅಂದರೆ, ಮೇಯ್ನ್ ಬಂದು ನಾವು ಇಗ್ನೋರ್ ಮಾಡೋದೇ ಈ ಎಕ್ಸ್ಕ್ರಿಟರಿ ಪಾರ್ಟು. ನಾವು ಮೋಷನ್ನು ಪರಲ್ಲ ಬಿಡು ಹಂಗೆ ಅಂತ ಹೋಗ್ತೀವಿ. ಬಟ್ ಆ್ಯಕ್ಚುಲಿ ನಿಮಗೆ ಅದನ್ನೇ ಸೆಕೆಂಡ್ ಬ್ರೈನ್, ಗಟ್ ಅಂತ ಹೇಳ್ತೀವಿ. ಗಟ್ನೇ ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಿ. ನಿಮಗೆ ಈ ಭಾಳಷ್ಟು ಡಿಸಿಷನ್ಸು ಅದಕ್ಕೆ ಗಟ್ ಫೀಲಿಂಗ್ ಅಂತೆಲ್ಲ ಹೇಳ್ತೀವಲ್ಲ, ಯಾಕೋ ಗಟ್ ಫೀಲಿಂಗ್ ಅನ್ಸುತ್ತೆ. ಗಟ್ ಫೀಲಿಂಗ್ ಇನ್ ಸೆನ್ಸ್ ನಿಮಗೆ ಇಂಟೆಸ್ಟೈನ್ಸು ಇದನ್ನೆಲ್ಲ ಗಟ್ ಅಂತ ಎಕ್ಸ್ಕ್ರಿಟರಿ ಪಾರ್ಟ್ನ ಗಟ್ ಅಂದು. ಆ್ಯಕ್ಚುಲಿ ಆ ಬ್ಯಾಕ್ಟೀರಿಯಾಸ್, ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಅಲ್ಲೇ ಇದಾಗಿರುವಂಥದ್ದು. ನಿಮಗೆ ಎಷ್ಟೊಂದು ಫೀಲಿಂಗ್ಸ್ಗಳು ನಿಮ್ಗೆ ಗಟ್ಟಿಂದನೇ ಬರುವಂಥದ್ದು. ಸೊ ಅದಕ್ಕೆ ನೀವೇನಾದರೂ ತುಂಬ ಆ್ಯಂಕ್ಷಸ್ಸು ಇದೆಲ್ಲ ಆಗಬೇಕು ಅಂದರೆ ಒಂಥರ ಮೋಷನ್ ಪಾಸ್ ಮಾಡಬೇಕು ಅನ್ನೋದು, ಯೂರಿನ್ ಪಾಸ್ ಮಾಡಬೇಕು ಅನ್ಸೋದು, ಏನಿಗೆ ಫಸ್ಟ್ ಗಟ್ ಮೇಲೆ ಎಲ್ಲನೂ ಇಂಪ್ಯಾಕ್ಟ್ ಆಗುವಂಥದ್ದು. ಸೊ ಬ್ರೈನ್ ಕೆಲವೊಂದು ಫಂಕ್ಷನ್ಸ್ ಇಲ್ಲಿ ತೊಗೊಂಡ್ರೆ ಕೆಲವೊಂದು ಫಂಕ್ಷನ್ಸ್ಗಳು ನಿಮ್ಮ ಗಟ್ಟಲ್ಲೇ ನಡೆಯುವಂಥದ್ದು. ಸೊ ಅದಕ್ಕೆ ಗಟ್ ಹೆಲ್ತ್ ಚೆನ್ನಾಗಿರಬೇಕು. ಅದಕ್ಕೆ ತುಂಬ ಸ್ಟ್ರೆಸ್ ಮಾಡಿ ಗಟ್ ಹೆಲ್ತ್ ಚೆನ್ನಾಗಿರಬೇಕು, ಗಟ್ ಹೆಲ್ತ್ ಚೆನ್ನಾಗಿರಬೇಕು ಅಂತ ಇವಾಗ ಸ್ಟ್ರೆಸ್. ಇದನ್ನ ನಮ್ಮಲ್ಲಿ ಆಗಿನ ಕಾಲದಲ್ಲಿ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಸೊ ನಿಮ್ಮ ರೆಕ್ಟಮ್ ಎಲ್ಲ ಕ್ಲೆನ್ಸ್ ಆಗಿರೋದು ಬಹಳ ಮುಖ್ಯ. ಸೊ ದಟ್ ಗುಡ್ ಬ್ಯಾಕ್ಟೀರಿಯಾಸ್ಗಳು ಇರೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಫೈಬರ್ ಕಂಟೆಂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಿ ಅಂದರೆ. ಫೈಬರ್ ಕೆಲಸ ಏನಪ್ಪ ಅಂದರೆ, ನಿಮಗೆ ಡೈಜೆಷನ್ ಸಿಸ್ಟಮಲ್ಲಿ ಫೈಬರು ಡೈಜೆಸ್ಟ್ ಆಗೋಲ್ಲ, ಫೈಬರ್ ಹಂಗೆ ಉಳ್ಕೊಳ್ಳುತ್ತೆ. ಬಟ್ ಅದು ಏನು ಮಾಡುತ್ತೆ ಅಂದರೆ ನಿಮಗೆ ಅದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ಸೊ ಅದು ಎಂಡೋರ್ಗೂ ಹೋಗುತ್ತೆ. ಅದು ಎಂಡೋರ್ಗೆ ಹೋಗಿ ಅಲ್ಲಿ ನಿಮ್ಮದು ಇರುವಂಥ ಟಾಕ್ಸಿನ್ಸ್ ಎಲ್ಲ ಫ್ಲೆಶ್ ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಹಣ್ಣು ತರಕಾರಿ ಇದೆಲ್ಲ ತಿನ್ನಬೇಕು ಅಂತ, ಫೈಬರ್ ಕಂಟೆಂಟ್ಸ್ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾ ಇರ್ತಾರೆ. ಫೈಬರ್ ಕಂಟೆಂಟ್ಸ್ ಜಾಸ್ತಿ ತಿಂದಾಗ ನಿಮ್ಗೆ ಆ ಥರ ಎಲ್ಲ ಟಾಕ್ಸಿನ್ಸ್ ಎಲ್ಲ ಆಚೆ ತೆಗೆಯೋದಕ್ಕೆ ನಿಮಗೆ ಭಾಳಷ್ಟು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ರೆಕ್ಟಮನ್ನು ಯಾವಾಗಲೂ ಶುದ್ಧೀಕರಣವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಇಷ್ಟು. ಸೊ ಎಲ್ಲ ಮುಗಿಸಿದ್ವಿ. ಇವಾಗ ಏನು ಆಯ್ತಲ್ಲ, ಕಪಾಲಭಾತಿ ಆಯಿತು, ತ್ರಾಟಕವನ್ನು ಬಿಟ್ಟಿದ್ದೀವಿ, ನೇತಿ ಆಯಿತು, ದೌತಿ ಆಯಿತು, ನವಲಿ ಆಯಿತು, ಬಸ್ತಿ ಆಯಿತು. ಸೊ ಇಷ್ಟರಲ್ಲಿ ಏನೋ ಡೌಟ್ ಇದೆಯಾ? ಹಾಂ ಪಿತ್ತ ಇರೋರ್ಗೆ ಒಳ್ಳೆಯದು. ಹಾಂ. ಸೊ ಬೈಲ್ ಅದು ಎಕ್ಸಸ್ ಬೈಲ್ ಇದ್ರೂ ಅದೆಲ್ಲನೂ ರಿಲೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೋಪ ಅಂತ ಹೇಳಿದ್ರೆ ಹೈ ಬಿ ಪಿ ಇತ್ತು ಅಂದರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾಡಿಸಿ ಅಂತ ಹೇಳುವಂಥದ್ದು. ಏನಂದರೆ ಅದು ಕರೆಕ್ಟಾಗಿ ಅಷ್ಟು ಕುಡ್ದಿದ್ದ ನೀರು ಹಂಗೆ ಆಚೆ ತೆಗೆದ್ರೆ ಓಕೆ. ಅದು ಹಾಗೆ ಇತ್ತು ಅಂದರೆ ಸೋಡಿಯಂ ಅದೇನಾಗುತ್ತೆ, ಡೈಜೆಸ್ಟ್ ಆಗಿಬಿಡ್ತು ಅಂದರೆ ಅದು ಇನ್ನೂ ಬಿ ಪಿ ರೈಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅವ್ರೇನು ತುಂಬ ಎಕ್ಸ್ಪರ್ಟ್ ಆಗಿದ್ದು ಅವರು ಕುಡಿದು ಹಂಗೆ ಆಚೆ ತೆಗಿತಾರೆಲ್ಲ ಫುಲ್ ವಾಟರ್ನು ಅಂದರೆ ಅದೇ ಉಪ್ಪಿನ ಕ್ವಾಂಟಿಟಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬೇಕಂದರೆ ಮಾಡಿಸ್ಬೋದು ಏನಂತಾರೆ. ಅಥವಾ ವಿತೌಟ್ ಸಾಲ್ಟನ್ನು ಸಹ ಮಾಡೋರು ಭಾಳ ಜನ ಇದ್ದಾರೆ. ಸೊ ಬರೀ ಬೆಚ್ಚಗಿರೋ ನೀರನ್ನು ಸಹ ನೀವು ಅಭ್ಯಾಸವನ್ನು ಮಾಡಿಸ್ಬೋದು. ಸೊ ಹಂಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಪಿತ್ತ ಇರೋರು ಸಹ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಸೊ ಜಲನೇತಿ 2 ವಾರಕ್ಕೆ ಒಂದು ಸರಿ ಸಾಕು ಸರ್. ಮತ್ತು ಇನ್ನೊಂದು ಹೇಳಿದ್ನಲ್ಲ, ತುಂಬ ಸೆನ್ಸಿಟಿವ್ ಆಗಿ ಒಂದಷ್ಟು ಪಾಯಿಂಟ್ಗೆ ಹೋದ್ಮೇಲೆ ಇನ್ನೂ ಸೆನ್ಸಿಟಿವ್ ಆಗಿ ಶುರು ಆಗೋಗ್ಬಿಡುತ್ತೆ. ಸೊ ಸಣ್ಣ ಪುಟ್ಟ ಡಸ್ಟ್ಗೂ ಅದು ತಿರ್ಗಿ ಹಂಗೆ ರಿಯಾಕ್ಟ್ ಮಾಡೋಕ್ಕೆ ಶುರು. ಅದು ಮತ್ತು ಅಂದರೆ ಯಾವುದೋ ಒಂದು ಸ್ಟಡಿ ಏನು ಹೇಳಿದೆ ಅಂದರೆ,
ಅದು ಡೈಲಿ ಯಾರೊಬ್ಬರು ಮಾಡ್ತಾಯಿದ್ರು. ಅವ್ರು ಮಾಡೋದ್ರಿಂದ ಅವ್ರಿಗೇನಾಯಿತು, ಸೆನ್ಸ್ ಆಫ್ ಸ್ಮೆಲ್ ಮಾಡೋ ಕೇಪಬಿಲಿಟಿ ಕಡಿಮೆ ಆಗಿಬಿಟ್ಟಿತ್ತು ಅಂತ, ಮತ್ತು ಟೇಸ್ಟ್ ಸೆನ್ಸಿಟಿವಿಟಿ ಕಡಿಮೆ ಆಗಿಬಿಟ್ಟಿತ್ತು ಅಂತ. ಅದು ಯಾರು 62 ವರ್ಷದ ವ್ಯಕ್ತಿ ಯಾರೊಬ್ಬರು ಡೈಲಿ ಮಾಡೋದಕ್ಕೆ ಅದರ ಸಮಸ್ಯೆ ಕಾಣಿಸ್ಕೊಳ್ತು ಅಂತ ಏನು ಸೈಂಟಿಫಿಕಲಿ ಸ್ಟಡೀಸ್ಗಳು ಒಂದು ಸ್ಟಡಿ ತೋರಿಸುತ್ತೆ. ಇನ್ನೊಂದು ಸ್ಟಡಿನಲ್ಲಿ ಈ ವಮನದೌತಿ ಅದನ್ನು ಫ್ರೀಕ್ವೆಂಟಾಗಿ ಮಾಡಿ ಡೆಂಟಲ್ ಇರೋಷನ್ ಅಂತ ಹೇಳಿ ಈ ಏನು ಹಲ್ಲುಗಳ ಸಮಸ್ಯೆ, ಏನು ಒಂದು ಎನಾಮೆಲ್ ಅಂತ ಇರುತ್ತಲ್ಲ ಅದು ಹೋಗ್ಬಿಟ್ಟು, ಸೊ ಅದು ಹಲ್ಲಿನ ಸಮಸ್ಯೆಗಳು ಕಾಣಿಸ್ಕೊಳ್ತು ಅಂತ. ಆ್ಯಸಿಡ್ ಅಲ್ವಾ, ಆ್ಯಸಿಡ್ ಬಂದು ಆ ಸಮಸ್ಯೆ ಕಾಣಿಸ್ಕೊಳ್ತು ಅಂತ ಇದೆ. ಬಟ್ ಅದೇ ಅತಿಯಾಗಿ ಮಾಡೋದು ಬೇಡ. ಒಂದು ಫ್ರೀಕ್ವೆನ್ಸಿ ಒಂದು ವಾರಕ್ಕೆ ಒಂದು ಸರಿ ಮಾಡಿದ್ರೆ ಸಾಕು, 1 ಅಥವಾ 2 ದಿವಸ. ಬಟ್ ಸಮಸ್ಯೆ ಇತ್ತು ಅಂದರೆ ಡೈಲಿ ಮಾಡಿದ್ರೆ ಪರವಾಗಿಲ್ಲ. ಈ ಸೈನಸೈಟಿಸ್ ಈ ಥರ ಇಶ್ಯೂ ಇತ್ತೆ ಅಂದಾಗ ಡೈಲಿ ಮಾಡಿದ್ರೆ ಪರವಾಗಿಲ್ಲ. ಬಟ್ ಏನೂ ಇಶ್ಯೂ ಇಲ್ಲ ಅನ್ನೋರು ನಾವು ಸುಮ್ಮನೆ ನಾರ್ಮಲ್ ಹೆಲ್ತಿ ಪರ್ಸನ್ನು, ಸೊ ಅಷ್ಟೊಂದು ಫ್ರೀಕ್ವೆಂಟಾಗಿ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಿರುತ್ತೆ. ಎನಿ ಡೌಟ್ಸ್? ಇಲ್ಲ, ಅಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದ, ಡೌಟೇ ಬರೆದಿರೋ ಥರ. ಒಂದು ತುಂಬ ಚೆನ್ನಾಗಿ ಮಾಡಿದ್ರೆ ಡೌಟ್ಸ್ ಬರೋದಂತೆ, ಇಲ್ಲ ಯಾರಿಗೂ ಏನೂ ಅರ್ಥನೇ ಆಗಿಲ್ಲ ಅಂದರೆ ಡೌಟ್ಸ್ ಬರೋದಂತೆ. ನಾನು ಏನಂತ ಅಂದ್ಕೊಳ್ಳಿ. ಓಕೆ, ಸೊ ಓಕೆ. ಹಾಂ ಮೇಡಮ್, ಏನು ಹೇಳ್ತಾ ಇದ್ರಿ? ಹಾಂ ಓಕೆ, ಗುಡ್. ಇದೆಲ್ಲ ಸೊ ಅದು ಬೇಸಿಕ್. ಮತ್ತು ಇನ್ನೊಂದು ಅದೇ ಹೇಳಿದ್ರೆ ಇನ್ನೊಂದು ಚೂರು ಡೆಪ್ತ್ ಅಂದರೆ ಎಲ್ಲ ತಲೆ ಮೇಲೆ ಒಳಗೆ ಶುರು ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಇದು ಬೇಸಿಕಲ್ಲಿ ಫಸ್ಟ್ ಇದು ಮಾಡೋಣ. ಇದು ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಆದಮೇಲೆ ಆಮೇಲೆ ಮಿಕ್ಕಿದ್ದೆಲ್ಲ ಮುಂದದ್ದೆಲ್ಲ ನೋಡೋಣ. ಸೊ ಓಕೆ, ನಾಳೆ ಎಷ್ಟು ಪ್ರಾಕ್ಟೀಸ್ಗಳನ್ನ ಮಾಡೋ. ಈಗ ತ್ರಾಟಕ ಸರ್, ನೀವು ನಮ್ಮ ದೇವರ ಹೆಸರು ನಂಬರ್ ಇದೆಯಾ? ಹಾಂ ಸರ್, ಮಾಡಿ ಮೇಡಮ್. ಕ್ಯಾಂಡಲ್ ಥರ ಕೇಳಿದೆ, ಇಟ್ಟರೆ ಗೊತ್ತಾಗ. ಸೊ ನೀವು ಮಾಡ್ತಾಯಿರಿ ಮೇಡಮ್, ನಾನು ಡಿಸ್ಕಸ್ ಮಾಡ್ತಾ ಇರೋಣ ನಾವು. ಒಂದು ಕಾಲ್ ಮಾಡಿಬಿಡಿ. ಹಾಗೆ ಹಾಂ ಓಕೆ, ನೀವೇ ಮಾತಾಡ್ಬೋದು. ಹಲೋ. ಹಾಂ, ಇದು ಕ್ಯಾಂಡಲ್ ಹೌದಾ? ಓಕೆ, ಸರಿ ಯೂಸ್ ಮಾಡಿ. ಹಾಂ ಓಕೆ ಹಾಂ, ಸರಿ ಓಕೆ ಆಯ್ತು. ಹಾಂ ಇದೆ, ನಾನು ಇದು ಮಾಡಿ. ಥ್ಯಾಂಕ್ ಯು. ಅಲ್ಲಿ ಇಟ್ಟಿದ್ದಾರಂತೆ, ನನಗೂ ಗೊತ್ತಾಗಿಲ್ಲ. ಓಕೆ, ಸೊ ನೆಕ್ಸ್ಟು ತ್ರಾಟಕ. ಕಣ್ಣಿನ ಅಭ್ಯಾಸಗಳೆಲ್ಲ ತ್ರಾಟಕ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಇದರಲ್ಲಿ ಫಸ್ಟ್ ಮೇಜರ್ ಡಿವಿಷನ್ ಬಂದು ಬಹಿರ್ತ್ರಾಟಕ ಮತ್ತು ಅಂತರ್ತ್ರಾಟಕ ಅಂತ ಬರುತ್ತೆ. ಅಂತರ್ತ್ರಾಟಕ ಅಂದರೆ ಏನು, ಫಸ್ಟ್ ಬಹಿರ್ತ್ರಾಟಕ ವಿಲ್ ಬಿ ಆ್ಯಕ್ಟಿಂಗ್ ಆಸ್ ಅ ಪ್ರಿಪ್ರೇಟರಿ ಫಾರ್ ಅಂತರ್ತ್ರಾಟಕ. ನೀವು ಹೊರಗಡೆ ಇರೋಂಥ ಇಮೇಜ್ನ ಎಷ್ಟು ಚೆನ್ನಾಗಿ ನೀವು ಫೋಕಸ್ಡ್ ಆಗಿ ನೀವು ಗ್ರಾಸ್ಪ್ ಮಾಡೋದು ಕಲಿತೀರಲ್ಲ, ಆ ಇನ್ಫಾರ್ಮೇಷನ್ಸ್ನ ಗ್ರಾಸ್ಪ್ ಮಾಡೋದು, ಅದನ್ನು ಆ ಇಂಪ್ರೆಷನ್ನ ನೀವು ಕಣ್ಣು ಮುಚ್ಕೊಂಡು ಅದೇ ಇಂಪ್ರೆಷನ್ನ ಒಳಗಡೆ ನೀವು ಬಿತ್ತರಿಸ್ಕೊಂಡು ಅದನ್ನು ಫೋಕಸ್ ಮಾಡೋದನ್ನ ಅಂತರ್ತ್ರಾಟಕ ಅಂತ ಹೇಳುವಂಥದ್ದು. ಈ ಆಬ್ಜೆಕ್ಟ್ ಇರುತ್ತಲ್ಲ, ಆಬ್ಜೆಕ್ಟು ಏನಾದರೂ ಆಗಿರ್ಬೋದು. ನಾವಿಲ್ಲೇನು ಮಾಡ್ತಾಯಿದ್ವಿ ಇವತ್ತು, ಜ್ಯೋತಿ ಯೂಸ್ ಮಾಡ್ತಾಯಿದ್ವಿ. ಮತ್ತು ಯೂಶಲಾಗಿ ಜ್ಯೋತಿ ತ್ರಾಟಕ ಏನು ಬಹಿರ್ತ್ರಾಟಕದಲ್ಲಿ ಮೇಜರು ಜ್ಯೋತಿ ತ್ರಾಟಕವನ್ನೇ ಯೂಸ್ ಮಾಡೋವಂಥದ್ದು. ಇವಾಗ ನಾವು ಜ್ಯೋತಿನ ಯೂಸ್ ಮಾಡ್ಕೊಂಡು ಅಭ್ಯಾಸ ಮಾಡ್ತಾಯಿದ್ದೀವಿ. ಇದು ಡಿಫರ್ ಆಗ್ತಾ ಹೋಗುತ್ತೆ. ಕೆಲವೊಬ್ಬರು ಇಷ್ಟ ದೇವರದ್ದು ಫೋಟೋ ಇಟ್ಕೊಂಡು ಅದರಲ್ಲಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಅದ್ರ ಕಡೆ ಏನು ಫೋಕಸ್, ಕಾಂಟಂಪ್ಲೇಟ್ ಮೆಡಿಟೇಟ್ ಮಾಡೋದು. ಸೊ ಅದನ್ನ ಅಂತರ್ತ್ರಾಟಕ, ಏನು ಹೊರಗಡೆ ನೋಡಿದಾಗ ಬಹಿರ್ತ್ರಾಟಕ, ನೀವು ಕಣ್ಮುಚ್ಚಿ ಅಭ್ಯಾಸ ಮಾಡೋದು ಅಂತರ್ತ್ರಾಟಕ ಅಂತ ಆಗುತ್ತೆ. ಸೊ ಅದು ಮತ್ತು ಈ ಮಂಡಲಗಳು ಅಂತೆಲ್ಲ ಹೇಳ್ತಾರಲ್ಲ, ಸೊ ಚಕ್ರಗಳು, ಶ್ರೀಚಕ್ರ, ಅದು ಆ ಥರದ್ದು ಸಹ ಚಕ್ರಗಳನ್ನು ಫೋಕಸ್ ಮಾಡಿ ಮಾಡೋವಂಥದ್ದು, ಅದೂ ಅಭ್ಯಾಸ ಇದೆ. ಕೆಲವರು ನಕ್ಷತ್ರಗಳನ್ನು ನೋಡಿ ಮಾಡೋವಂಥದ್ದು, ಮತ್ತು ಚಂದ್ರನ ನೋಡಿ ತ್ರಾಟಕ ಮಾಡೋರು ಇದ್ದಾರೆ. ಚಂದ್ರನ ಕಡೆ ಫೋಕಸ್ ಮಾಡಿಕೊಂಡು ಅದೇ ಚಂದ್ರನ ತಿರ್ಗಾ ಏನು ವಿಜುವಲೈಸ್ ಮಾಡಿಕೊಂಡು ಫೋಕಸ್ ಮಾಡೋದು, ಅದು ಇದೆ. ಮತ್ತು ವೇರಿಯಸ್ ಸೂರ್ಯ ಅಂದರೆ ಮಧ್ಯಾಹ್ನ ಸೂರ್ಯ ಅಲ್ಲ, ಸಂಜೆ ಮತ್ತು ಅರ್ಲಿ ಮಾರ್ನಿಂಗು. ಸೊ ಯಾವಾಗ ಅದು ಆರೆಂಜ್ ಕಲರ್ ಇರ್ತಾರಲ್ಲ, ಆ ಸೂರ್ಯನನ್ನು ನೋಡಿ ತ್ರಾಟಕ ಮಾಡೋದು, ಅದೂ ಇದೆ. ಸೊ ಹಾಗೆ ಎಷ್ಟೊಂದು ತ್ರಾಟಕಗಳೆಲ್ಲ ಇದ್ದಾವೆ. ಸೊ ಫಸ್ಟ್ ಒಂದು ಬಹಿರ್ತ್ರಾಟಕ, ಅಂತರ್ತ್ರಾಟಕ. ಬಹಿರ್ತ್ರಾಟಕದಲ್ಲಿ ತಿರ್ಗಾ ಸಬ್ ಡಿವಿಷನ್ ಬೇಸಿಕ್ ನಿಮಗೆ ಅಕಾರ್ಡಿಂಗ್ ಟೆಕ್ಸ್ಟ್ ಇರೋದು ಬರೀ ಇಷ್ಟೇ. ಒಂದು ಸಣ್ಣ ಬಿಂದುವಿನ ಕಡೆಗೆ
ನಿಮ್ಮ ದೃಷ್ಟಿಯನ್ನು ತದೇಕ ಚಿತ್ತವಾಗಿ ಹರಿಸುವಂಥದ್ದು. ಅದೇ ನಿಮ್ಮ ಕಣ್ಣಲ್ಲಿ ನೀರು ಬರೋವಾಗೂ ಸಹ ನೀವು ಅದನ್ನು ನೋಡ್ತಾ ಇರಬೇಕು. ಅದನ್ನೇ ತ್ರಾಟಕ ಅಂತ ಹೇಳುವಂಥದ್ದು. ಇಷ್ಟೇ ಇರೋದು ಎಕ್ಸ್ಪ್ಲನೇಷನು. ಸೊ ಬೇರೆ ಬೇರೆ ಟೆಕ್ಸ್ಟ್ನಲ್ಲಿ ಬೇರೆ ಬೇರೆ ಫರ್ದರ್ ಡಿಕೋಡ್ ಮಾಡಬೇಕಂದ್ರೆ ಇದೆಲ್ಲ ಸ್ಟೆಪ್ಸ್ಗಳೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಫಸ್ಟ್ ಬಂದು ಇದರಲ್ಲಿ ಸಹ ಫಸ್ಟ್ ಬಂದು ಬಿಂದು ತ್ರಾಟಕ ಅಂತ ಹೇಳ್ತೀವಿ. ಜಸ್ಟ್ ಯಾವುದನ್ನ ಒಂದು ಪಾಯಿಂಟ್ ಕಡೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸೋದು ಫಸ್ಟ್ ರೂಢಿಸ್ಕೊಳ್ಬೇಕು, ಅದೊಂದು ಬಿಂದು ತ್ರಾಟಕ. ಮತ್ತು ಯಾವುದೇ ತ್ರಾಟಕದಲ್ಲಿ ಫಸ್ಟ್ ಬಂದು ನಿಮ್ಮ ಕಣ್ಣನ್ನು ಎಷ್ಟಾದಷ್ಟು ದೊಡ್ಡದಾಗಿ ಬಿಡೋದನ್ನು ರೂಢಿಸ್ಕೊಳ್ಬೇಕು, ಮತ್ತು ಕಣ್ಣು ಮಿಡಕ್ಸದೇ ಇರೋದನ್ನು ರೂಢಿಸ್ಕೊಳ್ಬೇಕು. ಸೊ ಕಣ್ಣನ್ನು ದೊಡ್ಡದಾಗಿ ಬಿಟ್ಟು ದೃಷ್ಟಿಯನ್ನು ಫೋಕಸ್ ಮಾಡೋಂಥದ್ದು. ಸೊ ಇದೇನು ಮಾಡುತ್ತೆ ಅಂದರೆ ನಿಮಗೆ ಒಂದು ವಿಲ್ ಪವರ್, ನೀವು ಯಾವಾಗ ಕಣ್ಣನ್ನು ಕಣ್ಣು ಮಿಡಿಸೋ ಫೋರ್ಸ್ನು ಸಹ ನೀವು ತಡೆದು ನಿಲ್ಲಿಸ್ತಿರಲ್ಲ, ಅದು ಈವೆನ್ಚುಲಿ ನಿಮ್ಮ ವಿಲ್ ಪವರ್ನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಹಿಂಗೆ ಒಂಥರ ಚುಚ್ಚೋ ಥರ ಸೆನ್ಸೇಷನ್ ಆಗುತ್ತಲ್ಲ, ಅದು ಬಂದು ನಿಮ್ಮದು ಆಪ್ಟಿಕ್, ನಿಮ್ಮ ಕಣ್ಣಲ್ಲಿಂದ ನರಗಳನ್ನೆಲ್ಲ ಸ್ಟಿಮ್ಯುಲೇಟ್ ಮಾಡೋದಕ್ಕೆ, ಉತ್ತೇಜನಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಅದಾದಮೇಲೆ ನಿಮ್ಗೇನಾದರೂ ಕಣ್ಣೀರು ಬರೋಕ್ಕೆ ಶುರು ಆಗುತ್ತಲ್ಲ, ಅದನ್ನ ಕಣ್ಣನ್ನೆಲ್ಲ ಶುದ್ಧೀಕರಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದೇನು ಟಿಯರ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಲ್ಲ, ಕಣ್ಣೀರು ಬರೋದಕ್ಕೆ ಸಂಬಂಧಪಟ್ಟ ಗ್ಲ್ಯಾಂಡ್ಸ್ ಆ ಫಂಕ್ಷನ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಹ ನಿಮಗೆ ಸಹಾಯ ಮಾಡುತ್ತೆ. ಸ್ಕ್ರಿಪ್ಚರ್ಸ್ಗಳು ಹೇಳೋದು ಇದು ಕಣ್ಣಿನ ಎಲ್ಲ ದೋಷಗಳನ್ನು ಸಹ ರಿಲೀವ್ ಮಾಡೋದಕ್ಕೆ ನಿಮಗೆ ಈ ತ್ರಾಟಕಾಭ್ಯಾಸ ಸಹಾಯ ಮಾಡುತ್ತೆ. ಫಸ್ಟ್ ಒಂದು ಬಿಂದು ತ್ರಾಟಕ, ಬರೀ ಒಂದು ಬೇಕಾದ್ರೆ ಒಂದು ಗೋಡೆ ಮೇಲೆ ಒಂದು ಡಾಟ್ ಇಟ್ಬಿಟ್ಟು ಆ ಡಾಟ್ ಕಡೆನೇ ಫೋಕಸ್ ಮಾಡೋದು. ಕಣ್ಣನ್ನು ಎಷ್ಟಾದ್ರು ದೊಡ್ಡದಾಗಿ ಬಿಟ್ಟು ಕಣ್ಣು ಮಿಡಿಸದೆ ನೋಡೋದನ್ನು ಚೆನ್ನಾಗಿ ರೂಢಿಸ್ಕೊಳ್ಬೇಕು. ಅದು ಚೆನ್ನಾಗಿ ಬಂತು ಅಂದಮೇಲೆ ದೆನ್ ನೀವು ಫೋಕಲ್ ಪಾಯಿಂಟ್ ಚೇಂಜ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಬಿಂದು ತ್ರಾಟಕ ಆದಮೇಲೆ ಜಸ್ಟ್ ಬರೀ ರ್ಯಾಂಡಮ್ ಮೂಮೆಂಟ್ ಶುರು ಮಾಡ್ತೀವಿ. ಕೆಳಗಡೆ ಮೇಲೆ ಅಪ್ ಆ್ಯಂಡ್ ಡೌನ್ ಮೂಮೆಂಟು, ಸೈಡ್ವರ್ಡ್ ಮೂಮೆಂಟು, ಡಯಾಗ್ನಲ್ ಮೂಮೆಂಟು, ಆಮೇಲೆ ರೊಟೇಷನ್ನು. ಸೊ ಇದೆಲ್ಲ ಇವಾಗಲೂ ಸಹ ನೀವು ಕಣ್ಣನ್ನು ಮಿಟಿಕ್ಸ್ದೆ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಮಾಡೋದು, ಸೈಡ್ವರ್ಡು, ಡಯಾಗ್ನಲ್, ರೊಟೇಷನ್ ಎಲ್ಲ ಮಾಡೋದನ್ನ ರೂಢಿಸ್ಕೊಳ್ತಾ ಹೋಗ್ತೀವಿ. ಅದು ಚೆನ್ನಾಗಿ ಬಂದಮೇಲೆ ನಿಮ್ಮ ದೃಷ್ಟಿನ ಒಂದು ಅವಾಗ ಏನು ರೆಫರೆನ್ಸ್ ಪಾಯಿಂಟ್ ಇರಲ್ಲ, ರೆಫರೆನ್ಸ್ ಪಾಯಿಂಟ್ ನಿಮ್ಮ ಬೆರಳಲ್ಲಿ ಇಟ್ಕೊಂಡು ಊರ್ಧ್ವಮುಖ ಜತ್ರ ತ್ರಾಟಕ ಒಂದು ಸಹ ಇದು ಬಂದು ಉಗ್ರನ ಸಹಾಯ, ನಿಮ್ಮ ಬೆರಳಿನ ಸಹಾಯ ತೊಗೊಂಡು ಮಾಡ್ತೀವಲ್ಲ, ಇದೆಲ್ಲ ಜತ್ರ ತ್ರಾಟಕ ಅಂತ ಹೇಳ್ತೀವಿ. ಅಪ್ ಆ್ಯಂಡ್ ಡೌನ್ ಮೂಮೆಂಟು, ತಿರ್ಗಾ ಸೈಡ್ವರ್ಡ್ ಮೂಮೆಂಟು. ಸೊ ಇದು ಬಂದು ಜತ್ರ ತ್ರಾಟಕದ ವೇರಿಯೇಷನು. ಇದು ಚೆನ್ನಾಗಿ ಬಂತಾದಮೇಲೆ ದೆನ್ ವಿಲ್ ಎಂಟರ್ ಟು ದ ಜ್ಯೋತಿ ತ್ರಾಟಕ. ಸೊ ಇದು ಒಂದೊಂದ್ಸರಿ ಡೈರೆಕ್ಟಾಗಿ ನೀವು ಬೆಟರ್ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ನೀವು ಜ್ಯೋತಿ ತ್ರಾಟಕ ಮಾಡ್ತು ಅಂದರೆ ಇಟ್ ವಿಲ್ ಬಿ ಮೋರ್ ಎಫಿಷಿಯೆಂಟ್. ಮತ್ತು ಎಲ್ಲನೂ ಸಹ ಒಟ್ಟಿಗೆ ಶುರು ಮಾಡಿಬಿಡೋದು ಒಳ್ಳೆಯದಲ್ಲ. ಏನಂದರೆ ಎಷ್ಟೊಂದಕ್ಕೆ ಇದೆಲ್ಲ ಕಣ್ಣುಗಳು ಯಾವತ್ತೂ ಕಂಟ್ರೋಲ್ ಮೂಮೆಂಟ್ ಕೊಟ್ಟಿರಲ್ಲ. ಏಕಾಏಕಿ ನಾವು ಕಂಟ್ರೋಲ್ ಮೂಮೆಂಟ್ ಎಲ್ಲ ಕೊಡೋಕೆ ಹೋಯ್ತು ಒಂದ್ಸರಿ ಕೆಲವ್ರಿಗೆ ತಲೆನೋವು ಬರೋದೆಲ್ಲ ಭಾಳ ಜನಕ್ಕೆ ಕಾಣಿಸ್ಕೊಡುತ್ತೆ. ತಲೆನೋವು ಬರೋದು ಈ ಥರ ಎಲ್ಲ ಸಮಸ್ಯೆ ಇರುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ದಿನೇ ಒಂದು ಸ್ವಲ್ಪ ಕೌಂಟೇನೆ ಅಭ್ಯಾಸ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ಮಿಕ್ಕಿದೆಲ್ಲ ಜಾಸ್ತಿ ಹೊತ್ತು ಅಭ್ಯಾಸ ಮಾಡೋದಕ್ಕೆಲ್ಲ ನೀವು ಶುರು ಮಾಡಬಹುದು. ಓಕೆ, ಸೊ ಈಗ ತ್ರಾಟಕ ಅಭ್ಯಾಸಕ್ಕೆ ಹೋಗೋಣ. ಒಂದಾಗಿ ಮುಗಿಸ್ಕೊಂಡು ಪ್ರಿಪ್ರೇಷನ್ನು. ಸೊ ಕೂತ್ಕೊಂಡು ಫಸ್ಟು ಓಕೆ. ಸೊ ಬೆಟರ್ ಹಿಂಗೆ ರೌಂಡಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಣ. ಸೊ ವೀಡಿಯೋ ಆಫ್ ಮಾಡಬೇಡ. ಸೊ ವೀಡಿಯೋದಲ್ಲಿರೋರಿಗೆಲ್ಲ ಒಂದು ಕನ್ಫ್ಯೂಷನು. ಥ್ಯಾಂಕ್ ಯು ಆಲ್. ಸೊ ನೆಕ್ಸ್ಟ್ ಟೈಮ್ ಎಲ್ಲ ನೀವು ಖುದ್ದಾಗಿ ಬಂದು ಪ್ರಾಕ್ಟೀಸ್ ಮಾಡಿ. ಓಕೆ, ಧನ್ಯವಾದ.